ಆಡಿಯನ್ಸ್ ಆರ್ ಮರ್ಸಿಲೆಸ್. ಆಡಿಯನ್ಸ್ ನೀವು ಏನು ಫಸ್ಟ್ ಟೈಮ್ ಡೈರೆಕ್ಟ್ರಾ ಅಥವಾ ಫಸ್ಟ್ ಟೈಮ್ ಆ್ಯಕ್ಟ್ರಾ ಅಥವಾ ನೀವು ಎಷ್ಟು ಕಷ್ಟಪಟ್ರಿ, ನೀವು ಎಲ್ಲೆಲ್ಲಿ ಬೆಟ್ಟ ಹತ್ತಿದ್ರಿ, ಎಲ್ಲಿ ಈಜಾಡಿದ್ರಿ, ಎಲ್ಲೆಲ್ಲಿ ಟೂರ್ ಮಾಡಿ ಎಷ್ಟು ಖರ್ಚು ಮಾಡಿದ್ರಿ ಬಜೆಟಲ್ಲಿ, ಇದು ಯಾವುದೂ ಕೇಳಲ್ಲ. ಏನಂತಂದರೆ ನಾನು ಸ್ಟೇಟ್ ಆಡ್ತಾ ಇದ್ದೆ, ನಾನು ಕುಂಬ್ಳೆ ಮತ್ತು ಡ್ರಾವಿಡ್ಡು ಸೆಲೆಕ್ಟ್ ಆಗಿದ್ದು. ನಾಳೆ ಸೆಲೆಕ್ಷನ್ ಇದ್ದರೆ ಮ್ಯಾಚ್ಗೆ ಆಡೋಕ್ಕೆ ಹೋಗ್ಬೇಕಾಯ್ತು. ಟೀಮಲ್ಲಿ ಇದ್ದೆ 11ರಲ್ಲಿ. ಹಿಂದಿನ ದಿನ ಆಕ್ಸಿಡೆಂಟ್ ಆಯಿತು. ಇನ್ಫ್ಯಾಕ್ಟ್ ನಾನು ಒಬ್ಬನೇ ಅಲ್ಲ, ಇಡೀ ಕರ್ನಾಟಕದ ಪ್ರತಿಯೊಬ್ಬ ಪತ್ರಕರ್ತನು ಎಲ್ಲೋ ಒಂದು ಕಡೆ ಪಿ ಲಂಕೇಶಿಂದ ಇನ್ಸ್ಪೈರ್ ಆಗಿರ್ತಾನೆ. ಒಂದು ಯಾವುದೇ ಜಾಹೀರಾತು ಇಲ್ಲದೆ 4.25 ಲಕ್ಷ ಒಂದು ಪತ್ರಿಕೆ ಒಂದು ಸರ್ಕ್ಯುಲೇಷನ್ ಆಗುತ್ತೆ ಅಂದರೆ 44 ಮಿಲಿಯನ್ ರೀಡರ್ಸ್ ಇನ್ 1983-84 ವೆನ್ ದ ಪಾಪ್ಯುಲೇಷನ್ ಇಸ್ ಲೆಸರ್ ದೆನ್ ನೌ. ಹಲವಾರು ಮಂತ್ರಿಗಳು, ಕ್ಯಾಬಿನೆಟ್ ಮಿನಿಸ್ಟ್ರು ಅವರೆಲ್ಲ ಬಂದು ಟೈಮ್ ಅರ್ಧ ಗಂಟೆ ಲೇಟ್ ಆಯಿತು ಬರೋದು ಅಂತಂದರೆ ಅವ್ರನ್ನ ಮೀಟು ಮಾಡ್ತಾ ಇರಲಿಲ್ಲ. ಸಟಾನಿಕ್ ವರ್ಸಸ್ ಬರೀಬೇಕಾದ್ರೆ ಒಂದು ಧರ್ಮದ ಬಗ್ಗೆ ಸೂಕ್ಷ್ಮ ಆಗಿರ್ಬೇಕು ನೀನು. ನಮ್ಮ ತಂದೆ ತೀರೋಗಿದ್ದು ಮುಂದಿನ ದಿನವೇ ನಾವು ಮಣ್ಣು ಮಾಡಿ ಮತ್ತೆ ನಾವು ವಾಪಸ್ ಪತ್ರಿಕೆ ರನ್ ಮಾಡಬೇಕಾಯ್ತು. ಅವಾರ್ಡ್ ಬಂತು, ಆದರೆ ಆರ್ಥಿಕವಾಗಿ ದುಡ್ಡು ಬರಲಿಲ್ಲ, ಆದರೆ ಕೆಲಸನೂ ಇರಲಿಲ್ಲ. ನಮ್ಮ ತಾಯಿ ಆವಾಗ ಒಂದು ಬೀರು ಇಟ್ಟು ಸೀರೆಗಳು ತಂದು ಕಂಚಿನಿಂದ ಕ್ರೆಡಿಟಲ್ಲಿ ಮಾರಕ್ಕೆ ಶುರು ಮಾಡೋದು. ಆದರೆ ಒಬ್ಬ ಮಹಿಳೆಯನ ಒಂದು ಬೆಂಗಳೂರಂಥ ಒಂದು ಊರಲ್ಲಿ ಅವರ ಮನೆ ಮುಂದೆ ಒಂದು ಗುಂಡಿಟ್ಟು ಸಾಯಿಸ್ತಾರೆ ಅಂತಂದರೆ ಎಂಥ ದುರಂತ ಇದು. Today on Just Curious, it is ನಮ್ಮ ಇಂದ್ರಜಿತ್ ಲಂಕೇಶ್ ಅವರು. ಹೇ ವಾಟ್ಸಪ್ ಇಂದ್ರಜಿತ್ ಅವರೇ, ಹೇಗಿದ್ದೀರಿ? Firstly, very happy to have you on the set. Hey, it's a pleasure. It's an honor always with Rapid Rashmi. You know? No, hey, you always been very kind ನನಗೆ. First time we met, you remember? Rapid Rashmi. ನೀವು ಇವಾಗೇನೋ ಹೇಳ್ತಾ ಇದ್ರಿ ಅಶೋಕ ಹೋಟೆಲ್ ಅಂತ. ಕ್ಯಾನ್ ಯು ಪ್ಲೀಸ್ ಹೆಲ್ಪ್ ಮೀ? 2006 is the time ನೀವು ರೇಡಿಯೋಗೆ ಬಂದಿದ್ದಲ್ವಾ? ಫಸ್ಟ್ ಟೈಮ್ ಯು ಎಂಟರ್ಡ್ ರೇಡಿಯೋ. ಅವಾಗ ಅಶೋಕನಲ್ಲಿ ಮೀಟ್ ಮಾಡಿದ್ವಿ ಐಶ್ವರ್ಯ ಪ್ರಮೋಷನ್ಸ್ಗೆ. ಅವಾಗ ನೀವು ಮತ್ತು ಇನ್ನಿಬ್ರು ಹುಡುಗಿಯರು 3 RJs ಒಟ್ಟಿಗೆ ಬಂದಿದ್ರಿ. ಫ್ಲಾಶ್ ರೆಕಾರ್ಡರ್ ಇಟ್ಕೊಂಡು ಬಂದಿದ್ವಿ ಅನ್ಸುತ್ತೆ. ಅವತ್ತಿನ ಕಾಲದ ಟೆಕ್ನಾಲಜಿ ಹಾಗೆ ಅಂದರೆ ವೆನ್ ಆ್ಯಕ್ಟರ್ಸು ಸ್ಟುಡಿಯೋಗೆ ಬಂದಿಲ್ಲ ಅಂದರೆ ಒಂದಿಷ್ಟು ದೊಡ್ಡ ಬಾಕ್ಸ್ ಇತ್ತು, ಅದಕ್ಕೊಂದು ಮೈಕ್ ಅಂತ. ಓಕೆ, ದಟ್ಸ್ ಹೌ ವಿ ಹ್ಯಾವ್ ಅವಾಗಿನೂ ಸೆಲ್ಫಿ ಕ್ರೇಜ್ ಎಲ್ಲ ಶುರು ಆಗ್ತಾ ಇತ್ತು. ಅವಾಗೆಲ್ಲ ಆಲ್ ಆಫ್ ಅಸ್ ಮೆಟ್ ಆ್ಯಂಡ್ ಇನ್ನೊಬ್ರು ಯಾರೋ ನಿಮ್ಮ ಜೊತೆ ಇಬ್ಬರಿದ್ರು. ಸೊ ಇಟ್ ವಾಸ್ ಇಂಟ್ರೆಸ್ಟಿಂಗ್. ಅಶೋಕನಲ್ಲಿ ಮೀಟ್ ಮಾಡಿದ್ವಿ. ಆ್ಯಂಡ್ ಐಶ್ವರ್ಯ ಪ್ಲಾನ್ ಏನು ಮಾಡೋದು, ಯಾವ ಥರ ಲಾಂಚ್ ಮಾಡೋದು, ಯಾವ ಥರ ಸಾಂಗ್ಸನ್ನು ಹೈಲೈಟ್ ಮಾಡೋದು ಅಂತ. ಆನೆಸ್ಟ್ಲಿ ನನಗೆ ಜ್ಞಾಪಕನೇ ಇಲ್ಲ. ಐ ಥಿಂಕ್ ಅವಾಗ ರೇಡಿಯೋ ವಾಸ್ ಲೈಕ್ ಸೂಪರ್ ಬಿಗ್ ಅಲ್ಲ, ಬ್ರೇಕಿಂಗ್ ಸಾಂಗ್ಸ್ ಆಗಿರಲಿ. ಸೊ ವಿತ್ ಐಶ್ವರ್ಯ ಒನ್ ಆಫ್ ದ ಚಾನಲ್ಸ್, ಒನ್ ಆಫ್ ದ ರೇಡಿಯೋ ಸ್ಟೇಷನ್ಸ್ ಬಿಕೇಮ್ ಫ್ರಮ್ ಹಿಂದಿಯಿಂದ ಅದು ಕನ್ನಡಕ್ಕೆ ಕನ್ವರ್ಟ್ ಆಯಿತು. ಯು ರಿಮೆಂಬರ್ one of the, I don't know whether I can mention on Rapid Rashmi. Why not? Yeah, Radio Mirchi was the station which was completely Hindi. So ಅವಾಗ ಐಶ್ವರ್ಯ ಸಾಂಗ್ಸ್ ಕೇಳ್ಬಿಟ್ಟು ಅಲ್ಲಿನ MD he said ಒಂದು ಐಡಿಯಾ ಬಂತು ಮೀಟಿಂಗಲ್ಲಿ, ನಾವು ಯಾಕೆ ಲೋಕಲ್ ಆಗಬಾರ್ದು ಚಾನಲ್ಲು, ಬೆಂಗಳೂರು ಚಾನಲ್ ಅಂದ್ಬಿಟ್ಟು. ಬೆಂಗಳೂರಿಂದ ಕನ್ನಡಗೆ ಅವರು ಚೇಂಜ್ ಆದರು, ಕಂಪ್ಲೀಟ್ ಕನ್ನಡ ಮಾಡೋಣ, 24/7 ಕನ್ನಡ ಅಂತ. ಸೊ ಐಶ್ವರ್ಯ ಸಾಂಗ್ಸ್ ಲಕ್ಕಿಲಿ ವಾಸ್ ಗುಡ್ ಆ್ಯಂಡ್ ಎವ್ರಿ 15 minutes they were playing one song of ಐಶ್ವರ್ಯ ಆಮೇಲೆ ಹುಡುಗಿ ಅವೆಲ್ಲ ಸಾಂಗ್ಗಳು. ಸೊ ಇಟ್ ವಾಸ್ ಒಂಥರ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತ ಹೇಳ್ಬೋದು. 15 ನಿಮಿಷಕ್ಕೆ ಒಂದೊಂದು ಸತಿ ಐಶ್ವರ್ಯ ಸಾಂಗ್ಸ್ ಬಂದಿದ್ದು, ಪಾಪ್ಯುಲರ್ ಆಗಿದ್ದು, ಮತ್ತು ನಿಮ್ಮನ್ನೆಲ್ಲ ಭೇಟಿ ಮಾಡಿದ್ದು. ಅವಾಗ 2006 ಅಲ್ಲಿ ಕಟ್ ಆದ್ರೆ ಮಧ್ಯ ಎಲ್ಲ ತುಂಬಾ ಮೀಟ್ ಮಾಡಿದ್ವಿ. ಬಟ್ ಒಂದಂತೂ ಚೇಂಜ್ ಆಗಿಲ್ಲ, ನೀವು ಮಾತಾಡೋ ಸ್ಟೈಲು ರ್ಯಾಪಿಡ್ ಸ್ಟೈಲ್. ಐ ಥಿಂಕ್ ನಾನು ಸ್ಟಾರ್ಟಿಂಗಲ್ಲಿ ತುಂಬ ಸೈಲೆಂಟು. ಐ ಮೀನ್ ಯು ಮೈಟ್ ಹ್ಯಾವ್ ನೋಟಿಸ್ ಇನಿಷಿಯಲ್ ಡೇಸಲ್ಲಿ ಸ್ವಲ್ಪ ಹೆದರ್ಕೊಂಡು ಹೆಜ್ಜೆ ಇಡೋದು ಅಂತಾರಲ್ಲ. ಐ ಥಿಂಕ್ ದೋಸ್ ವಾರ್ ದ ಇನಿಷಿಯಲ್ ಫೇಸ್ ವೆನ್ ಐ ವಾಸ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ವಾಟ್ಸ್ ಹ್ಯಾಪ್ನಿಂಗ್ ಅಂತ. ಬಟ್ ಐ ಥಿಂಕ್ 2012 ಈಚೆಗೆ ಒಂದು ರೆಬೆಲ್ ನನ್ನಲ್ಲಿರೋದು. 2006 ಗೊತ್ತಾಯ್ತು ನನಗೊಂದು ಫ್ಲಾಶ್ ಇತ್ತು, ಒಂದು ಕಿಡಿ ಶುರು ಆಗಿತ್ತು, ಎಲ್ಲೋ ಇತ್ತು ಅಂತ. ಸೊ ದ ಡೈರೆಕ್ಟರ್ ಟುಡೇ ದ್ಯಾಟ್ 2024ನಲ್ಲಿ ಜಸ್ಟ್ ಕ್ಯೂರಿಯಸ್ಗೆ ಬಂದಿದ್ರ. ನಾನು ಅದೆಲ್ಲದಕ್ಕೂ ಇಳಿಯೋದಕ್ಕೂ ಮುಂಚೆ ಐ ವಾಂಟ್ ಟು ನೋ, ಇಂದ್ರಜಿತ್ ಅವರಂದರೆ ಆಲ್ವೇಸ್ ಅ ವೆರಿ ಸ್ಟೈಲಿಶ್, ಮತ್ತೆ ನೀವು ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡ್ಕೊಂಡು ಎಲ್ಲ ಕಡೆ ತುಂಬಾ ನೀಟಾಗಿ ಬರ್ತೀರಾ. ಸ್ಟೈಲಿಶ್ ದೆನ್ ಇವತ್ತು ನಿಮ್ಮ ಫೋನ್ ಕವರು ನಿಮ್ಮ ಸ್ಕರ್ಟ್ ಮ್ಯಾಚ್ ಆಗ್ತಾ ಇದೆ, ಆಮೇಲೆ ನಿಮ್ಮ ಇಯರಿಂಗ್ಸ್ ನಿಮ್ಮ ಚೈನ್ ಮ್ಯಾಚ್ ಆಗ್ತಾ ಇದೆ. ವಾವ್. ಸೊ ದಿಸ್ ಇಸ್ ಹೌ ಡೈರೆಕ್ಟರ್ ಅಂದ್ರೆ ಇಷ್ಟು ಡೀಟೇಲಿಂಗ್ ಗೆ ನಿಮ್ಗೆ ನ್ಯಾಚುರಲಿ ಐ ಇದೆ ಅನ್ನೋದಕ್ಕೆ ಇದೆ ಸಾಕ್ಷಿ. ಸಿ ಎವ್ರಿಥಿಂಗ್ ಡೈರೆಕ್ಟರ್ ಅಂದಮೇಲೆ ಇಟ್ ಹ್ಯಾಸ್ ಟು ಕಮ್ ಫ್ರಮ್ ರಿಯಾಲಿಟಿ ಅಲ್ವಾ. ರಿಯಾಲಿಟಿನ ತಗೊಂಡು ಒಂದು ಅನುಭವದಿಂದ ಅದನ್ನ ಫಿಕ್ಷನ್ಗೆ ಚೇಂಜ್ ಮಾಡೋದು. ಸೊ ದಟ್ಸ್ ವಾಟ್ ಇಸ್ ಡೈರೆಕ್ಷನ್. ಬಟ್ ಐ ಸ್ಟಿಲ್ ಫೀಲ್ ಇಂದ್ರಜಿತ್ ಅವರು ಡೈರೆಕ್ಟ್ರು ನೋಡಕ್ ತಕ್ಷಣ ವಾವ್ ಡೂಡ್ ವಾಟ್ ಅ ಸ್ಟೈಲಿಶ್ ಡೈರೆಕ್ಟರ್ ಅಂತ ಒಂದು ಇಮೇಜ್ ನಾನು ನೋಡ್ದಂಗೆ ಮೇ ಬಿ ಸ್ಟಾರ್ಟ್ ಆಗಿದ್ದು ನಿಮ್ಮಿಂದ ಅಲ್ವಾ? That's why I'm saying maybe because I don't want to. Stylish show star director ಅಂತೆಲ್ಲ ಶುರು ಮಾಡಿದೆ ಅವಾಗ 2001 2002. That's when it started. But I don't believe in style and star and all that. But ಒಳ್ಳೆ ಸಿನಿಮಾಗಳು ಮಾಡಬೇಕು ಇನ್ನು ಏನೋ ಡೆಲ್ಲಿ ತುಂಬ ದೂರ ಇದೆ. ವಾವ್. ಸೊ ಈಗ ಒಂದು ಪಾಸು, ಇದಕ್ಕೆಲ್ಲ ಇಳಿಯೋಕ್ಕೂ ಮುಂಚೆ
ನೀವು ಬೆಳಗ್ಗೆ ಎದ್ದಾಗಿಂದ ಹೆಂಗೆ ನೀವು ಐನೋ ನೀವು ಬ್ಯಾಡ್ಮಿಂಟನ್ ಪ್ಲೇಯರ್ ಅಂತ ನಾವು ಫೋನಲ್ಲಿ ಹಿಂಗೆ ಮಾತಾಡ್ಬೇಕಾದ್ರೆ ಅದು ಎಕ್ಸ್ಚೇಂಜ್ ಆಯಿತು. ಅದು ಬಿಟ್ಟರೆ ನೀವು ಹೆಂಗೆ ಯೋಚನೆ ಮಾಡ್ತೀರಾ, ನಿಮ್ಮ ದಿನ ಹೆಂಗೆ ಸ್ಟಾರ್ಟ್ ಆಗುತ್ತೆ, ಅಲ್ಲಿಂದ ಶುರು ಮಾಡಿ. ನೀವು ಬ್ಯಾಡ್ಮಿಂಟನ್ ಪ್ಲೇಯರ್ ಅಲ್ವಾ? ಯು ಆಲ್ಸೋ ಐ ಹರ್ಡ್ ದಟ್ ಯು ಪ್ಲೇ ಬ್ಯಾಡ್ಮಿಂಟನ್, ಗುಡ್ ಬ್ಯಾಡ್ಮಿಂಟನ್. ಡೀಸೆಂಟ್. ಇಲ್ಲ 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 ಹೇಳಿ, ನಿಮ್ಮ ಬಗ್ಗೆ ಹೇಳಿ. ನನ್ನ ಬಗ್ಗೆ ಎಲ್ಲ ಸಾಕಷ್ಟು ಜನ ಕೇಳಿದ್ದಾರೆ ಬ್ಯಾಡ್ಮಿಂಟನ್. ಹೌ ಡು ಯು ಸ್ಟಾರ್ಟ್ ಯುವರ್ ಡೇ? ಅಲ್ಲಿಂದ ಐ ಆಮ್ ಕ್ಯೂರಿಯಸ್ ಬಿಕಾಸ್ ಆಸ್ ಅ ಡೈರೆಕ್ಟರ್ ಎಲ್ಲ ಡೈರೆಕ್ಟರ್ಗೆ ಒಂದು ಇಂಪಾರ್ಟೆಂಟ್ ಕ್ವಾಲಿಟೀಸ್, ಯು ಹ್ಯಾವ್ ಟು ಬಿ ಅ ಗುಡ್ ಲೀಡರ್, ಯು ಆಲ್ಸೋ ಹ್ಯಾವ್ ಟು ಬಿ ಅ ಗುಡ್ ಟೀಮ್ ಪ್ಲೇಯರ್. ಸೊ ಈ ಥರ ಒಂದು ಪ್ರೊಫೆಷನ್ ಡಿಮ್ಯಾಂಡ್ಸ್ ಇರಬೇಕಾದಾಗ ಇಂಡಿವಿಜುವಲಿ ಐ ವಾಂಟ್ ಟು ನೋ. ಐ ಆಲ್ವೇಸ್ ಥಿಂಕ್ ಡೈರೆಕ್ಟರ್ ಇಸ್ ಲೈಕ್ ಅ ಕಮಾಂಡರ್ ಇನ್ ಆರ್ಮಿ. So you get the credit if you win the war, but if you lose the war, brickbats. So ella like audience are merciless. ಆಡಿಯನ್ಸ್ ನೀವು ಏನು ಫಸ್ಟ್ ಟೈಮ್ ಡೈರೆಕ್ಟ್ರಾ ಅಥವಾ ಫಸ್ಟ್ ಟೈಮ್ ಆ್ಯಕ್ಟ್ರಾ ಅಥವಾ ನೀವು ಎಷ್ಟು ಕಷ್ಟಪಟ್ರಿ, ನೀವು ಎಲ್ಲೆಲ್ಲಿ ಬೆಟ್ಟ ಹತ್ತಿದ್ರಿ, ಎಲ್ಲಿ ಈಜಾಡಿದ್ರಿ, ಎಲ್ಲೆಲ್ಲಿ ಟೂರ್ ಮಾಡಿ ಎಷ್ಟು ಖರ್ಚು ಮಾಡಿದ್ರಿ ಬಜೆಟಲ್ಲಿ, ಇದು ಯಾವುದೂ ಕೇಳಲ್ಲ. ಪಿಕ್ಚರ್ ಚೆನ್ನಾಗಿರಬೇಕು, ಚೆನ್ನಾಗಿ ಮಾಡಿರಬೇಕು ಆ್ಯಕ್ಟಿಂಗು, ಅದರಲ್ಲಿ ದೇ ಆರ್ ಆಲ್ ಪೈಸಾ ವಸೂಲಾಗಬೇಕು. ಸೊ that's how it is. I always feel it's a commando. You have to win a war, then you'll be a hero. If you lose a war, of course you'll have to face a big bats. ಆ ಥರ. ಸೊ ದಿನಚರಿ ಏನು, of course I give time for fitness is always been my motto. ಮುಂಚಿಂದನೂ ಬ್ಯಾಡ್ಮಿಂಟನ್ ಆಡಿದ್ದೀನಿ. ನಾನು ಕ್ರಿಕೆಟರ್ ಆಗಿದ್ದೆ, ಅದೆಲ್ಲ ಇವಾಗ ತುಂಬ ಹಿಂದಿನ ಕತೆ. ಆದರೆ ನಮ್ಮ ತಂದೆ ಕ್ರಿಕೆಟರ್ ಆದಾಗ ಒಂದು ಒಳ್ಳೆ ಆರ್ಟಿಕಲ್ ಬರೆದಿದ್ರು, ಅದ್ರ ಬಗ್ಗೆ ನಿಮ್ಮ ಒಂದು ರ್ಯಾಪಿಡ್ ರಶ್ಮಿನ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಂತಂದರೆ, ನಾನು ಸ್ಟೇಟ್ ಆಡ್ತಾಯಿದ್ದೆ, ನಾನು ಕುಂಬ್ಳೆ ಮತ್ತು ಡ್ರಾವಿಡ್ಡು, ಅವಾಗಿನ್ನು ಶ್ರೀನಾಥ್ ಮತ್ತು ವೆಂಕಟೇಶ್ ಪ್ರಸಾದ್ ಬಂದಿದ್ರು. ನಾವೆಲ್ಲ ಅಂಡರ್ 15, ಅಂಡರ್ 17, ಅಂಡರ್ 19, ಸೌತ್ ಝೋನ್ ಇದೆಲ್ಲ ಆಡಿದ್ವಿ ಆಗ್ಲೇ. ಸೊ ನಾನು ಕುಂಬ್ಳೆ ಅಂತೂ ತುಂಬ ಆಡಿದ್ವಿ ಕ್ರಿಕೆಟು ಜೊತೆಗೆ. ಸೊ ಅನಿಲ್ ಕುಂಬ್ಳೆ ಆಫ್ಕೋರ್ಸ್ ಈಸ್ ಅ ಸ್ಟಾರ್. ಸೊ ಅದಾದ ನಂತರ ನನಗೆ ಸೌತ್ ಝೋನ್ಗೆ ಸೆಲೆಕ್ಷನ್, ಅಂದರೆ ಸೌತ್ ಝೋನ್ ಸೆಲೆಕ್ಟ್ ಆಗಿದ್ದೆ. 6 ಸ್ಟೇಟ್ಗಳು ಸೇರಿ ಒಂದು ಸೌತ್ ಝೋನ್, ಸೆಂಟ್ರಲ್ ಝೋನ್, ಈಸ್ಟ್ ಝೋನ್, ವೆಸ್ಟ್ ಝೋನ್ ಅಂತ ಸೆಲೆಕ್ಟ್ ಮಾಡ್ತಾರೆ. ಸೆಲೆಕ್ಟ್ ಆಗಿದ್ದು ನಾಳೆ ಸೆಲೆಕ್ಷನ್ ಇದ್ದರೆ ಮ್ಯಾಚ್ಗೆ ಆಡೋಕ್ಕೆ ಹೋಗ್ಬೇಕಾಯ್ತು. ಟೀಮಲ್ಲಿ ಇದ್ದೆ 11ಅಲ್ಲಿ. ಹಿಂದಿನ ದಿನ ಆಕ್ಸಿಡೆಂಟ್ ಆಯಿತು, ನನಗೆ ಕಾಲು ಮುರಿದೋಯ್ತು. ಬೈಕಲ್ಲಿ ಹೋಗ್ಬೇಕಾದ್ರೆ ಒಂದು ಲಾರಿ ಕಾಲ್ ಮೇಲೆ ಹತ್ತಿಸ್ಬಿಟ್ಟ. ಸೊ ದಟ್ ಈಸ್ ನಾಟ್ ದ ಥಿಂಗ್, ದಟ್ ವಾಸ್ ಲಾಂಗ್ ಬ್ಯಾಕ್ ಇನ್ ಕಾಲೇಜ್. 1 year ಬೆಡ್ ರಿಡನ್ ಆ್ಯಂಡ್ ಐ ಕುಂಟ್ ವಾಕ್. ದೆ ವಾಸ್ ಅ ರಾಡ್ ಇನ್ ಮೈ ಲೆಗ್ ಫಾರ್ ಅ ಇಯರ್. ಸೊ ಅದೆಲ್ಲ ಆದಾಗ ನನಗೆ ತುಂಬ ಮೆಮೊರಿಲಿರೋದು, ತುಂಬ ಖುಷಿಯ ವಿಷಯ. ಅದರಲ್ಲೂ ಒಂದು ಏನಂತಾರೆ, ಗ್ರೇಸ್ ಅಂಡರ್ ಪ್ರೆಷರ್ ಅಂತಾರಲ್ಲ, ಆ ಥರ ಆ ಒಂದು ನೋವಿನಲ್ಲೂ ಒಂದು ನಗುನ ಕಂಡಿದ್ದು ಯಾವಾಗ ಅಂದರೆ, ನಮ್ಮಪ್ಪ ಒಂದು ಆರ್ಟಿಕಲ್ ಬರೆದ್ರು, ರಾಮು ಎಂಬ ಹುಡುಗ ಅಂತ. ದಟ್ ಈಸ್ ಆ್ಯಕ್ಚುಲಿ ಲ್ಯಾಂಡ್ ಮಾರ್ಕ್ ಆರ್ಟಿಕಲ್ ಫಾರ್ ಆಲ್ ದ ಅದರ್ ನ್ಯೂ ರೈಟರ್ಸ್ ಅಂತ ಹೇಳ್ಬೋದು. ಯಾಕೆ ಅಂತಂದರೆ, ರಾಮು ಎಂಬ ಹುಡುಗ ಅಂತ ಬರೆದು, ಒಬ್ಬ ಹುಡುಗನಿಗೆ ಅಥವಾ ಒಬ್ಬ ಪುರುಷನಿಗೆ ಮಹಿಳೆ ಎಷ್ಟು ಮುಖ್ಯ ಆಗ್ತಾಳೆ, ಅವಳು ನರ್ಸ್ ಮೂಲಕ ಅಥವಾ ತಾಯಿ ಮೂಲಕ ಅಥವಾ ಫ್ರೆಂಡ್ ಮೂಲಕ ಅಥವಾ ಕ್ಲಾಸ್ಮೇಟ್ ಮೂಲಕ, ಗೆಳತಿ ಮೂಲಕ, ಈ ಥರ ಒಬ್ಬೊಬ್ಬರು ಬಂದು ಆ ಒಂದು ಸ್ಪರ್ಶ ಯಾವ ಥರ ಒಬ್ಬ ಹುಡುಗನಿಗೆ ಯಾವಾಗ ವಾಸಿ ಆಗುತ್ತೆ, ಒಬ್ಬ ಮನುಷ್ಯನಿಗೆ ಎಷ್ಟು ಮುಖ್ಯ ಆಗುತ್ತೆ ಅಂತ ಅಂದ್ಬಿಟ್ಟು ಆರ್ಟಿಕಲ್ ಬರೀತಾ, ಕೊನೆಯಲ್ಲಿ ಕಾಲು ಮುರಿದೋಗಿರುತ್ತೆ ಒಬ್ಬನಿಗೆ, ರಾಮು ಎಂಬ ಹುಡುಗನಿಗೆ. ಕಾಲು ಮುರಿದೋದಾಗ ನರ್ಸ್ ಬರ್ತಾರೆ. ನರ್ಸ್ ಯಾಕೆ ಯಾವಾಗಲೂ ಮಹಿಳೆಯರು ಇರ್ತಾರೆ, ಮಹಿಳೆಯರು ಅವರ ಸ್ಪರ್ಶ ವಾಸಿ ಆಗುತ್ತೆ ಗಾಯ ಅಂತ ಬೇಗ. ಸೊ ಇದೆಲ್ಲ ಬರೀತಾ ಕೊನೆಯಲ್ಲಿ ಒಂದು ಲಾಸ್ಟ್ ಲೈನಲ್ಲಿ ಮಾತ್ರ ಹೇಳ್ತಾರೆ, ರಾಮು ಎಂಬ ಹುಡುಗ ಬೇರೆ ಯಾರೂ ಅಲ್ಲ, ಅದು ನನ್ನ ಮಗ ಇಂದ್ರಜಿತ್ ಲಂಕೇಶ್ ಅಂತ. ಸೊ ಆ ಲೇಖನ ನನಗೆ ಆ ನೋವಿನಲ್ಲಿ, ಆ ಬೆಡ್ ರಿಡನ್ ಆದಾಗ 1 ವರ್ಷ ಆ ಲೇಖನ ನನಗೆ ಶಕ್ತಿ ತುಂಬಿತು. ಯಾಕೆಂದರೆ ಕ್ರಿಯೇಟಿವಿಟಿ ಇದೆಯಲ್ಲ, ಎನಿ ಫಾರ್ಮ್ ಇಟ್ ಕ್ಯಾನ್ ಕಮ್ ಥ್ರೂ ರೈಟಿಂಗ್, ಥ್ರೂ ಫಿಲಮ್ಸ್, ಥ್ರೂ ಪೇಂಟಿಂಗ್. ಅದು ಅಂದರೆ ನಮ್ಮ ಅಪ್ಪನ ಒಂದು ಕ್ರಿಯಾಶೀಲತೆ ಆ ಒಂದು ಲೇಖನಲ್ಲಿ ನೀವು ನೋಡ್ಬೋದು. ಆ ಥರ ಸಾವಿರಾರು ಬರೆದಿದ್ದಾರೆ. ಸೊ ಆದರೆ ಆ ಲೇಖನ ನನಗೆ ಆ ಟೈಮಲ್ಲಿ ಹುಡುಗನಾದಾಗ ನನಗೆ ನಿಜವಾಗ್ಲೂ ಇನ್ಸ್ಪೈರ್ ಆಯಿತು. ಸೊ ಅಂದರೆ ನೀವು ಹೇಳಿದ್ದು ನೋಡಿದಾಗ ಯು ವಾಂಟೆಡ್ ಟು ಬಿ ಅ ಕ್ರಿಕೆಟರ್ ಅಲ್ಲಿವರೆಗೂ. ಈ ಒಂದು ಗೂಗ್ಲಿ ಎಲ್ಲೋ ಒಂದು ಕಡೆ ಕ್ರಿಕೆಟ್ ಆಸೆನ ಏನೋ ನೀರು ಪಾಲು ಮಾಡ್ತಾ ಇಲ್ಲ. ಅಫ್ಕೋರ್ಸ್ ಕ್ರಿಕೆಟರ್ ಆಗಿದ್ರೆ ನಾನು ಅದ್ಭುತವಾದ ಕ್ರಿಕೆಟರ್ ಆಗ್ತಾ ಇದ್ದೆ, ಅದ್ರ ಬಗ್ಗೆ ನಾನು ಹೇಳ್ಬೋದು. ಸಿನಿಮಾ ಮೇಕರ್ ಆಗಿ ಅದೆಲ್ಲ ಗೊತ್ತಿಲ್ಲ ನನಗೆ, ಪತ್ರಕರ್ತನಾಗಿ. ಬಟ್ ಕ್ರಿಕೆಟರ್ ಅಂತೂ ನನಗೆ ಆಗಲೇ 16 ವರ್ಷ ಇದ್ದಾಗ, 17 ವರ್ಷ ಇದ್ದಾಗಲೇ ಸ್ಟೇಟ್ ಬೆಸ್ಟ್ ವಿಕೆಟ್ ಕೀಪರ್ ಅಂತ ಸಿ ನಾಗರಾಜ್ ಅವರು, ಹಿ ವಾಸ್ ದ ಸೆಕ್ರೆಟರಿ ಆಫ್ ದ ಬೋರ್ಡ್ ಆಫ್ ಕಂಟ್ರೋಲ್ ಆಫ್ ಇಂಡಿಯಾ ಆ್ಯಂಡ್ ಕರ್ನಾಟಕ. ಹಿ ವಾಸ್ ಅ ಸೆಲೆಕ್ಟರ್, ಚೀಫ್ ಸೆಲೆಕ್ಟರ್ ಆಫ್ ಇಂಡಿಯಾ. ಅವರಿಂದ ಸರ್ಟಿಫಿಕೇಟ್ ಕೊಟ್ಟಿದ್ರು, ಈಸ್ ದ ಬೆಸ್ಟ್ ವಿಕೆಟ್ ಕೀಪರ್ ಆಫ್ ದ ಸ್ಟೇಟ್ ಅಂತ. ಆ ಥರ ಎಲ್ಲ ಒಂದು ಪ್ರಶಸ್ತಿಗಳು, ಸರ್ಟಿಫಿಕೇಟ್ಗಳು ಬಂದಿತ್ತು. ಆದರೆ ಏನಂತಾರೆ, ಇಟ್ಸ್ ಅ ಡೆಸ್ಟಿನಿ. ಸೊ ಅಲ್ಲಿಂದ ನಾನು ಕ್ರಿಕೆಟ್ ಆಡೋಕ್ಕಾಗಲಿಲ್ಲ. ಆದರೆ ನಮ್ಮ ಅಪ್ಪ ಮತ್ತು ಆ ಲೇಖನದ ಮೂಲಕ ಇನ್ಸ್ಪೈರ್ ಮಾಡಿ ನಾನು ಆಲ್ರೌಂಡರ್ ಅಂತ ಒಂದು ಪತ್ರಿಕೆ ಶುರು ಮಾಡಿದೆ. ಬಿಕಾಸ್ ಐ ಹ್ಯಾಡ್ ಟು ಬಿ ಅಸೋಸಿಯೇಟೆಡ್ ವಿತ್ ಸ್ಪೋರ್ಟ್ಸ್. Wake up to fresh ideas. Repose. ಎಲ್ಲೋ ಒಂದು ಕಡೆ ಕ್ರಿಕೆಟರ್ ಆಗ್ಬಿಟ್ಟು ಆಡೋಕ್ಕಾಗದೇ ಇದ್ರೂ ಕೂಡ ನೀನು ಕ್ರೀಡೆಯಲ್ಲಿ ನೀನು ಮುಳುಗಿರು ಅಂತ ಅಂದ್ಬಿಟ್ಟು ನಮ್ಮಪ್ಪ ಎನ್ಕರೇಜ್ ಮಾಡಿದ್ರು. ಆಲ್ರೌಂಡರ್ ಪತ್ರಿಕೆ ಶುರು ಮಾಡಿದೆ. ಅದರಲ್ಲಿ ಸುನಿಲ್ ಗವಾಸ್ಕರ್ ಬರೀತಾಯಿದ್ರು, ಮತ್ತು ರೋಜರ್ ಬಿನಿ ಬರೀತಾಯಿದ್ರು, ಸೈಯದ್ ಕಿರ್ಮಾನಿ ಮತ್ತು ರಾಮಚಂದ್ರ ಗುಹಾ. ಅವಾಗ ಕರ್ನಾಟಕ ಭಾಷೆಗೆ ನನ್ನ ಪತ್ರಿಕೆ ಮೂಲಕ, ಆಲ್ರೌಂಡರ್ ಮೂಲಕ ಪರಿಚಯ ಆದರು.
ಪ್ರತಿ ವಾರನೂ ಅವ್ರು ಬರೀತಾಯಿದ್ರು. ಈಸ್ ಅಫ್ಕೋರ್ಸ್ ಅ ಗ್ರೇಟ್ ಥಿಂಕರ್ ನಾವು, ಈಸ್ ಅ ರೈಟರ್ ಆ್ಯಂಡ್ ಆಲ್ ದ್ಯಾಟ್. ಅವ್ರು ನಮ್ಮ ಮೂಲಕನೇ ಕನ್ನಡಕ್ಕೆ ಪರಿಚಯ ಆಗಿದ್ದು. ಸೊ ಈ ಥರ ಹಲವಾರು ಜನ, ಇನ್ಫ್ಯಾಕ್ಟ್ ನಮ್ಮ ಅಪ್ಪನ ರಿಂಗ್ ಸೈಡ್ ಆರ್ಟಿಕಲ್ ಬರ್ತಾ ಇತ್ತು. ಇಟ್ ವಾಸ್ ವೆರಿ ಪಾಪ್ಯುಲರ್. ಇಟ್ ವಾಸ್ ಹೈಯೆಸ್ಟ್ ಸರ್ಕ್ಯುಲೇಟೆಡ್ ಸ್ಪೋರ್ಟ್ಸ್ ಮ್ಯಾಗಝೀನ್ ಅಟ್ ದಟ್ ಟೈಮ್ ಇನ್ 96-97. ವಾವ್. ಸೊ ಟುಡೇ ಐ ಥಿಂಕ್ ಸ್ಪೋರ್ಟ್ಸ್ ಮ್ಯಾಗ್ಝೀನ್ ಅನ್ನೋದು ಸಪ್ರೇಟ್ ಇದೆ ಇಲ್ಲ, ನಾರ್ಮಲ್ ಪೇಪರಲ್ಲೇ ಒಂದು ಕಾಲಮ್ ಆಗಿ ಸೆಕ್ಷನ್ ಆಗಿ ಬರುತ್ತೆ. ಸೊ ಇವೆಲ್ಲ ನೀವು ಹೇಳ್ತಾ ಇದ್ದಾಗ ಲೈಕ್ ಐ ಯೂಸ್ ದ ವರ್ಡ್ ಮ್ಯಾನ್ ಆಫ್ ಮೆನಿ ಫಸ್ಟ್ಸ್ ಅಂತ. ಯಾಕೆಂದರೆ ಅಲ್ಲಿವರೆಗೂ ಇವತ್ತಿನ ಜನ್ರೇಷನ್ ಅಂದರೆ 80s 90s ಹುಟ್ಟಿರೋರಿಗೆ, ಐ ಆಮ್ 84 ಬಾರ್ನ್. ಸೊ ನನಗೆ ಇಂದ್ರಜಿತ್ ಅವರಂದರೆ ಇನಿಷಿಯಲ್ ಇದು ತುಂಟಾಟ ಡೈರೆಕ್ಟ್ರು, ಲಂಕೇಶ್ ಪತ್ರಿಕೆ ಡೈರೆಕ್ಟ್ರು, ಮತ್ತು ಐಶ್ವರ್ಯ. ಅದು ಬಿಟ್ಟರೆ ನೆಕ್ಸ್ಟು ಆ್ಯಸ್ ಅ ಡೈರೆಕ್ಟರ್ ನಿಮ್ಮ ಒಂದು ಹಿಟ್ಸ್ ಆಗಿರಲಿ, ಈ ಕಡೆ ರಿಯಾಲಿಟಿ ಶೋನಲ್ಲಿ ಯು ಹ್ಯಾಡ್ ಅ ಬಿಗ್ ಸ್ಟಿಂಗ್. 650 episodes. Yes. And it at number 1 the whole time. Oh wow. ನೋಡಿ ಈ ನಗು. ಈ ನಗುನೇ 650 ಎಪಿಸೋಡು ಕರ್ಕೊಂಡು ಹೋಗಿದ್ದು. ಮತ್ತು ಅಫ್ಕೋರ್ಸ್ ಲಾಡ್ ಆಫ್ ಇಟ್ಸ್ ಅ ಟೀಮ್ ಎಫರ್ಟ್. ಸೃಜನ್ ಅವರ ಒಂದು ಹಾರ್ಡ್ ವರ್ಕು ಮತ್ತು ಇಡೀ ಟೀಮು. ಇನ್ಫ್ಯಾಕ್ಟ್ ಅಪರ್ಣ ಅವರು, ಶ್ವೇತಾ ಮತ್ತು ಹಲವಾರು ಜನ, ಒಬ್ಬರು ಅಂತಲ್ಲ, ಮಂಡ್ಯ ರಮೇಶ್ ಇರ್ಬೋದು, ಕುರಿ ಪ್ರತಾಪು, ಅಲ್ಲ ಒಬ್ರು ಬಿಟ್ಟರೆ ಇನ್ನೊಬ್ರು ಕೋಪ ಬರುತ್ತೆ. ಯಾಕಂದರೆ ಎಲ್ಲರ ಎಫರ್ಟ್ ಇತ್ತು. ಆ್ಯಂಡ್ 650 ಎಪಿಸೋಡ್ಸ್ ಇಂದ ನನ್ನ ನಗು ಪಾಪ್ಯುಲರ್ ಆಯಿತು. ಇದರಿಂದಾಗಿ ನೀವು ಕರ್ನಾಟಕದಲ್ಲಿ ಯಾವ ಟ್ಯಾಕ್ಸ್ನವರು ಬಂದು ನಿಮಗೆ ರೇಡ್ ಮಾಡೋಕ್ಕಾಗದೇ ಇರೋಂಥ ಸ್ಮೈಲ್ ಬಿಲಿಯನೇರ್ ನೀವು. ಸ್ಮೈಲಿಗೆ ರೇಡ್ ಮಾಡಬೇಕಷ್ಟೇ. ಸ್ಮೈಲ್ ಬಿಲಿಯನೇರ್. ಓ ಹಂಗೆ. ಬಿಕಾಸ್ ಇದೆಲ್ಲ ಒಂದು ಜರ್ನಿ ಏನಿದೆ. ನನ್ನ ಕುತೂಹಲ ಇರೋದು, ಯಾಕೆಂದರೆ ನಾನು ಬಸವನಗುಡಿನಲ್ಲಿ ಬೆಳೆದಿರೋ ಹುಡುಗಿ. ನಾನು ಅಷ್ಟೇ. ನಿಮ್ಮ ಲಂಕೇಶ್ ಪತ್ರಿಕೆ ಇದಿದೆಯಲ್ಲ, ಭವಾನಿ ಚೌಲ್ಟ್ರಿ ಪಕ್ಕದ ಹಿಂಗೆ ರೈಟ್ಗೆ ಹೋಗುತ್ತೆ ನೋಡಿ. ಭವಾನಿ ಚೌಲ್ಟ್ರಿ ಸ್ಟಾರ್ಟಿಂಗಲ್ಲಿ ಟೆಲಿಫೋನ್ ಎಕ್ಸ್ಚೇಂಜ್ ಪಕ್ಕದ್ದೇ ನಮ್ಮ ಅಜ್ಜಿ ಮನೆ. ಸೊ ನಮ್ಗಳಿಗೆಲ್ಲ ಎಲ್ಲ ರಾಮಾಂಜನೇಯ ಸ್ಟ್ರೀಟಲ್ಲೆಲ್ಲ ನಡ್ಕೊಂಡು ಹೋಗ್ಬೇಕಾದ್ರೆ ಲಂಕೇಶ್ ಪತ್ರಿಕೆ ಆಫೀಸು, ಲಂಕೇಶ್ ಅವರು ಅಷ್ಟೇ ಕೇಳಿದ್ದೀವಿ ಹೊರತು ನಮ್ಮ ತಾತನ ಕಾಲದವರೆಲ್ಲ ಅವ್ರದ್ದು ನಾವು ಓದಿ ಆ ಕಾಲದಲ್ಲಿ ಸಮಕಾಲಿಕರವರೆಲ್ಲ. ಸೊ ಟುಡೇ ವೆನ್ ಐ ಲುಕ್ ಬ್ಯಾಕ್, ನಮ್ಮ ಜನ್ರೇಷನಿಗೆ ಸಿಕ್ಕಿದ್ದು ಇಂದ್ರಜಿತ್ ಲಂಕೇಶ್ ಅವರು. ಆದ್ರೂ ನೀವು, ಐ ಆಮ್ ಮೋರ್ ಕ್ಯೂರಿಯಸ್ ಇವತ್ತು ಆಲ್ಸೋ ನಮ್ಮ ಆಡಿಯನ್ಸು ಟು ನೋ. ಇಲ್ಲೊಂದು ಇಂಗ್ಲೀಷ್ನಲ್ಲಿ ಒಂದು ಸೇಯಿಂಗ್ ಇದೆ, ಐ ವಾಂಟ್ ಟು ಕೋಟ್ ದಿಸ್. ಎಕ್ಸ್ಟ್ರಾಆರ್ಡಿನರಿ ಪೀಪಲ್ ಆರ್ ಆರ್ಡಿನರಿ ಪೀಪಲ್ ಹೂ ಥಿಂಕ್ ಡಿಫ್ರೆಂಟ್ಲಿ. extraordinary people are ordinary people who can think differently. That can be you ಅಂತನೂ ಬರುತ್ತೆ. ಬಟ್ ನನಗಿದು ಅಂದ ತಕ್ಷಣ ಹೊಳೆಯೋದು ಒಂದಷ್ಟು ಹೆಸರುಗಳಂದರೆ ಲಂಕೇಶ್ ಸರ್. ಅಂದರೆ ಅವರು ಎಕ್ಸ್ಟ್ರಾರ್ಡಿನರಿ ಆಗಿ ಡಿಫ್ರೆಂಟಾಗಿ ಯೋಚನೆ ಮಾಡ್ತಾ ಇದ್ದಿದ್ದು, ಒಂದು ಆ್ಯಕ್ಟಿವಿಸಮ್ನ ಬರವಣಿಗೆಯಲ್ಲಿ ತಂದಿರೋದಾಗಿರ್ಬೋದು. ಎಲ್ಲರೂ ಅಂದ್ರಕ್ಕೂ ಮಂಚವಾಳ್ಳು ಥರ ಇದ್ದರೆ ಇವರು ಇನ್ನೊಂದು ಡೈರೆಕ್ಷನ್ನು. ಸೊ ಮನೆಯಲ್ಲಿ ಈ ತರಹದ ಒಂದು ಅಪ್ಪ ಇದ್ದಾಗ ಅದು ಇಂದ್ರಜಿತ್ ಅವರನ್ನು ಯಾವ ರೀತಿ ಮೋಲ್ಡ್ ಮಾಡ್ತಾ ಹೋಯಿತು. ಇವೆಲ್ಲ ಒಂದು ಪ್ರೊಫೆಷ್ನಲಾಗಿ ನಾನು ಹೇಳ್ತಾ ಇರೋ ಇಂಟ್ರೊಡಕ್ಷನ್ನು ಲಂಕೇಶ್ ಸರ್. ಬಟ್ ನಿಮಗೆ ಅವ್ರ ಅಪ್ಪ. ಸೊ ಅಲ್ಲಿಂದ ನಾನು ಶುರು ಮಾಡಬೇಕು. ಯಾವಾಗ ಗೊತ್ತಾಯ್ತು ನಿಮಗೆ ನೀವು ಲಂಕೇಶ್ ಅವ್ರ ಮಗ, ನಿಮ್ಮ ತಂದೆಗೆ ಅಂದರೆ ಸಮಾಜದಲ್ಲಿ ಇಂಥ ಒಂದು ಗೌರವ ಇದೆ, ಹೆಸರಿದೆ ಅಂತಲ್ಲ? ಇಲ್ಲ, ನಮ್ಮ ತಂದೆ ನಾನು ಮೋರ್ ಆಫ್ ಫ್ರೆಂಡ್ಸ್. ಅದಕ್ಕಿಂತ ಮುಖ್ಯವಾಗಿ ಹೇಳಬೇಕು ಅಂತಂದರೆ ನನ್ನ ಪುಣ್ಯ ಅದು, ನಾನು ಲಂಕೇಶ್ ಅವರ ಮಗನಾಗಿ ಹುಟ್ಟಿದ್ದು ಮತ್ತು ಅವ್ರ ಜೊತೆ ಅಷ್ಟು ಟೈಮ್ ಕಳೆದಿದ್ದು. ಯಾಕಂದರೆ 1984-85 ನಂತರ ನಾನು ಅವ್ರ ಜೊತೆ ಆ್ಯಸ್ ಅ ಫ್ರೆಂಡ್ ಟೈಮ್ ಕಳೆದೆ. ನಾನು ಕ್ರಿಕೆಟ್ ಮ್ಯಾಚ್ ನೋಡೋಕೆ ಬರೋರು, ಆಮೇಲೆ ಹೇಳ್ತಾ ಇರಲಿಲ್ಲ ಬರ್ತಾಯಿನಿ ಅಂತ, ದೂರದಿಂದ ಎಲ್ಲ ಒಂದು ಕಡೆ ಸಿಗರೇಟ್ ಹಚ್ಚಿಸ್ಕೊಂಡು ನೋಡ್ತಾಯಿದ್ರು. ಆವಾಗ ನಾನು ಬಂದಿರೋದು ಗೊತ್ತಾಗಿ ನಾನು ಒಂದು ಸ್ವಲ್ಪ ಕಾನ್ಷಿಯಸ್ ಆಗ್ತಾಯಿದ್ದೆ ಕ್ರಿಕೆಟ್ ಆಡಬೇಕಾದ್ರೆ. ಸೊ ಅಲ್ಲಿಂದ ಶುರುವಾಗಿದ್ದು ನಮ್ಮ ಜರ್ನಿ. ಇನ್ಫ್ಯಾಕ್ಟ್ ಅವ್ರ ಪತ್ರಕರ್ತರಾಗಿ ನಾವು, ಇನ್ಫ್ಯಾಕ್ಟ್ ನಾನು ಒಬ್ಬನೇ ಅಲ್ಲ, ಇಡೀ ಕರ್ನಾಟಕದ ಪ್ರತಿಯೊಬ್ಬ ಪತ್ರಕರ್ತನು ಎಲ್ಲೋ ಒಂದು ಕಡೆ ಪಿ ಲಂಕೇಶಿಂದ ಇನ್ಸ್ಪೈರ್ ಆಗಿರ್ತಾನೆ. ಸೊ ಅದರಲ್ಲೂ ನಾನೊಬ್ಬ ಅಂತ ಹೇಳ್ಬೋದು. ಮತ್ತು ಲಂಕೇಶ್ ಅಂತ ಒಂದು ದೊಡ್ಡ ಆಲದ ಮರ ಇದ್ದಾಗ ಅದರ ಕೆಳಗೆ ಒಂದು ಹುಲ್ಲಿನ ಗರಿಕೆಯನ್ನು ಬೆಳೆಯಲ್ಲ ಅಂತಂತಾರೆ. ಆ ಥರ ಸಮಯದಲ್ಲಿ ನಾವೆಲ್ಲೋ ಒಂದು ಕಡೆ ಬಂದು ದೊಡ್ಡ ಆಲದ ಮರದ ಆಚೆ ಬಂದು ಎಲ್ಲೋ ಒಂದು ಸಣ್ಣದಾಗಿ ಒಂದು ಕೆಲಸ ಮಾಡಿರೋದಂದರೆ ಅದು ಇಟ್ಸ್ ಅ ಗ್ರೇಟ್ ಎಫರ್ಟ್ ಅಂತ ನನಗೆ ನಾನೇ ಕಾಂಪ್ಲಿಮೆಂಟ್ ಕೊಡ್ತಾ ಇಲ್ಲ. ಆದರೆ ಹಿ ವಾಸ್ ಸಚ್ ಅ ಬಿಗ್ ಜೈಗ್ಯಾಂಟಿಕ್ ಪರ್ಸ್ನಾಲಿಟಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ದೊಡ್ಡ ಆಲದ ಮರ ಅಂದರೆ ಅವರು ಒಂದು ವಾಕ್ಯದಲ್ಲಿ ಅವ್ರನ್ನ ಡಿಸ್ಕ್ರೈಬ್ ಮಾಡೋಕ್ಕಾಗಲ್ಲ. ಆ್ಯಸ್ ಅ ಸನ್, ಆ್ಯಸ್ ಅ ಜರ್ನಲಿಸ್ಟ್ ಆರ್ ಆ್ಯಸ್ ಅ ಫಿಲ್ಮ್ ಮೇಕರ್ ನಾನು ಅವರಿಂದ ಇನ್ಸ್ಪೈರ್ ಆಗಿರೋದು. ಇನ್ಫ್ಯಾಕ್ಟ್ ಐ ಬೇಸಿಕ್ಲಿ ವಾಂಟ್ ಟು ಟೇಕ್ ಲೇಯರ್ಸ್. ಈಗ ಐ ಜಸ್ಟ್ ವಾಂಟ್ ಟು ಸಿ, ಮಗನಾಗಿ ಅಪ್ಪನಾಗಿ ನೀವು ಅವರಲ್ಲಿ ಫಸ್ಟ್ ಏನೇನು ನೋಡಿದ್ರಿ? ಅಪ್ಪನಾಗಿದ್ದಕ್ಕಿಂತ ಅವ್ರು ಹಿ ವಾಸ್ ನಾಟ್ ಅ ಟಿಪಿಕಲ್ ಫಾದರ್ ಮೆಟೀರಿಯಲ್. ಹಿ ವಾಸ್ ಮೋರ್ ಬ್ಯುಸಿ. ಒಂದು ಹಳ್ಳಿಯಿಂದ ಬಂದು ಒಬ್ಬ ಲೆಕ್ಚರರು, ಅದು ಲೆಕ್ಚರರು ಆಗಿಲ್ಲ, ಒಂದು ಹುಡುಗ ಒಂದು ಹಳ್ಳಿಯಿಂದ ಬರ್ತಾನೆ. ಹಳ್ಳಿ ಅಂದರೆ ಏನು 40 ಮನೆಯ ಹಳ್ಳಿ, ಒಂದು ಶಿವಮೊಗ್ಗ ಡಿಸ್ಟ್ರಿಕ್ಟಲ್ಲಿ, ಒಂದು ಶಿವಮೊಗ್ಗ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಕೊನಗಳ್ಳಿ ಅಂತ ಒಂದು ಹಳ್ಳಿನಲ್ಲಿ ಒಂದು 40 ಮನೆ ಅಷ್ಟೇ. ಅಲ್ಲಿಂದ ಬಂದು ಬೆಂಗಳೂರಿಗೆ ಬಂದು ಒಂದು ಇಂಗ್ಲೀಷ್ ಪ್ರೊಫೆಸರ್ ಆಗಿ ಅದನ್ನು ಬಿಟ್ಟು ಕನ್ನಡದಲ್ಲಿ ಒಂದು ಪತ್ರಿಕೋದ್ಯಮ ಶುರು ಮಾಡಿ
ಒಂದು ದೊಡ್ಡ ಸೆನ್ಸೇಷನ್ ಶುರು ಮಾಡಿರೋದಿದೆಯಲ್ಲ, ಅದು ಸೆನ್ಸೇಷನ್ ಯಾವ ಥರ ಅಂತಂದರೆ ಒಂದು ವಿರೋಧ ಪಕ್ಷವಾಗಿ ವರ್ಕ್ ಮಾಡಿ ಒಂದು ಭ್ರಷ್ಟಾಚಾರದ ಒಂದು ಸರ್ಕಾರವನ್ನು ಬೀಳಿಸೋದು ಒಂದು ಪೆನ್ನಲ್ಲಿ, ಇದೆಲ್ಲ ಅದು ನಾವು ಕನಸಿನಲ್ಲೂ ನಾವು ಅದನ್ನು ಕಲ್ಪನೆ ಮಾಡ್ಕೊಳಕ್ಕಾಗಲ್ಲ. ಅದು ಆ ಥರದ ಒಂದು ಜರ್ನಲಿಸಮ್ ಅದು. ಯಾಕೆಂದರೆ ಎಲ್ಲೇ ಒಂದು ಕಡೆ ಕಾಂಪ್ರಮೈಸ್ ಆಗದೆ ಒಂದು ಪೆನ್ ಇಸ್ ಮೈಟಿಯರ್ ದನ್ ದ ಸ್ವರ್ಡ್, ಲಿಟ್ರಲಿ ಇಟ್ಸ್ ಜಸ್ಟ್ ಅ ಸೇಯಿಂಗ್ ಅಂತ ಹೇಳ್ಬೋದು, ಲಿಟ್ರಲಿ ಟು ಕೈಂಡ್ ಆಫ್ ಅದನ್ನು ಪ್ರೂವ್ ಮಾಡೋದು ಆ ಕಾಲದಲ್ಲೇ ಅದು ನಿಜ ನೋಡೋಕ್ಕೆ ಸಿಕ್ಕಿದ್ದು. ಆಮೇಲೆ ಒಂದು ಯಾವುದೇ ಜಾಹೀರಾತು ಇಲ್ಲದೆ 4.25 ಲಕ್ಷ ಒಂದು ಪತ್ರಿಕೆ ಒಂದು ಸರ್ಕ್ಯುಲೇಷನ್ ಆಗುತ್ತೆ ಅಂದರೆ 44 ಮಿಲಿಯನ್ ರೀಡರ್ಸ್ ಇನ್ 1983-84 ವೆನ್ ದ ಪಾಪ್ಯುಲೇಷನ್ ಇಸ್ ಲೆಸ್ಸರ್ ದೆನ್ ನೌ. ಇಟ್ಸ್ ಆ ಥರದ್ದು ಇನ್ನೂ ಎಲ್ಲೂ ರೀಚ್ ಆಗಿಲ್ಲ. ಹಲವಾರು ಪತ್ರಿಕೆಗಳು ಇವತ್ತು 10 lakhs 20 lakhs ಅಂತ ಹೇಳ್ತಾರೆ ಸರ್ಕ್ಯುಲೇಷನು, ಬಟ್ ಎಲ್ಲ ಫ್ರೀಗೆ ಹಂಚೋದು, ರೀಡರ್ಶಿಪ್ 1 million ಅಂತಾರೆ, ಅದೆಲ್ಲ ಜಾಸ್ತಿ ಫ್ರೀಯಾಗಿ ಹಂಚೋದಿರುತ್ತೆ. ಅಥವಾ ಒಬ್ಬ ಮನುಷ್ಯ ಜೋಬಿಂದ ಕಾಸು ತೆಗೆದು ಕೊಂಡುಕೊಂಡು 4.25 ಲಕ್ಷ ಸೇಲ್ ಆಗೋದು. ಮತ್ತು ಅದಕ್ಕಿಂತ ಮುಖ್ಯವಾಗಿ ಬರೀ ಒಂದು ಲೇಖನದ ಅವರ ಒಂದು ಬರವಣಿಗೆ ಸೇಲ್ ಆಗೋದು, ಅದು ಜಾಹೀರಾತು ಇಲ್ಲದೆ ಒಂದು ಪತ್ರಿಕೆ ಶುರು ಮಾಡೋದಿದೆಯಲ್ಲ, ಅದು ದಟ್ಸ್ ಅ ರೆಕಾರ್ಡ್ ಇನ್ ನಾಟ್ ಇನ್ ಜಸ್ಟ್ ಏಷ್ಯಾ ಇನ್ ದ ವರ್ಲ್ಡ್. ಒಂದು ಇಟ್ಸ್ ಅ ರೆಕಾರ್ಡ್ ಇನ್ ಇಟ್ ಸೆಲ್ಫ್, ಒಂದು ದಾಖಲೆ ಅದು. ಒಂದು ಜಾಹೀರಾತು ಇಲ್ಲದೆ ಒಂದು ಪತ್ರಿಕೆನ ನಡೆಸೋದು, ಒಂದು ಬರವಣಿಗೆ ಮೂಲಕ ಒಂದು ಪತ್ರಿಕೆಯನ್ನು ಮಾರೋದು ಮತ್ತು ಜನರು ಅದನ್ನು ತೊಗೊಂಡು ಓದೋದು. ಅದು ಒಂದು ಸಿದ್ಧಲಿಂಗೆ ಅವರ ಈ ಒಂದು ಸೀರಿಯಸ್ ಡಿಸ್ಕಷನ್, ಒಂದು ಸಿದ್ಧಲಿಂಗೆ ಅವ್ರ ಜೋಕ್ ಹೇಳ್ತೀನಿ. ಸಿದ್ಧಲಿಂಗೆ ವಾಸ್ ಅ ಫೇಮಸ್ ಪೊಯೆಟ್ ಆ್ಯಂಡ್ ನಮ್ಮ ತಂದೆಯವ್ರ ಶಿಷ್ಯ ಅವರು. ಸಿದ್ಧಲಿಂಗೆ ಅಲ್ಲ ಆ ಡೈರೆಕ್ಟರ್ ಬಂಗಾರದ ಮನುಷ್ಯ ಡೈರೆಕ್ಟರ್ ಸಿದ್ಧಲಿಂಗೆ ಅಲ್ಲ. ಸಿದ್ಧಲಿಂಗೆ ದಲಿತ ಕವಿ ಸಿದ್ಧಲಿಂಗಯ್ಯ. ಹಿ ವಾಸ್ ಅ ಫೇಮಸ್ ರೈಟರ್, ಹಿ ವಾಸ್ ಅನ್ MLC, ಹೀಸ್ ಒಂದು ದೊಡ್ಡ ರೆಬೆಲ್ ರೈಟರ್ ಅಂತ ಹೇಳ್ಬೋದು. ಸಿದ್ಧಲಿಂಗೆ ಅವರು ಒಂದು ತಮಾಷೆಗೆ ಅವ್ರನ್ನ ಸಂದರ್ಶನ ಮಾಡ್ಬೇಕಾದ್ರೆ ಹೇಳ್ತಾರೆ, ಲಂಕೇಶ್ ಪತ್ರಿಕೆ ಯಾವ ಥರ ಇಂಪ್ಯಾಕ್ಟ್ ಆಗಿತ್ತು ಅಂದರೆ, ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿ ನಾವು ತೊಗೊತಾ ಇದ್ವಿ. ನಾವು ನಾರ್ತ್ ಕರ್ನಾಟಕನಲ್ಲಿ ಹುಬ್ಳಿನಲ್ಲಿ ಓದಬೇಕಾರೆ ಅಷ್ಟೇ ಅಲ್ಲ, ಅಡ್ವಾನ್ಸ್ ಬುಕ್ಕಿಂಗ್ ಒಂದು ಸಿನಿಮಾ ಥಿಯೇಟ್ರಿಗೆ ತಗೊಳ್ಳಲ್ಲ ನಾವು ಸಿನಿಮಾಗೆ, ಆದರೆ ಒಂದು ಪತ್ರಿಕೆಯನ್ನು ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿ ತೊಗೊತಾ ಇದ್ವಿ. ಅಂದರೆ ಯಾವ ಥರ ಎಫೆಕ್ಟ್ ಇತ್ತು ಅಂದರೆ, ನಾವು ಕಾಲೇಜಲ್ಲಿ ನಾವು ರಾತ್ರಿ ಸಂತೋಷ್ ಕೂಟಲ್ಲಿ ಪಾರ್ಟಿ ಗೀಟಿ ಮಾಡಿ ಟ್ರಿಪಲ್ ರೈಟಿಗೆ ಹೋಗ್ತಾ ಇದ್ದಾಗ ಪೊಲೀಸ್ ಹಿಡಿದಾಗ ರೇ ನಾವು ಲಂಕೇಶ್ ಪತ್ರಿಕೆ ಓದುಗರು ಅಂತ, ರಿಪೋರ್ಟರ್ ಅಲ್ಲ ಓದುಗರು ಅಂತ ಹೇಳ್ತಾ ಇದ್ರೆ ಬಿಟ್ಬಿಡೋರು. ಇವ್ನಿಗೆಲ್ಲ ಒಂದು ಸ್ವಲ್ಪ ಬುದ್ಧಿವಂತಿಕೆ ಇದೆಯಪ್ಪ, ಇವನೊಂದು ಸ್ವಲ್ಪ ಬಿಟ್ಬಿಡು ಇವ್ನ ಅಂತ ಬಿಟ್ಬಿಡೋರು. ಆ ಒಂದು ಎಫೆಕ್ಟ್ ಇಂಪ್ಯಾಕ್ಟ್ ಮಾಡೋದು ಪತ್ರಿಕೆ ಬೇರೆ ಯಾವುದೂ ಇಲ್ಲ ಅಂತ ತಮಾಷೆಗೆ ಹೇಳ್ತಾ ಇದ್ದಿದ್ದು. ಯಾಕೆಂದರೆ ಒಂದು ಲಂಕೇಶ್ ಪತ್ರಿಕೆ ಒಂದು ಮನೆಯ ಮಾತಾಗಿತ್ತು. ಹಲವಾರು ಜನ ಬಂದು ಹೇಳ್ತಾರೆ ನನಗೆ, ಇವತ್ತಿನ ಸಾಧಕರು ಮತ್ತು IAS ಆಫೀಸರ್ಸು ನಾರ್ತ್ ಕರ್ನಾಟಕನಲ್ಲಿ ಪಾಪ ದುಡ್ಡಿಲ್ಲದೆ ಇದ್ದಾಗ ನಾವು ಸಾಹುಕಾರರನ್ನ ಫ್ರೆಂಡ್ ಮಾಡ್ಕೊಂಡಿದ್ದು ಒಂದೇ ಕಾರಣ ಯಾಕೆ ಅಂತಂದರೆ ಲಂಕೇಶ್ ಪತ್ರಿಕೆ ಓದೋಕ್ಕೆ, ಯಾಕಂದರೆ ಅವ್ರ ಮನೇಲಿ ಪತ್ರಿಕೆ ಬರ್ತಾಯಿತ್ತು, ನಮಗೆ ದುಡ್ಡು ಇರ್ತಿಲ್ಲ ಕೊಂಡ್ಕೊಳ್ಳೋದಕ್ಕೆ ಅಂತ ಹೇಳ್ತಾಯಿದ್ರು. ಸೊ ಈ ಥರದ ಹಲವಾರು ಒಂದು ದಂತಕಥೆಗಳಿದೆ. ಅದನ್ನೆಲ್ಲ ನಿಮ್ಮ ಒಂದು ರ್ಯಾಪಿಡ್ ರಶ್ಮಿ ಟೈಮ್ ಕಡಿಮೆ ಆಗಿರೋದ್ರಿಂದ ನೀವು ಅದನ್ನೆಲ್ಲ ಯೋಚನೆ ಮಾಡಿದೆ. ಬಿಕಾಸ್ ಹಿಯರ್ ವಿ ಆರ್ ಶೋ ಹೆಸರೇ ಜಸ್ಟ್ ಕ್ಯೂರಿಯಸ್ ಆಗಿರೋದ್ರಿಂದ ವಿ ಆರ್ ವೆರಿ ಕ್ಯೂರಿಯಸ್ ಟು ನೋ ಅವತ್ತಿನ ಕಾಲ ಹೇಗಿತ್ತು, ಅವತ್ತಿನ ಕಾಲದ ಒಂದಷ್ಟು ವಿಚಾರಗಳು ಇವತ್ತಿನವ್ರನ್ನ ಹೇಗೆ ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆ ಎಲ್ಲ. ಸೊ ನೀವು ಈಗ ಲಂಕೇಶ್ ಪತ್ರಿಕೆಗೆ ಇಷ್ಟೊಂದು ಒಂದು ಮಾರ್ಕೆಟು, ಅದನ್ನು ಅವತ್ತಿನ ಕಾಲದಲ್ಲಿ ಆ ಪತ್ರಿಕೆ ಹಾಗಷ್ಟು ಆಡಿಯನ್ಸನ್ನು ಕಮ್ಯಾಂಡ್ ಮಾಡಿದ್ದು ಅದೆಲ್ಲ ಹೇಳಿದ್ರಿ. ಬಟ್ ಇಷ್ಟೊಂದು ಹೈಪಲ್ಲಿರುವಂಥ ಒಂದು ಪತ್ರಿಕೆಯ ಒಂದು ಸಂಪಾದಕರಾಗಿ ಅದರ ಬ್ಯಾಕ್ ಬೋನ್ ಎಲ್ಲವೂ ಆದಂಥ ಲಂಕೇಶರಲ್ಲಿ ಒಂದು ಆಚೆ ಕೈ ಪೆನ್ನ ಮೂಲಕ ಏನೇನೇ ಹೇಳ್ಕೊಳ್ತಾ ಇದ್ರು, ಕೆಲವು ಸತಿ ಮನಸ್ಸಿನ ಒಳಗಡೆ ಇರುವಂಥ ಒಂದು ಚಿಂತನೆಗಳು ಇದೆಲ್ಲ ಯಾರ ಜೊತೆಗೆ ಹಂಚ್ಕೊತಾ ಇದ್ರು, ಅವ್ರ ಜೊತೆಗಿದ್ದಂಥ ಸಹಪಾಠಿಗಳ ಜೊತೆಗಿದ್ದಂಥ ಒಡನಾಟ ನೀವು ನೋಡಿದ ಹೇಗೆ? ಇಲ್ಲ, ಒಂದು ತಂದೆಯಾಗಿ ಹೇಳ್ತಾ ಇದ್ರು ಅಂತ ಹೇಳಿದೆ, ಅದನ್ನೊಂದು ಮರ್ತೋಯ್ತು ಒಂದು ಹೇಳ್ತೀನಿ. ಅದ್ರ ಜೊತೆಗೆ ನಿಮ್ಮ ಒಂದು ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಒಂದು ಸಹಪಾಠಿಯಾಗಿ ಅವರ ಒಂದು ಚಿಂತನೆಗಳನ್ನ ನಾನು ಯಾವ ಥರ ಇನ್ಸ್ಪೈರ್ ಆಗಿದ್ದು ಅಂತ. ಹಲವಾರು ಜನ ಅವರ ಲೇಖನ ಮೂಲಕ ಲಂಕೇಶನ ಭೇಟಿ ಆಗದೇ ಇನ್ಸ್ಪೈರ್ ಆಗಿದ್ದಾರೆ, ಬರೀ ಅವ್ರ ಬರವಣಿಗೆ ಮೂಲಕ. ಸೊ ನಾನು ನಮ್ಮ ತಂದೆ ಒಂದು ಸ್ನೇಹಿತರಾದಾಗ ಒಂದು ಇನ್ಸಿಡೆಂಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ನಾನು ಆಲ್ರೌಂಡರ್ ಪತ್ರಿಕೆ ಶುರು ಮಾಡಿದೆ, ಅದರಲ್ಲಿ ಅವರ ಒಂದು ಕಾಲಮ್ ಇರ್ತಾಯಿತ್ತು. ಅದಾದ ನಂತರ ಲಂಕೇಶ್ ಪತ್ರಿಕೆ ನಾನೊಬ್ಬ ಸಬ್ ಎಡಿಟರಾಗಿ ಮ್ಯಾನೇಜರಾಗಿ ಸೇರಿಕೊಂಡೆ. ಆಮೇಲೆ ಅವರ ಒಂದು ಕೆಳಗೆ ಕೆಲಸ ಮಾಡೋದು ಅದು ಕಷ್ಟ ಇದ್ದರೂ ಕೂಡ ಅಲ್ಲಿ ಏನೇ ಕಷ್ಟ ಆದರೂ ಸೇರಿಕೊಂಡು ಮಾಡಿದೆ ಒಂದು ಸ್ವಲ್ಪ ಕೆಲಸ, ಯಾಕಂದರೆ ಅನುಭವ ಸಿಕ್ತು ನನಗೆ. ಅದಾದ ನಂತರ ಯಾವಾಗಲೂ ನಾವು ಬೆಳಿಗ್ಗೆ ಒಟ್ಟಿಗೆ ತಿಂಡಿ ತಿಂತಾಯಿದ್ವಿ, ಇಬ್ಬರು ಕಚೇರಿಗೆ ಒಟ್ಟಿಗೆ ಹೋಗ್ತಾಯಿದ್ವಿ. ಮತ್ತು ರಾತ್ರಿ ನಾನು 2 ಪತ್ರಿಕೆನೂ ಪ್ರಿಂಟಿಂಗ್ ಕೊಟ್ಟು ನಾನು ಲೇಟ್ ಆಗ್ತಾಯಿತ್ತು. ನಮ್ಮಪ್ಪ 9 ಗಂಟೆಗೆ ಯೂಶ್ವಲಿ ಹೊರಡೋರು. ಸೊ ಮತ್ತೆ ಬೆಳಗ್ಗೆ ಅದೇ ದಿನಚರಿ, ಬೆಳಗ್ಗೆ ಎದ್ದರೆ ಅವರು ವಾಕಿಂಗ್ ಹೋಗೋರು. ಫಸ್ಟೇ ಒಂದು 4:15ಗೆ ಲೇಖನಗಳು ಬರೆಯೋರು ಅವರು. ಎದ್ದುಬಿಟ್ಟು ಆ ಟೈಮಲ್ಲಿ ಎಲ್ಲೂ ಡಿಸ್ಟರ್ಬ್ ಆಗಲ್ಲ ಅಂದ್ಬಿಟ್ಟು 4-7 ಅಂಕಣಗಳು ಬರಿತಾಯಿದ್ರು ಪತ್ರಿಕೆಗೆ. ಪ್ರತಿ ವಾರ 7 ಅಂಕಣ ಒಂದೊಂದು ಟೀಕೆ ಟಿಪ್ಪಣಿ ಇರ್ಬೋದು, ಈ ಸಂಚಿಕೆ, ಇಂಥವರು, ಚೇಚೆ, ಮರೆಯುವ ಮುನ್ನ, ಈ ಥರ ಹಲವಾರು ಕತೆ ಎಲ್ಲ ಬರೆಯೋರು. 4 ಗಂಟೆಗೆ ಎದ್ದುಬಿಟ್ಟು ಬರೆದು 6 ಗಂಟೆಗೆ ನಾನು ಎದ್ದೇಳಬೇಕು. ಎದ್ದುಬಿಟ್ಟು ಅವರ BP ಚೆಕ್ ಮಾಡಿ, BP ಸರಿ ಇದ್ದರೆ ವಾಕಿಂಗ್ ಹೋಗೋರು ಒಂದು 1/2 hour 45 minutes, ಮತ್ತೆ ಬಂದು ರೆಡಿ ಆಗೋರು. 9 ಗಂಟೆಗೆ ನಾವು ಹೋಗ್ತಾಯಿದ್ವಿ. ಇನ್ಫ್ಯಾಕ್ಟ್
2000 ಇಸ್ವಿನಲ್ಲಿ January 24th 23rd ಇಬ್ಬರು ಕೆಲಸ ಮಾಡಿದ್ವಿ. ವಿದ್ಯಾರ್ಥಿ ಭವನದಿಂದ ದೋಸೆ ತರಿಸ್ಬಿಟ್ಟು ಇಬ್ಬರು ತಿಂದುಬಿಟ್ಟು ಪತ್ರಿಕೆ 2 ಕಳಿಸ್ಬೇಕಾಯ್ತು, ಪ್ರಿಂಟಿಂಗ್ ಎಡಿಷನ್ನು. ಒಂದು ಸ್ವಲ್ಪ ಅವ್ರಿಗೇನೋ ಜ್ವರ ಇತ್ತು. ಕೆಳಗೆ ಬಂದ್ವಿ. ರೋಡಲ್ಲಿ ನೀವು ಹೇಳಿದ್ರಲ್ಲ, ಇದೆ ಈಸ್ಟ್ ಆಂಜನೇಯ ಟೆಂಪಲ್ ಸ್ಟ್ರೀಟ್, ಅದ್ರ ಕೆಳಗೆ ಬಂದು ರೋಡಲ್ಲಿ ಕಾಂಪೌಂಡ್ ಆಚೆ ಇಬ್ಬರು ನಿಂತ್ಕೊಂಡು ಒಂದು 15 minutes ಮಾತಾಡಿದ್ವಿ. ಯಾವಾಗ ಹೋಗುತ್ತೆ, ಎಷ್ಟೊತ್ತಾಗುತ್ತೆ, ಎಲ್ಲ ಆರ್ಟಿಕಲ್ಸ್ ರೆಡಿ ಇದೆಯಾ, ಮುಖಪುಟ ರೆಡಿ ಇದೆಯಾ ಅಂತೆಲ್ಲ ಕೇಳಿದ್ರು. ಹೆಗಲ ಮೇಲೆ ಕೈ ಹಾಕ್ಕೊಂಡು ಇಬ್ಬರು ಮಾತಾಡಿ ಅವ್ರ ಕಾರಲ್ಲಿ ಕೂತ್ಕೊಂಡು ಹೋದರು. 24ನೇ ತಾರೀಕು ಬೆಳಗ್ಗೆ ಯಥ ಪ್ರಕಾರ ಬೆಳಗ್ಗೆ ಎದ್ದು BP ಚೆಕ್ ಮಾಡೋಣ ಅಂತ ಎದ್ದೆ 6 ಗಂಟೆಗೆ. ನೋಡ್ರೆ ಅವತ್ತು ಎದ್ದು ಮಲಗೋರು ಎದ್ದಿಲ್ಲ. ಇನ್ ಇಸ್ ಸ್ಲೀಪ್ ಈ ಪಾಸ್ಟ್ ಅವೇ. ಸೊ ದಿಸ್ ಈಸ್ ಮೈ ರಿಲೇಷನ್ಶಿಪ್ ವಿತ್ ಹಿಮ್. ಯಾಕಂದರೆ ಎವ್ರಿ ಡೇ ಇಟ್ ವಾಸ್ ಮಾರ್ನಿಂಗ್ 6 ಗಂಟೆ BP ಚೆಕ್, ವಾಕಿಂಗ್, 9 o'clock ಬ್ರೇಕ್ಫಾಸ್ಟ್, ಆಫೀಸ್ಗೆ ಹೋಗೋದು ಇಬ್ಬರು ಕಚೇರಿಗೆ, ವಾಪಸ್ ಮತ್ತೆ 9 o'clock ವಾಪಸ್ ಬಂದು. ಅವ್ರದ್ದು ದಿನಚರಿ ಅಷ್ಟೇ ಇತ್ತು. ಏನೇ ಸ್ನೇಹಿತರು ನೀವು ಹೇಳಿದ್ರಲ್ಲ, ಅವ್ರ ಜೊತೆ ಹಂಚ್ಕೊಳ್ತಾ ಇದ್ದಿದ್ದು ಸ್ನೇಹಿತರೆಲ್ಲ ಆ ಟೈಮಲ್ಲಿ ಆಫೀಸಿಗೆ ಬರೋರು. ಅವರೆಲ್ಲೂ ಆಚೆ ಹೋಗ್ತಾ ಇರಲಿಲ್ಲ. ಯಾಕಂದರೆ ಅವರು ಹಲವಾರು ಲೇಖನಗಳು ಬರಿತಾಯಿದ್ರು. ಹಲವಾರು ಜನ ಮುಖಾಮುಖಿ ಸಿಕ್ಕರೆ ಅವ್ರಿಗೊಂಥರ ಮುಜುಗರ ಆಗ್ಬೋದು ಅಂತ ಅಂದ್ಬಿಟ್ಟು ಯಾರನ್ನೂ ಭೇಟಿ ಆಗ್ತಾ ಇರಲಿಲ್ಲ, ಯಾರನ್ನೂ ಮೀಟ್ ಮಾಡ್ತಾ ಇರಲಿಲ್ಲ. ಸಮಯ ಪ್ರಜ್ಞೆ, ಹಲವಾರು ಮಂತ್ರಿಗಳು, ಕ್ಯಾಬಿನೆಟ್ ಮಿನಿಸ್ಟ್ರು ಅವರೆಲ್ಲ ಬಂದು ಟೈಮ್ ಅರ್ಧ ಗಂಟೆ ಲೇಟ್ ಆಯಿತು ಬರೋದು ಅಂತಂದರೆ ಅವ್ರನ್ನ ಮೀಟು ಮಾಡ್ತಾ ಇರಲಿಲ್ಲ ಅವರು. ಯಾಕಂದರೆ ಸಮಯ ಪ್ರಜ್ಞೆ ಆ ಥರ ಇರ್ತಿತ್ತು ಅವರು. ಜಾಫರ್ ಶರೀಫ್ ಅವ್ರು ಒಂದು ಸತಿ ಬಂದು ರೈಲ್ವೆ ಮಿನಿಸ್ಟ್ರು, ಸೆಂಟ್ರಲ್ ಮಿನಿಸ್ಟ್ರ್ ಆದಾಗ ಬಂದುಬಿಟ್ಟು 9 ಗಂಟೆ ಬೆಳಗ್ಗೆ ಬರ್ತೀನಿ ಅಂತಂದ್ಬಿಟ್ಟು 10 ಗಂಟೆಗೆ ಬಂದರು. ಅವ್ರು ಬರೆಯೋಕ್ಕೆ ಶುರು ಮಾಡಿದ್ರು. ಆಗ ಮತ್ತೆ ಆಫೀಸಲ್ಲಿ ಆಫೀಸಿಗೆ ಬಂದು ಮತ್ತೆ ಬರೀತಾಯಿದ್ರು. ಬರೆಯೋಕ್ಕೆ ಶುರು ಮಾಡ್ತಾಯಿದ್ರಿಂದ ಅವ್ರು ಭೇಟಿ ಆಗಲಿಲ್ಲ. ಇಲ್ಲ, ನಂದು 1 hour ವೆಯ್ಟ್ ಮಾಡ್ತಾಯಿದ್ದೆ, ಲೇಟ್ ಆಯಿತು, ನಾನು ಬರೆಯೋಕ್ಕೆ ಶುರು ಮಾಡಿದ್ದೀನಿ, ಬೇಡ ಅಂತಂದ್ಬಿಟ್ಟು ಅವರು PS, PA ಎಲ್ಲ ನನ್ನ ಮುಂದೆ ಬಂದು ನಿಂತ್ಕೊಂಡು, ಮಿನಿಸ್ಟ್ರು ಬಂದಿದ್ದಾರೆ, ಸೆಂಟ್ರಲ್ ಮಿನಿಸ್ಟ್ರು, ನೋಡಿ ಹೇಳಿ ಅಂತ. ನಾನು ಒಂಥರ ನನ್ನ ಮುಜುಗರದ ಸಂಗತಿ. ನಾನು ಒಳಗೆ ಹೋದರೆ ಬೈಸ್ಕೊತೀನಿ, ಮತ್ತು ಆಚೆ ಇವ್ರಿಗೆ ಹೇಳೋಕ್ಕಾಗಲ್ಲ. ನನಗೆ ಆ ಥರ ಒಂದು ಮುಜುಗರದ ಸಂಗತಿ ಇಲ್ಲ. ನಾನು ಏನು ಮಾಡೋದು ನಿಂತ್ಕೊಂಡು ನಾನು ಇನ್ನೂ ಮಾತಾಡೋಕ್ಕಾಗಲಿಲ್ಲ. ವಾಪಸ್ ಹೋದರು. ಆ ಥರ ಹಲವಾರು ಘಟನೆಗಳು ಈ ಥರ ನೋಡಿದ್ದೀನಿ. ಯಾಕಂದರೆ ಅವರ ಸಮಯ ಪ್ರಜ್ಞೆ ಆ ಥರ ಇತ್ತು. ಮತ್ತು ನನ್ನ ಒಂದು ಅವರ ಒಡನಾಟ, ಅವರ ಒಂದು ಡೈರೆಕ್ಟಾಗಿ ನಿಮಗೆ ಇನ್ಸ್ಪೈರ್ ಮಾಡ್ತಾರಿಲ್ಲ. ನೀನು ಇದು ಮಾಡಲೇಬೇಕು, ನೀನು ಡೈರೆಕ್ಷನ್ ಮಾಡಲೇಬೇಕು, ನೀನು ಲೇಖನ ಬರೀಲೇಬೇಕು, ನೀನು ಪತ್ರಿಕೆ ಮಾಡಲೇಬೇಕು ಅಂತ ಆ ಥರ ಏನೂ ಇಲ್ಲ. ಇಂಥರ ಇಂಡೈರೆಕ್ಟ್ ಆಗಿ ಇನ್ಸ್ಪೈರ್ ಮಾಡೋರು. ಯಾವುದೋ ಒಂದು ಆಡ್ರಿ ಹೆಬ್ರನ್ ಸಿನಿಮಾಗಳು ಹಾಕೋರು. ಆ ಸಿನಿಮಾಗಳು ನೋಡ್ತಾನೆ ಅದರ ಸಂಕಲನದ ಬಗ್ಗೆ ಮಾತಾಡೋದು, ಆ ನಿರ್ದೇಶನದ ಬಗ್ಗೆ ಮಾಡೋದು, ನಿರೂಪಣೆ ಬಗ್ಗೆ ಮಾತಾಡೋದು. ಈ ಥರ ಹಲವಾರು ಸಿಟಿಸನ್ ಕೇನ್ ಇರ್ಬೋದು, ಆಡ್ರಿ ಹೆಬ್ಬನ್ ಫಿಲ್ಮ್ಸ್ ಇರ್ಬೋದು, ಚಾರ್ಲಿ ಚಾಪ್ಲಿನ್ ಫಿಲ್ಮ್ಸ್ ಇರ್ಬೋದು. ಸೊ ಹಲವಾರು ರಾಜ್ಕುಮಾರ್ ಅವ್ರ ಸಿನಿಮಾಗಳಿರ್ಬೋದು, ಬಂಗಾರದ ಮನುಷ್ಯ ಒಟ್ಟಿಗೆ ನೋಡಿದ್ದು ನಾವು. ಮತ್ತು ಹಲವಾರು ಕನ್ನಡ ಸಿನಿಮಾಗಳು ಅವ್ರ ಜೊತೆ ನೋಡಿ ನಾನು ಸಿನಿಮಾ ಕಲ್ತಿದ್ದೆ ಹೊರತು ನಾನೆಲ್ಲೂ ಒಂದು ಕಡೆ ತರಬೇತಿಗೆ ಹೋಗಿ ಅಲ್ಲೇನೋ ಡೈರೆಕ್ಷನ್ ಕಲ್ತ್ಬಿಟ್ಟು ಏನೋ 40 ಲೆನ್ಸಾ 50 ಲೆನ್ಸಾ ಅಥವಾ 150 ಲೆನ್ಸ್ ಈ ಥರ ಯಾವುದೂ ಲೆನ್ಸ್ ಪ್ರಕಾರ ಅಥವಾ ಟೆಕ್ನಿಕಲ್ ಆಗಿ ನಾನು ಕಲೀಲಿಲ್ಲ. ಒಂಥರ ಅವ್ರ ಮೂಲಕ, ಲಂಕೇಶ್ ಅವ್ರ ಮೂಲಕ ಒಂದು ಕತೆ ಹೇಳೋದಾಗಿರ್ಬೋದು ಅಥವಾ ಒಂದು ಸಿನಿಮಾ ನೋಡಿ ಮತ್ತು ಓದಿ ಕಲ್ತಿದ್ದು ನಾವೆಲ್ಲ. ನೀವು ನೋಡೋಕೆ ಅವ್ರ ಥರ ಅಲ್ಲ, ಅವರೊಂದು ಎಲ್ಲ ನಿಜವಾಗ್ಲೂ ಹೇಳ್ತಾ ಇದ್ರು. ಅವರು ಸಿನಿಮಾ ಇಸ್ ನಥಿಂಗ್ ಬಟ್ ಎಕ್ಸ್ಪೀರಿಯನ್ಸ್. ಅನುಭವಗಳನ್ನ ಸಂಗ್ರಹಿಸಿ ಅದನ್ನು ನೀನು ಸಿನಿಮಾ ಮಾಡು, ಅದನ್ನು ನೀನು ಫಿಕ್ಷನ್ ಮಾಡ್ಕೋ. ಆದರೆ ಫಸ್ಟ್ ನಿನಗೆ ಅನುಭವ ಇರಬೇಕು ಜೀವನದಲ್ಲಿ. ಅನುಭವಗಳೇ ನೀನು ಸಿನಿಮಾ ಆಗೋದು. ಯಾಕಂದ್ರೆ ಅವ್ರ ಪಲ್ಲವಿ ನೋಡಿ, ಅದರಲ್ಲಿ ಒಂದು ಕಾಲೇಜ್ ಕ್ಯಾಂಪಸ್ ಸುತ್ತ ಒಂದು ಇವತ್ತಿಗೂ ಅದು ಪ್ರಸ್ತುತ ಪಲ್ಲವಿ ಸಿನಿಮಾ. ಇನ್ಫ್ಯಾಕ್ಟ್ ಪಲ್ಲವಿ ಸಿನಿಮಾಗೆ ರಾಷ್ಟ್ರ ಪ್ರಶಸ್ತಿ ಬಂದಿದ್ದು. ಇಡೀ ಕರ್ನಾಟಕಕ್ಕೆ ಇನ್ನೂ ಚೊಚ್ಚಲ ಸಿನಿಮಾಕ್ಕೆ ಬೆಸ್ಟ್ ಡೈರೆಕ್ಟರ್ ಸ್ವರ್ಣಕಮಲ. ಇವತ್ತು ತನಕನೂ ಬಂದಿದೆಯೋ ಅಲ್ಲೋ ಗೊತ್ತಿಲ್ಲ ಸ್ವರ್ಣಕಮಲ. he got a ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಇನ್ ಹಿಸ್ ಫಸ್ಟ್ ಫಿಲ್ಮ್ ಇಟ್ ಸೆಲ್ಫ್, ನ್ಯಾಷನಲ್ ಅವಾರ್ಡ್. ಸೊ ಆ ಸಿನಿಮಾ ಇವತ್ತು ನೋಡಿದ್ರೆ ಇವತ್ತಿಗೂ ಪ್ರಸ್ತುತ. ಅದು ಒಂದು ರೆಬೆಲ್ ಸ್ಟೂಡೆಂಟ್ ಇರ್ತಾನೆ, ಒಂದು ಪ್ರೀತಿ ಶುರು ಆಗುತ್ತೆ ಇನ್ನೊಂದು ಸ್ಟೂಡೆಂಟ್ ಜೊತೆ. ಅಲ್ಲಿ ಲೆಕ್ಚರ್ ಆಗಿ ನಮ್ಮಪ್ಪ ಮಾಡಿದ್ದಾರೆ. ಮತ್ತು ಪ್ರೊಡಕ್ಷನ್ ವ್ಯಾಲ್ಯೂ ಇಲ್ಲದೆ ಇರ್ಬೋದು. ಯಾಕಂದರೆ ನಮ್ಮಪ್ಪ ಆವಾಗ ಹಣಕಾಸು ಆರ್ಥಿಕವಾಗಿ ಅಷ್ಟು ಅನುಕೂಲತೆ ಇರಲಿಲ್ಲ ನಮ್ಮಲ್ಲಿ. ನಮ್ಮ ತಾಯಿನೇ ಇಡೀ ಪ್ರೊಡಕ್ಷನ್ ಟೀಮ್ಗೆ 100 ಜನಕ್ಕೆ ಚಪಾತಿ ಮಾಡಿ, ಚಿತ್ರಾನ್ನ ಮೊಸರನ್ನ ಮಾಡಿ ತೊಗೊಂಡೋರು ಮಧ್ಯಾಹ್ನ ಲಂಚ್ಗೆ. ಶೂಟಿಂಗ್ ಮಾಡೋದು ಮಧ್ಯಾಹ್ನ 12:30 1 ಗಂಟೆಗೆ. ಇವ್ರ ತಾಯಿ ಚಪಾತಿ 100-150 ಚಪಾತೀಸ್ ಯೂಸ್ ಟು ಡೂ. ಆ್ಯಂಡ್ ತೊಗೊಂಡೋಗಿ ಚಿತ್ರಾನ್ನ ಮೊಸರನ್ನ ಮಾಡಿಬಿಟ್ಟು ಅಲ್ಲಿ ಉಪ್ಪಿನಕಾಯಿ ಇಟ್ಬಿಟ್ಟು ಊಟ ಮಾಡಿಸೋದು. ಆ ಥರ ಒಂದು ಪರಿಸ್ಥಿತಿಯಲ್ಲಿ ಮಾಡಿ ಒಂದು ರಾಷ್ಟ್ರ ಪ್ರಶಸ್ತಿ ಬಂದಿದ್ದು ಪಲ್ಲವಿಗೆ. ಅವ್ರ ಶಿಷ್ಯ ಅಂದರು. ಒಂದು ಬಳಗದಲ್ಲಿ TN ಸೀತಾರಾಮ್ ಅವರಿದ್ದಾರೆ, ರವಿ ಬೆಳಿಗೆರೆ ಅವರಿದ್ದಾರೆ, ಇನ್ನೂ ಸಾಕಷ್ಟು ಹೆಸರುಗಳೆಲ್ಲ ಬರ್ತಾ ಹೋಗುತ್ತೆ. ಅದಕ್ಕೆ ಬರ್ತೀನಿ. ನಾನೀಗಾಗಲೇ ಮಾತಾಡ್ತಿದ್ದಾಗೆ ಹೇಳಿದೆ, ನೀವು ಆ್ಯಕ್ಚುಲಿ ತದ್ರೂಪ, ತಂದೆಯ ತದ್ರೂಪ ನೀವು. ಯಾವುದೇ ರೀತಿಯಲ್ಲೂ ಇಲ್ಲ. ಐ ಮೆಂಟ್ ಒಂದು ಲುಕ್ಸ್. ಇದು ನೀವು ಹಾಕ್ಲೇಬೇಕು.
ನಾವು ಬರೀ ಲುಕ್ ಬಗ್ಗೆ ಹೇಳ್ತಾ ಇರೋದು. ಬಟ್ ವೈ ಡು ಯು ಫೀಲ್ ಯು ಆರ್ ನಾಟ್? See, you should not compare with such a gigantic personality. Just the face, Once you start comparing, ಒಂದ್ಸರಿ ಕಂಪೇರ್ ಮಾಡಕ್ಕೆ ಹೋದಾಗ್ಲೇ you will fail. ಅದಕ್ಕೋಸ್ಕರ ನಾನು ಯಾವತ್ತೂ ಕಲಾತ್ಮಕ ಸಿನಿಮಾ ಕಡೆ ಅದ್ರ ಕಡೆ ನಾನು ಹೋಗ್ಲೂ ಇಲ್ಲ. ಯಾಕೆ ಅಂತಂದ್ರೆ ಕಲಾತ್ಮಕ ಸಿನಿಮಾ ಇದೆಯಲ್ಲ, ಅದು ಕಲಾತ್ಮಕ ಸಿನಿಮಾ ಅಂತ ಮಾಡಲಿಲ್ಲ ನಮ್ಮಪ್ಪ. ಅಟ್ಸ್ ಒಂದು ಆರ್ಟ್. ಇಟ್ಸ್ ಸಿನಿಮಾ ಇಸ್ ಅನ್ ಆರ್ಟ್ ಅಂತ ಮಾಡಿದ್ರು. ಆಮೇಲೆ ಅವರ ಬರವಣಿಗೆಗಳಿಗೂ ಇವತ್ತು ನಾನು ಯಾವತ್ತೂ ಸಿನಿಮಾ ಮಾಡೋಕ್ಕೆ ಹೋಗಿಲ್ಲ. ಯಾಕಂದರೆ ಅವ್ರ ಬರವಣಿಗೆ ಎಷ್ಟು ಡೀಪ್ ಆಗಿರುತ್ತೆ ಅಂದರೆ ಅದು ಒಂದು ವಿಜುವಲಿ ಅದನ್ನು ನ್ಯಾಯ ಒದಗಿಸೋದು ತುಂಬ ಕಷ್ಟ. ಫಾರ್ ಎಕ್ಸಾಂಪಲ್, ಸಂಕ್ರಾಂತಿ ನೀವು ಓದಿದರೆ ಸಂಕ್ರಾಂತಿನ ನೀವು ನಾಟಕದ ಮೂಲಕ ಮಾಡ್ಬೋದೇ ಹೊರತು ಆ ನಾಟಕದಲ್ಲಿ ನೀವು ಇನ್ಫ್ಯಾಕ್ಟ್ ದಟ್ಸ್ ಅ ಆ್ಯಕ್ಟರ್ಸ್ ಮೀಡಿಯಮ್. ಆ್ಯಕ್ಟರ್ ಹ್ಯಾಸ್ ದ ಲಿಬರ್ಟಿ ಟು ಗೋ ಆ್ಯಂಡ್ ಎಕ್ಸ್ಪೆರಿಮೆಂಟ್ ಹಿಮ್ಸೆಲ್ಫ್ ಆನ್ ಸ್ಟೇಜ್. ಬಟ್ ಆಸ್ ಅ ಡೈರೆಕ್ಟರ್ ವೆನ್ ಇಟ್ ಗೋಸ್ ಟು ವಿಜುವಲ್ ಮೀಡಿಯಮ್, ಸಂಕ್ರಾಂತಿ ಅಂತ ನಾಟಕ ನಾವು ಮಾಡೋಕ್ಕೆ ಆಗಲ್ಲ, ಅದಕ್ಕೆ ನ್ಯಾಯ ಒದಗಿಸೋಕ್ಕಾಗಲ್ಲ. ಮತ್ತು ಗುಣಮುಖ ಅಂತ ಒಂದು ಇದ್ರ ನಾಟಕ ಇರ್ಬೋದು. ಮತ್ತು ಹಲವಾರು ಅವರ ಬರವಣಿಗೆಗಳು, ಹುಳಿಮಾವಿನ ಮರನೇ ತಗೊಳ್ಳಿ, ನನಗೆ ಹಲವಾರು ಜನ ಹುಳಿಮಾವಿನ ಮರ ನಿಮ್ಮ ಅಪ್ಪನ ಆಟೋಬಯೋಗ್ರಫಿ ಯಾಕೆ ನೀನು ಸಿನಿಮಾ ಮಾಡ್ಬೋದು ಅಂತಾರೆ. ಸೊ ಅದಕ್ಕೆ ಆ ಸಾಹಿತ್ಯ ಮತ್ತು ಅವ್ರ ಎಕ್ಸ್ಪೀರಿಯನ್ಸು ಅದಕ್ಕೆ ನಾವು ನ್ಯಾಯ ಒದಗಿಸೋಲ್ಲ ಒಂದು ವಿಜುವಲ್ ಮೀಡಿಯಮಲ್ಲಿ. ಇಟ್ಸ್ ವೆರಿ ರಿಸ್ಕಿ ಆ್ಯಂಡ್ ಐ ಆಮ್ ನಾಟ್ ಏಬಲ್ ಟು ಟೇಕ್ ದಟ್ ರಿಸ್ಕ್. ಯಾಕಂದರೆ ಮೊದಲೇ ಒಂದು ಕಂಪ್ಯಾರಿಸನ್ ಮಾಡ್ತಾರೆ. ರಾಜ್ಕುಮಾರ್ ಅವ್ರಿಗೆ ನೀವು ಯಾರಿಗೂ ಕಂಪೇರ್ ಮಾಡೋಕ್ಕೆ ಆಗಲ್ಲ. ರಾಜ್ಕುಮಾರ್ ಇಸ್ ರಾಜ್ಕುಮಾರ್, ಲಂಕೇಶ್ ಇಸ್ ಲಂಕೇಶ್. ಸೊ ಅದನ್ನು ಕಂಪೇರ್ ಮಾಡೋಕ್ಕೆ ಹೋದಾಗಲೇ ನೀವು ವಿಲ್ ಫೇಲ್. ಸೊ ಯು ಶುಡ್ ನಾಟ್ ಕಂಪೇರ್ ಅಟ್ ಆಲ್ ಆ್ಯಂಡ್ ಯು ಶುಡ್ ನಾಟ್ ಫಾಲೋ ದರ್ ಪಾತ್ ಆಲ್ಸೋ, ಬಿಕಾಸ್ ಅದನ್ನೊಂಥರ ಇನ್ಸ್ಪೈರಿಂಗ್ ಆಗಿ ಸ್ಫೂರ್ತಿಯಾಗಿ ನಾವು ತೊಗೋಬೇಕೇ ಹೊರತು ನಾವು ಕಂಪೇರ್ ಮಾಡೋದು ಮತ್ತು ಎಲ್ಲೋ ಒಂದು ಕಡೆ ರಿಸೆಂಬಲ್ ಆಗೋದು ಇದೆಲ್ಲ ನಾವು ಯೋಚನೆ ಮಾಡಬಾರ್ದು. So that's how you take it today. Yeah, of course. He's a great inspiration. Because ನಾನು ಮೊನ್ನೆ ಇದು ಪುಸ್ತಕದ ಇದಕ್ಕೆ ಅಂತೆಲ್ಲ ಹೋದಾಗ ಐ ವಾಸ್ ಬೈಯಿಂಗ್ ಸಮ್ ಕನ್ನಡ ಬುಕ್ಸು. ಆವಾಗ ನೀವು ಹುಳಿ ಮಾವಿನ ಮರ ಅದೆಲ್ಲ ಹಿಂದೆ ಅವ್ರದ್ದೊಂದು ಫೋಟೋ ಇರುತ್ತಲ್ಲ, ಅವ್ರು ನನ್ನ ಹಾಗೆ ನೋಡಿದಾಗ ಎಕ್ಸೆಪ್ಟ್ ಗುಂಗುರು ಕೂದಲು ಇವ್ರು ಅವ್ರ ಥರನೇ ಇದ್ದಾರಲ್ವಾ ಅಂತ ಆ ಎಮೋಷನ್ ಬಂದಿದ್ದಕ್ಕೆ ಐ ಮೇಡ್ ದಟ್ ಸ್ಟೇಟ್ಮೆಂಟ್. ಬಟ್ ಅಫ್ಕೋರ್ಸ್ ಮಾತಲ್ಲೇ ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡು ಅವ್ರ ಇನ್ಫ್ಲೂಯೆನ್ಸು ಅವ್ರ ಜೊತೆಗೆ ಆ ಫೇಸ್ ಎಲ್ಲ ಹೇಗಿತ್ತು ಹೇಳಿದ್ದೀರಾ. ಇವಾಗ ಒಂಚೂರು ಈ ಕಡೆಗೆ ಬರ್ತಾ, ಮನೆಯಲ್ಲಿ ಯು ಹ್ಯಾವ್ ಸಚ್ ಬ್ರಿಲಿಯಂಟ್ ಇನ್ಫ್ಲೂಯೆನ್ಸಸ್. ಅಂದರೆ ಎಲ್ಲರೂ ಬೇರೆ ಬೇರೆ, ಈಗ ಉದಾಹರಣೆಗೆ ಕವಿತಾ ಲಂಕೇಶ್ ಅವರೇ ಬೇರೆ, ಗೌರಿ ಅವರು ಅವರೇ ಒಂದು ಹಾದಿನೇ ಬೇರೆ, ಆ್ಯಂಡ್ ನೀವು. ಸೊ ಈ ಥರ ಬೇರೆ ಬೇರೆ ಇನ್ಫ್ಲೂಯೆನ್ಸಸ್ ಆ್ಯಂಡ್ ಅಫ್ಕೋರ್ಸ್ ಡ್ಯಾಡ್ ಲಂಕೇಶ್ ಸರ್, ಈ ಥರದ ಒಂದು ಸ್ಟ್ರಾಂಗ್ ಇನ್ಫ್ಲೂಯೆನ್ಸಸ್ಗಳು ನಿಮ್ಮ ಸುತ್ತ ಇದ್ದಾಗ ನಿಮ್ಮನ್ನು ಏನೇನು ವಿಚಾರಕ್ಕಿದು ಪ್ರಶ್ನೆ ಮಾಡ್ಕೊಳ್ಳೋ ಹಾಗೆ ಮಾಡಿತು? ಲೈಕ್ ವಾಟ್ ವರ್ ಯುವರ್ ಅರ್ಲಿ ಥಾಟ್ಸ್ ವೆನ್ ಯು ಗಾಟ್ ಟು ನೋ ಓಕೆ ದಿಸ್ ಇಸ್ ಮೈ ಸರ್ಕಲ್, ದಿಸ್ ಇಸ್ ದ ಫ್ಯಾಮಿಲಿ ಐ ಆಮ್ ಇನ್ ಅಂತ? ಇಲ್ಲ, ನಾನಾಗಲಿ ಗೌರಿ ಆಗಲಿ ಕವಿತಾ ಆಗಲಿ ನಾವು ಬೆಳೆದಿದ್ದ ದಾರಿ ಏನಂತಂದರೆ ಲಂಕೇಶ್ ಆ್ಯಸ್ ಅ ಫಾದರ್ ಅವ್ರನ್ನ ನೋಡಿ ಅವರ ಬರವಣಿಗೆಯಲ್ಲಿ ಎಲ್ಲೋ ಒಂದು ಕಡೆ ಇನ್ಸ್ಪೈರ್ ಆಗಿದ್ದೀವಿ ಮೂರು ಜನನು. ಅವರ ಒಂದು ನಡವಳಿಕೆ, ಅವರ ಸ್ಟ್ಯಾಂಡ್ಸು, ಅವರ ನಿಲುವುಗಳು, ಅವರ ಬದ್ಧತೆ, ಅವ್ರ ಸಿದ್ಧಾಂತ ಎಲ್ಲೋ ಒಂದು ಕಡೆ ಅದು ಗೌರಿ ಆಗಿರ್ಬೋದು, ಕವಿತಾ ಆ್ಯಸ್ ಅ ಫಿಲ್ಮ್ ಮೇಕರ್ ಇರ್ಬೋದು. ಅವಳಿಗೂ ದೇವಿನಲ್ಲಿ ನ್ಯಾಷನಲ್ ಅವಾರ್ಡ್ ಬಂತು, ಸ್ಟೇಟ್ ಅವಾರ್ಡ್ ಬಂತು. ಸೊ ಬೈ ಫಿಲ್ಮ್ಸ್, ನಮ್ಮ ತಂದೆಯವ್ರ ಫಿಲ್ಮ್ಸ್ ಮೂಲಕ ಕವಿತಾ ಇನ್ಸ್ಪೈರ್ ಆಗಿದ್ದಾಳೆ. ಮತ್ತು ಗೌರಿ ಅಫ್ಕೋರ್ಸ್ ಅವಳು ಒಂದು ಇಂಗ್ಲೀಷ್ ಜರ್ನಲಿಸಮ್ ಮೂಲಕ ಹೋದ್ಲು ಮತ್ತು ಇಡೀ ಭಾರತದಲ್ಲಿ ಟೂರ್ ಮಾಡಿದ್ಲು, ಒಬ್ಬ ಪತ್ರಕರ್ತೆ ಆಗಿದ್ಲು ಅಷ್ಟೇ. ಆದರೆ ಅದಾದ ನಂತರ ಅವಳು ವಾಪಸ್ ನಮ್ಮ ತಂದೆ ತೀರೋದ್ಮೇಲೆ ಮತ್ತೆ ನಮ್ಮ ಪತ್ರಿಕೆಗೆ ಬಂದು ಸೇರಿಕೊಂಡ್ಳು ಸಂಪಾದಕಿಯಾಗಿ. ಆ ಸೇರ್ಕೊಂಡಾದ ನಂತರ ಅವಳು ಇನ್ಸ್ಪೈರ್ ಆದ್ಲು. ಅದಕ್ಕೂ ಮುಂಚೆ ಅವಳ ದಾರಿನೇ ಬೇರೆ ಇತ್ತು. ನಮ್ಮಪ್ಪಂದು ಕನ್ನಡ ಪತ್ರಿಕೋದ್ಯಮ, ನಮ್ಮಪ್ಪಂದು ನಾಟ್ ಜಸ್ಟ್ ರಿಪೋರ್ಟಿಂಗ್, ಇಟ್ಸ್ ಅಬೌಟ್ ಸಿದ್ಧಾಂತಗಳು, ಅವರ ಬದ್ಧತೆಗಳು, ಅವ್ರ ನಿಲುವುಗಳು, ಒಂದು ವಿರೋಧ ಪಕ್ಷವಾಗಿ ಕೆಲಸ ಮಾಡೋದಿತ್ತು. ಆದರೆ ಒಬ್ಬ ಪತ್ರಕರ್ತೆಯಾಗಿ ಏನು ಮಾಡೋದು, ಒಂದು ರಿಪೋರ್ಟಿಂಗ್ ಮಾಡ್ತಾ ಇದ್ಲು. ಶಿ ವಾಸ್ ಜಸ್ಟ್ ರಿಪೋರ್ಟರ್ ಇನ್ ಸಂಡೇ ಆ್ಯಂಡ್ ಒಳ್ಳೊಳ್ಳೆ ಸ್ಟೋರೀಸ್ ಮಾಡಲು. ಶಿವರಸನ್ ಸ್ಟೋರಿನ ಅವಳೇ ಎಕ್ಸ್ಪೋಸ್ ಮಾಡಿದ್ದು ಫಸ್ಟ್. ಇನ್ಫ್ಯಾಕ್ಟ್ ರಾಜೀವ್ ಗಾಂಧಿ ಅಸಾಸಿನ್ ಶಿವರಸನ್ ಇಲ್ಲಿ ಬೆಂಗಳೂರಲ್ಲಿ ಕೋನನ್ ಕುಂಟೆಯಲ್ಲಿ ಸಿಕ್ಕಾಕೊಂಡಾಗ ಇಡೀ ಭಾರತಕ್ಕೆ ಗೌರಿ ಲಂಕೇಶ್ ಮೂಲಕನೇ ಅದು ತಲುಪಿದ್ದು. ಯಾಕಂದರೆ ಅವಳೇ ಫಸ್ಟ್ ಅದನ್ನು ಇನ್ವೆಸ್ಟಿಗೇಟ್ ಮಾಡಿ ಅದನ್ನು ರಿಪೋರ್ಟ್ ಮಾಡಿದ್ಲು. ಸೊ ಇನ್ ದಟ್ ವೇ ಶಿ ವಾಸ್ ಅನ್ ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟ್ ಆ್ಯಂಡ್ ರಿಪೋರ್ಟರ್. ಅದಾದ ನಂತರ ಕನ್ನಡ ಜರ್ನಲಿಸಮ್ ಬಂದಾಗ ಅತಿ ಶೀಘ್ರದಲ್ಲಿ ಅತಿ ಬೇಗ ಕನ್ನಡ ಕಲಿತು ಕನ್ನಡನ ಬರವಣಿಗೆ ಶುರು ಮಾಡಿ ಆವಾಗ ನಮ್ಮ ತಂದೆಯವರ ಲೇಖನಗಳನ್ನ ತುಂಬ ಇನ್ವಾಲ್ವ್ ಆಗಿ ಅದು ಅವಳ ಒಂದು ನಿಲುವುಗಳು ಮತ್ತು ಸಿದ್ಧಾಂತಗಳು ಬದಲಾಯಿತು. ಆವಾಗ ಅವಳು ಒಂದು ಆಕ್ಟಿವಿಸ್ಟ್ ಆಗಿ ಬದಲಾದ್ಲು. ಸೊ ಆ ಥರ ಎಲ್ಲೋ ಒಂದು ಕಡೆ ಒಂದು ಬೇರೆ ಬೇರೆ ಹಾದಿಯಲ್ಲಿ ಬೇರೆ ಬೇರೆ ಜೀವನದ ಒಂದು ಘಟ್ಟದಲ್ಲಿ ನಾವು ಮೂರು ಜನನೂ ಇನ್ಸ್ಪೈರ್ ಆಗಿದ್ವಿ. ನಾನು ಇನ್ಫ್ಯಾಕ್ಟ್ ನಮ್ಮ ಅಪ್ಪಂಗೆ ಹೆಂಗೆ ಇನ್ಸ್ಪೈರ್ ಆದಂದರೆ ಥ್ರೂ ಸ್ಪೋರ್ಟ್ಸ್. ನಮ್ಮ ಅಪ್ಪನೂ ಟೆನ್ನಿಸ್ ಪ್ಲೇಯರ್ ಆಗಿ ಒಳ್ಳೆ ಪ್ಲೇಯರು, ಕ್ರಿಕೆಟ್ ಫಾಲೋ ಮಾಡ್ತಾಯಿದ್ರು. ಟೆನ್ನಿಸ್ ಸ್ಟೆಫಿ ಗ್ರಾಫ್ ಬಗ್ಗೆ ಅವ್ರ ಲೇಖನಗಳು ನಾನು ಹೇಳ್ತೀನಿ ಇಡೀ ಭಾರತ ಅಲ್ಲ ಇಡೀ ಜಗತ್ತಲ್ಲೇ ಸ್ಟೆಫಿ ಗ್ರಾಫ್ ಬಗ್ಗೆ ನಮ್ಮ ಅಪ್ಪ ಬರ್ದಂಗೆ ಯಾರೂ ಬರ್ದಿಲ್ಲ. ಯಾಕೆ ಅಂತಂದರೆ ಹಲವಾರು ಜನ ಸಾಹಿತಿಗಳು ಬಂದು ನನ್ನ ಹತ್ರ ಹೇಳಿದ್ದಾರೆ, ದೊಡ್ಡ ದೊಡ್ಡ ಸಾಹಿತಿಗಳು,
ರೀ ನಾವು ಸ್ಟೆಫಿಗ್ರಾಫ್ ಮೀಟೇ ಮಾಡಿಲ್ಲ, ಆದರೂ ನಿಮ್ಮ ಅಪ್ಪ ಮೂಲಕ ಮೀಟ್ ಮಾಡಿಸ್ಬಿಟ್ರು, ಮುಂದೆ ಕಣ್ಮುಂದೆ ಸ್ಟೆಫಿಗ್ರಾಫ್ ತಂದುಬಿಡ್ತಾರಲ್ರಿ ಅವರು ಅಂತ. ಆ ಥರ ಅವ್ರ ಮೂಲಕ ಒಂದು ಕ್ರೀಡೆಯಲ್ಲಿರ್ಬೋದು, ಸಿನಿಮಾ ಮೇಕಿಂಗ್ ಇರ್ಬೋದು, ಅಥವಾ ಎಲ್ಲ ಒಂದು ಕಡೆ ಮ್ಯಾನೇಜ್ಮೆಂಟ್ ಇರ್ಬೋದು. ಯಾಕೆ ಅಂತಂದರೆ ಒಂದು ಪತ್ರಿಕೆ, ಒಂದು ಜಾಹೀರಾತು ಇಲ್ಲದೆ ಒಂದು ಪತ್ರಿಕೆನ ತರೋದು ಎಷ್ಟು ಕಷ್ಟ. ಅದು ನಮ್ಮ ಅಪ್ಪ ಈ ವಾಸ್ ನಾಟ್ ಜಸ್ಟ್ ಅ ಜರ್ನಲಿಸ್ಟ್, ಈ ವಾಸ್ ನಾಟ್ ಜಸ್ಟ್ ಅ ಸಿನಿಮಾ ಮೇಕರ್. ಒಂದು ಕೈಯಲ್ಲಿ ಪೆನ್ ಇದ್ದರೆ ಇನ್ನೊಂದು ಕೈಯಲ್ಲಿ ಕ್ಯಾಲ್ಕುಲೇಟರ್ ಯಾವಾಗಲೂ ಇರೋದು. ಯಾಕೆ ಅಂದರೆ ಇಫ್ ಯು ಡೋಂಟ್ ನೋ ಎಕನಾಮಿಕ್ಸ್ ಯು ಕ್ಯಾಂಟ್ ರನ್ ಅ ಪೇಪರ್ ವಿತೌಟ್ ಆ್ಯಡ್ಸ್. ಸೊ ಅದು ಯಾವ ಥರ ರನ್ ಮಾಡಿದ್ರು 20 ವರ್ಷ ಅಂತ ಅವರಿಂದ ನಾನು ಅದನ್ನು ಕಲಿತೆ. ಸೊ ಹೇಗೆ ಕಷ್ಟ ಇದೆ, ಯಾವ ಥರ ನಾವು ಪತ್ರಿಕೆನ ಮಾರ್ಕೆಟ್ ಮಾಡಬೇಕು, ಯಾವ ಥರ ರೀಚ್ ಮಾಡಿಸ್ಬೇಕು, ಅದನ್ನೆಲ್ಲ ಅವ್ರ ಮೂಲಕ ನಾನು ಇನ್ಫ್ಯಾಕ್ಟ್ ಎಕನಾಮಿಕ್ಸು ಕಲ್ತಿದ್ದೀನಿ, ಸಿನಿಮಾ ಮೇಕಿಂಗ್ ಕಲ್ತಿದ್ದೀನಿ. ಮತ್ತು ಎಲ್ಲ ಒಂದು ಕಡೆ 3 ಜನನೂ ಇನ್ಸ್ಪೈರ್ ಆಗಿದ್ದೀವಿ. ಆದರೆ ನಾವು ಯಾವತ್ತೂ ನಮ್ಮ ತಂದೆ ಕಂಪೇರ್ ಮಾಡೋದಾಗಲಿ, ಅವ್ರ ಜೊತೆ ನಾವು ಅವ್ರಿಗೆ ರಾಷ್ಟ್ರ ಪ್ರಶಸ್ತಿ ಬಂತು, ನನಗೆ ಬಂತು ರಾಷ್ಟ್ರ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ ಅಂತ ಎಲ್ಲೂ ಕಂಪೇರ್ ಮಾಡೋಕ್ಕೋಲ್ಲ. ಯಾಕಂದರೆ ನಮಗೆ ವಿ ಆಲ್ ನೋ ದಟ್ ದೆ ಕ್ಯಾನ್ ಓನ್ಲಿ ಬಿ ಒನ್ ಲಂಕೇಶ್, ದೆನ್ ದೆ ಕ್ಯಾನ್ ಬಿ ಗೌರಿ ಲಂಕೇಶ್ ಇನ್ ಕವಿತಾ ಆ್ಯಂಡ್ ಇಂದ್ರಜಿತ್. ಒಂದಷ್ಟು ಘಟನೆಗಳು ಹೇಗೆ ಹೇಳಿದ್ರೆ ಅವ್ರು ಲೇಟಾಗಿ ಬಂದಿದ್ದಕ್ಕೆ ಮಿನಿಸ್ಟ್ರೂ ಒಳಗೆ ಬಿಟ್ಟಿಲ್ಲ ಅಂತ. ಅರ್ಲಿ ಇಯರ್ಸ್ ಬಿಕಾಸ್ ಒನ್ಸ್ ಯು ಪಾಪ್ಯುಲರ್ ಅಥವಾ ಒನ್ಸ್ ಯು ಹ್ಯಾವ್ ಪವರ್, ಯೂಶಲಿ ಇಟ್ ಮೀನ್ಸ್ ದಟ್ ಒಡನಾಟ ಅನ್ನೋದು ಇದ್ದೇ ಇರುತ್ತೆ ಅಂತ. ಮನೆಗೆಲ್ಲ ಅವತ್ತಿನ ಕಾಲದಲ್ಲಿ ಇವತ್ತಿನ ಥರ ಇಂಟರ್ನೆಟ್ ಇಲ್ಲ, ಸೋಷಿಯಲ್ ಮೀಡಿಯಾ ಇಲ್ಲ, ಏನೋ ಸಿನಿಮಾ ನಟರಿಂದ ಹಿಡಿದು ಎಲ್ಲರೂ ಆಫೀಸಸ್ಗಳಿಗೆ ಮನೆಗೆಲ್ಲ ಬರೋದು, ಪಾರ್ಟೀಸ್ ಎಲ್ಲ ಇರ್ತಿತ್ತು ಅವತ್ತು. ಇಲ್ಲ, ಆ ಥರ ಇಲ್ಲ. ನಮ್ಮಪ್ಪ ಯಾವತ್ತೂ ಆ ಥರದ್ರಲ್ಲಿ ಅವರು ಇನ್ವಾಲ್ವ್ ಆಗೋಕ್ಕೆ ಹೋಗಲಿಲ್ಲ. ಇನ್ಫ್ಯಾಕ್ಟ್ ಪಾಲಿಟಿಷಿಯನ್ಸನ್ನು ನಮ್ಮ ಅಪ್ಪ ಯಾವತ್ತೂ ಒಂದು ಫೋನು ಮಾಡಿಲ್ಲ. ಅವರೇ ಬಂದು ಭೇಟಿ ಆಗ್ತಾಯಿದ್ರು, ಅಡ್ವೈಸ್ ತೊಗೊತಾಯಿದ್ರು ಹೊರತು ಒಬ್ಬ ಪತ್ರಕರ್ತನಾಗಿ ಹೇಗಿರಬೇಕು ಅನ್ನೋದು ನಮ್ಮ ತಂದೆಯಿಂದ ಕಲಿಬೇಕು. ಯಾಕೆ ಅಂತಂದರೆ ಯಾವುದೇ ಒಂದು ನೋಡಿ, ಒಂದು ಉದಾಹರಣೆ ಕೊಡ್ತೀನಿ. 83ರಲ್ಲಿ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಇಡೀ ರಾಷ್ಟ್ರದಲ್ಲಿ ಸೋಲೆ ಇರಲಿಲ್ಲ. ಇನ್ಫ್ಯಾಕ್ಟ್ 33 years ದೇ ವಾಸ್ ಕಾಂಗ್ರೆಸ್ ಎವ್ರಿವೇರ್, ಆ್ಯಂಡ್ ಇನ್ ಕರ್ನಾಟಕ ದೇ ವಾಸ್ ನೋ ಅದರ್ ಗೌರ್ಮೆಂಟ್ ದೆನ್ ಅ ಕಾಂಗ್ರೆಸ್ ಗೌರ್ಮೆಂಟ್. ಒಂದು ವಿರೋಧ ಪಕ್ಷ ಇರಲಿಲ್ಲ. ಆವಾಗ ನಮ್ಮ ತಂದೆಯವರ ಒಂದು ನಿಲುವುಗಳು, ಅವರ ಬರವಣಿಗೆಗಳು, ಸರ್ಕಾರನ ಯಾವ ಥರ ಎಕ್ಸ್ಪೋಸ್ ಮಾಡಿದ್ರು, ಆ ಭ್ರಷ್ಟಾಚಾರನ ಯಾವ ಥರ ಎಕ್ಸ್ಪೋಸ್ ಮಾಡಿದ್ರು, ಅದನ್ನೆಲ್ಲ ಮಾಡಿ ಲಂಕೇಶ್ ಪತ್ರಿಕೆ ಒಂದು ಮುಖ್ಯ ಪಾತ್ರ ವಹಿಸ್ತು. ಮತ್ತು ಒಂದು ಜನತಾ ಪಾರ್ಟಿಯ ಒಂದು ಇಡೀ ಟಿಕೆಟ್ ಯಾರಿಗೆ ಕೊಡಬೇಕು ಅನ್ನೋದು ನಮ್ಮ ಆಫೀಸಲ್ಲಿ ಆ್ಯಕ್ಚುಲಿ ಚರ್ಚೆಯಾಗಿ ಕೊಟ್ಟಿದ್ದಾಗ, ಯಾರ್ಯಾರು ಕೊಡಬೇಕು, ಯಾರ್ಯಾರು ಗೆಲ್ತಾರೆ ಅಂತ. ಅದಾದ ನಂತರ ರಾಮಕೃಷ್ಣ ಹೆಗಡೆ ಒಂದು ಉದಾಹರಣೆ ಕೊಡ್ತೀನಿ. ಅದು ಸರ್ಕಾರ ಬಂತು, ಜನತಾ ಪಾರ್ಟಿ ಫಸ್ಟ್ ಟೈಮ್ 1983 ನಾನ್ ಕಾಂಗ್ರೆಸ್ ಗೌರ್ಮೆಂಟ್ ವಾಸ್ ಫಾರ್ಮ್ಡ್ ಇನ್ ಕರ್ನಾಟಕ. 1983ನಲ್ಲಿ ಜನತಾ ಪಾರ್ಟಿ ಬಂತು. ಅದಾದ ನಂತರ ರಾಮಕೃಷ್ಣ ಹೆಗಡೆ ನಮ್ಮ ತಂದೆಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿಬಿಟ್ಟು, ಸರ್ ನಿಮ್ಮ ಕಾಂಟ್ರಿಬ್ಯೂಷನ್ ತುಂಬ ಇದೆ, ನಿಮ್ಮಿಂದನೇ ನಾವು ಇವತ್ತು ಇಲ್ಲಿರೋದು ವಿಧಾನಸೌಧದಲ್ಲಿ, ನಿಮಗೊಂದು MLC ಮಾಡ್ತೀವಿ, MLC ಮಾಡಿ ಮಿನಿಸ್ಟ್ರು ಮಾಡ್ತೀವಿ, ನೀವು ದಯಮಾಡಿ ಅಕ್ಸೆಪ್ಟ್ ಮಾಡಬೇಕು ಅಂತ. ನಮ್ಮಪ್ಪ ಇಮಿಡಿಯೇಟಾಗಿ ರಿಜೆಕ್ಟ್ ಮಾಡಿದ್ರು. ನಾನು ಪತ್ರಕರ್ತನಾಗಿ ನಾನು ಖುಷಿಯಾಗಿದ್ದೀನಿ, ನನಗೆ ಯಾವ ಮಿನಿಸ್ಟ್ರು ಬೇಡ, MLCನೂ ಬೇಡ, ಮಾಡಬೇಕು ಅಂತಂದರೆ ನಜೀರ್ ಸಾಬನ್ನ ಮಿನಿಸ್ಟ್ರು ಮಾಡಿ ಅಂತಂದು. ಅವ್ರ ಮೂಲಕನೇ ನಜೀರ್ ಸಾಬ್ ಮಿನಿಸ್ಟ್ರಾಗಿ ಇಡೀ ಕರ್ನಾಟಕದಲ್ಲಿ ಬೋರ್ವೆಲ್ ಬಂದಿದ್ದು ಫಸ್ಟ್ ಟೈಮ್ ಇನ್ ಎವ್ರಿ ವಿಲೇಜ್ ದೇ ವಾಸ್ ಅ ಬೋರ್ವೆಲ್, ನೀರಿದ್ದಿದ್ದು ಬಿಕಾಸ್ ಆಫ್ ನಜೀರ್ ಸಾಬ್ ಆ್ಯಂಡ್ ಥ್ರೂ ಪಿ ಲಂಕೇಶ್ ಅಡ್ವೈಸ್ ಮಾಡಿ ಅವ್ರಿಗೆ ನಾವೇ ಲಂಕೇಶ್ ಪತ್ರಿಕೆಯಲ್ಲಿ ಮುಖಪುಟದಲ್ಲಿ ನೀರ್ ಸಾಬ್ ಅಂತ ಹೆಸರಿಟ್ವಿ. ಇವತ್ತು ಕೂಡ ಪ್ರತಿ ಹಳ್ಳಿನಲ್ಲಿ ನೀರು ಕಾಣ್ತಾ ಇದೆ, ನೀರಿದೆ ಅಂತಂದರೆ ಹಳ್ಳಿಗಳಲ್ಲೂ ಚಿಕ್ಕ ಸಣ್ಣ ಹಳ್ಳಿನಲ್ಲಿ ಬೋರ್ವೆಲ್ ಹೊಡ್ತಿದ್ದು ನಜೀರ್ ಸಾಬ್. ಅವರು ಮಿನಿಸ್ಟರ್ ಆಗಿದ್ದು, ಪಂಚಾಯತ್ ರಾಜ್ ಮಿನಿಸ್ಟರ್ ಆಗಿದ್ದು ನಮ್ಮ ಅಪ್ಪನಿಂದ. ಸೊ ಹಲವಾರು ಈ ಥರ ಘಟನೆಗಳು. ಇನ್ಫ್ಯಾಕ್ಟ್ ಇನ್ನೊಂದು ಸರಿ ಚಂದ್ರಶೇಖರ್ ಅವರ ಒಂದು ಸೋಷಿಯಲಿಸ್ಟ್ ಮೂವ್ಮೆಂಟಲ್ಲಿ ನಮ್ಮಪ್ಪ ಚಂದ್ರಶೇಖರ್ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಚಂದ್ರಶೇಖರ್ ಅವರು ಸೋಷಿಯಲಿಸ್ಟ್ ಮೂವ್ಮೆಂಟಲ್ಲಿ ಜಾರ್ಜ್ ಫರ್ನಾಂಡಿಸ್ ಎಲ್ಲ ಒಟ್ಟಿಗೆ ಓಡಾಡಿದ್ರು, ಹೋರಾಟ ಮಾಡಿದ್ರು, ಎಮರ್ಜೆನ್ಸಿ ವಿರುದ್ಧ ಹೋರಾಟ ಮಾಡಿದ್ರು. ಆ ಟೈಮಲ್ಲಿ ಚಂದ್ರಶೇಖರ್ ಪ್ರೈಮ್ ಮಿನಿಸ್ಟರ್ ಆದಾಗ ಹಿ ಕಾಲ್ಡ್ ಮೈ ಫಾದರ್ ಟು ಡೆಲ್ಲಿ. ಕರೆಸ್ಬಿಟ್ಟು ನಿಮಗೆ ರಾಜ್ಯಸಭಾ ಮೆಂಬರ್ ಮಾಡಬೇಕು ಅಂತೀವಿ, ಯಾಕಂದರೆ ಯು ಆರ್ ಆಲ್ ಕಾಂಟ್ರಿಬ್ಯೂಟರ್ಸ್ ಆಫ್ ದಿಸ್ ಸೋಷಿಯಲಿಸ್ಟ್ ಮೂವ್ಮೆಂಟ್ ಅಂತ. ಸೊ ಅವಾಗ ನಮ್ಮಪ್ಪ, ಇಲ್ಲ ನನಗೆ ಬಂದಿರೋದು ಒಂದು ಸಂದರ್ಶನ ಮಾಡೋಕ್ಕೆ ಅಂದ್ಬಿಟ್ಟು ಪ್ರೈಮ್ ಮಿನಿಸ್ಟ್ರ್ ಮನೆಗೆ ಹೋಗಿ ಒಂದು ಸಂದರ್ಶನ ಮಾಡಿ ಲಂಕೇಶ್ ಪತ್ರಿಕೆಯಲ್ಲಿ ಬಂದು ಮುಖಪುಟದಲ್ಲಿ ಒಂದು ಸಂದರ್ಶನ ಮಾಡೋದು. ಸೊ ಈ ಥರ ನಿಲುವುಗಳು ನಾವು ಇವತ್ತು ಕೇಳೋಕ್ಕಾಗಲ್ಲ. ಯು ಕ್ಯಾನ್ ಜಸ್ಟ್ ಗೆಟ್ ಇನ್ಸ್ಪೈರ್ಡ್ ಅಷ್ಟೇ. ಯಾಕೆ ಹೇಳ್ತಾ ಇದೀನಿ ಅಂದರೆ ನಮ್ಮ ತಂದೆ ಅಂತಲ್ಲ, ಲಾಟ್ ಆಫ್ ಯಂಗ್ ಜರ್ನಲಿಸ್ಟ್ ಆರ್ ಕಮಿಂಗ್ ಅಪ್. ಇವತ್ತು ಜರ್ನಲಿಸಮ್ ಇಸ್ ಇನ್ ಅ ವೆರಿ ಸ್ಟಾರ್ಟ್ ಸ್ಟೇಟ್. ಸೊ ಆ ಥರ ಒಂದು ಪರಿಸ್ಥಿತಿಯಲ್ಲಿ ವಿ ನೀಡ್ ಅ ಲಾಟ್ ಆಫ್ ಲಂಕೇಶ್. ಹೌದು, ಇಟ್ಸ್ ಬಿಕಮ್ ಅ ಪಪೆಟ್ರಿ ಅಂತ ಹೇಳ್ತಾರಲ್ಲ, ಅದಕ್ಕೆ ಈ ಥರ ವಿಚಾರಗಳು ನೀವು ಹೇಳಿದಾಗ ಹೆಂಗೆ ಅನ್ಸುತ್ತೆ ಅಂದರೆ, ಜರ್ನಲಿಸ್ಟ್ಗಳಿಗೆ ಇದ್ದಿದ್ದು ಪವರು. ಪೊಲಿಟಿಷಿಯನ್ಸ್ ಮನೆಗೆ ಬರ್ತಾರೆ, ಗೆದ್ದ ಮೇಲೂ ಅವ್ರಿಗೊಂದು ಕ್ರೆಡಿಟ್ ಅಂತ ಕೊಟ್ಟು ಅವ್ರ ಸಲಹೆಗಳನ್ನು ತೊಗೊಂಡು ಅವ್ರು ಬೇಡ ಅನ್ನೋ ಲೆವೆಲಿಗೆ ವಾಪಸ್ ಬರ್ತಾರೆ ಅಂದಾಗ ಇಟ್ ಶೋಸ್ ಪವರ್ನ ಹೇಗೆ ಯೂಸ್ ಮಾಡ್ಕೋಬೇಕು, ಹೆಂಗಿದ್ರೆ ಮರ್ಯಾದೆ ಅನ್ನೋದನ್ನೆಲ್ಲ ತುಂಬ ಸಟಲ್ಲಾಗಿ ಮೆಸೇಜಸ್ಗಳು ಕೊಡ್ತಾ ಇವತ್ತಿಗೂ ಇದು ಬೇಕನ್ಸುತ್ತೆ ಇವತ್ತಿನ. ಸರ್, ಇದೆಲ್ಲ ನೋಡಿದಾಗ ಈ ಝೆಡ್ ಸೆಕ್ಯೂರಿಟಿ ಫೋರ್ಸ್ ಅನ್ನೋದು ಎಲ್ಲರಿಗೂ ಕೇಳ್ತೀವಿ ಇವತ್ತು. ಪೊಲಿಟಿಷಿಯನ್ಸ್ಗೆ ಡೆತ್ ಥ್ರೆಟ್ಸ್ ಬರೋರಿಗೆ, ಐ ಥಿಂಕ್ ಪತ್ರಿಕೋದ್ಯಮ, ಜರ್ನಲಿಸಮು, ಮೀಡಿಯಾದವ್ರಿಗೂ ದನಿ ಎತ್ತೋ ಒಂದು ಪಿಲ್ಲರ್ ಅಂತ ಜವಾಬ್ದಾರಿ ಕೊಟ್ಟ ಮೇಲೆ ಪ್ರೊಟೆಕ್ಷನ್ ಇದೆಯಾ ಅಂತ?
ಇಲ್ಲ, ನಮ್ಮ ಅಕ್ಕನ ವಿಷಯನೇ ತಗೊಳ್ಳಿ. ನಮ್ಮ ಅಕ್ಕ ಅಫ್ಕೋರ್ಸ್ ಆ ನಿಲುವುಗಳು, ಅವರ ನಿಲುವು ಮತ್ತು ಅವರ ಒಂದು ಸ್ಟ್ಯಾಂಡು, ಅದು ದಿ ಕ್ಯಾನ್ ಆರ್ಗ್ಯೂ. ಒಂದು ಯಾವುದೇ ಒಂದು ಆರ್ಗ್ಯುಮೆಂಟು, ಒಂದು ಡಿಬೇಟ್ ಮೂಲಕ ಅದ್ರ ಬಗ್ಗೆ ಮಾತಾಡ್ಬೋದು. ಆದರೆ ಒಬ್ಬ ಮಹಿಳೆಯನ ಒಂದು ಬೆಂಗಳೂರಂಥ ಒಂದು ಊರಲ್ಲಿ ಅವರ ಮನೆ ಮುಂದೆ ಒಂದು ಗುಂಡಿಟ್ಟು ಸಾಯಿಸ್ತಾರೆ ಅಂತಂದರೆ ಎಂಥ ದುರಂತ ಇದು. ಯಾಕೆ ಅಂತಂದರೆ ಅವಳ ನಿಲುವುಗಳು, ಅವಳು ಯಾವತ್ತೂ ಕಾಂಪ್ರಮೈಸ್ ಮಾಡಿಲ್ಲ. ಅವಳ ಲೈಫಲ್ಲಿ ನಾನು ನೋಡಿದ್ದೀನಿ ಗೌರಿ ಆ ಥರದ ನಿಲುವುಗಳು ಏನು ಸರ್ ಅದು? ಅವಳ ಬರವಣಿಗೆ ಮೂಲಕ ಅವಳು ಜಾಹೀರಾತಿಲ್ಲದೆ ತುಂಬ ಕಷ್ಟ. ಇವತ್ತಿನ ಪರಿಸ್ಥಿತಿಯಲ್ಲಿ ಒಂದು ಪತ್ರಿಕೆ ನಡೆಸೋದು ತುಂಬ ಕಷ್ಟ ಇದೆ. 80ರ ದಶಕದಲ್ಲೂ ಕಷ್ಟ ಇತ್ತು, ಆದರೆ ಆವಾಗಿನ ಒಂದು ಸಿಚುವೇಶನ್ನು ಮತ್ತು ಪರಿಸ್ಥಿತಿ, ವಾತಾವರಣ ಬೇರೆ ಇತ್ತು. ಆದರೆ ಇವತ್ತಿನ ವಾತಾವರಣ ಬೇರೆ ಆಗಿದೆ. ಅದನ್ನು ಮಾತಾಡೋದಕ್ಕೆ ಒಂದು ರ್ಯಾಪಿಡ್ ರಶ್ಮಿ ಎಪಿಸೋಡ್ 2 ಅಂತ ಮಾಡ್ಬೋದು, ಅದು ಬೇರೆ ಕಡೆ ಹೋಗುತ್ತೆ. ಆದರೆ ಇನ್ನೊಂದೇನೆಂದರೆ, ಮುಖ್ಯವಾಗಿ ಗೌರಿಯ ನಿಲುವುಗಳ ಬಗ್ಗೆ ಮಾತಾಡೋದಕ್ಕಿಂತ ನಮ್ಮಪ್ಪನ ಒಂದು ಮುಖ್ಯವಾಗಿ ಅವರ ಒಂದು ಬರವಣಿಗೆ ಮತ್ತು ಅವರ ಸ್ಟ್ಯಾಂಡ್ಗಳು ಏನು ಕಲಿಬೇಕು ಅಂದರೆ, ಯಾವುದೇ ಒಂದು ಜಾತಿ, ಧರ್ಮ ಮತ್ತು ಅದ್ರ ಬಗ್ಗೆ ಸೂಕ್ಷ್ಮತೆ ಇರೋದು ಅವ್ರಿಗೆ. ಒಂದು ಫಾರ್ ಎಕ್ಸಾಂಪಲ್, ಬಾಬ್ರಿ ಮಸ್ಜಿದ್ ಡೆಮಾಲಿಷ್ ಆದಾಗ ಅವರ ಒಂದು ಅದ್ಭುತವಾದ ಲೇಖನ ಬರೀತಾರೆ. ಅದರಲ್ಲಿ ಏನಂತ ಬರೀತಾರೆ ಅಂದರೆ, ಇಟ್ಕೆ ಪವಿತ್ರ ಅಲ್ಲ, ಜೀವ ಪವಿತ್ರ ಅಂತ. ಆ ಮೂಲಕ ಅವರು ಅದನ್ನು ಸೂಕ್ಷ್ಮವಾಗಿ ಬರೀತಾರೆ. ಇನ್ನೊಂದು ನಿಲುವು ಏನು ತೊಗೊಂಡ್ರು ಅಂದರೆ, ಸಲ್ಮಾನ್ ರಶ್ದಿ ಸಟಾನಿಕ್ ವರ್ಸಸ್ ಬರೆದಾಗ ಇಡೀ ಜಗತ್ತೇ ಸಲ್ಮಾನ್ ರಶ್ದಿ ಪರ ನಿಂತರು. ಅದನ್ನು ಬರೆಯೋದು ಆ ಥರ ಒಂದು ದೊಡ್ಡ ಕ್ರಿಯೇಟಿವ್ ರೈಟಿಂಗ್ ನೀವು ಡ್ಯಾಮೇಜ್ ಮಾಡಬಾರ್ದು, ಅವ್ರಿಗೆ ಫತ್ವಾ ನೀಡಬಾರ್ದು, ಇದು ತಪ್ಪು, ವಿ ಹ್ಯಾವ್ ಟು ಡಿಬೇಟ್ ಅಬೌಟ್ ಇಟ್, ವಿ ಹ್ಯಾವ್ ಟು ಟಾಕ್ ಅಬೌಟ್ ಇಟ್, ವಿ ಕ್ಯಾನ್ ಡಿಸ್ಕಸ್ ಅಬೌಟ್ ಇಟ್ ಅಂತ. ಆದರೆ ನಮ್ಮಪ್ಪ ಅದ್ರ ವಿರುದ್ಧ, ಸಲ್ಮಾನ್ ರಶ್ದಿ ವಿರುದ್ಧ ಸ್ಟ್ಯಾಂಡ್ ತೊಗೊಂಡ್ರು. ಏನು ಅಂತಂದರೆ, ಸಟಾನಿಕ್ ವರ್ಸಸ್ ಬರೀಬೇಕಾದ್ರೆ ಒಂದು ಧರ್ಮದ ಬಗ್ಗೆ ಸೂಕ್ಷ್ಮವಾಗಿರ್ಬೇಕು ನೀನು. ಆ ಸೂಕ್ಷ್ಮತೆ ಇಲ್ಲ ಅಂತಂದರೆ ಈ ಥರ ದುರಂತಗಳಾಗತ್ತೆ ಅಂತ. ಅದನ್ನು ಆ ಒಂದು ನಿಲುವುಗಳು, ಇವತ್ತು ಆ ಸೂಕ್ಷ್ಮತೆ ಇದೆಯಲ್ಲ, ಅದು ತುಂಬ ಮುಖ್ಯ ಒಬ್ಬ ಪತ್ರಕರ್ತನಿಗೆ. ಗೌರಿಯಲ್ಲೋ ಒಂದು ಕಡೆ ಗೌರಿಯ ಸ್ಟ್ಯಾಂಡು ಮತ್ತು ಅವಳ ಬದ್ಧತೆ ಇತ್ತಲ್ಲ, ಅದ್ರ ಬಗ್ಗೆ ಅಫ್ಕೋರ್ಸ್ ವಿ ಕ್ಯಾನ್ ಡಿಬೇಟ್. ಆದರೆ ಗೌರಿಯಲ್ಲೂ ಕಾಂಪ್ರಮೈಸ್ ಮಾಡಲಿಲ್ಲ ಒಂದು ಪತ್ರಕರ್ತೆಯಾಗಿ. ಅವಳ ಒಂದು ತುಂಬ ಅವಳ ಸ್ಟ್ಯಾಂಡ್ ಅಂತೂ ವೆರಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಸ್ಟ್ಯಾಂಡ್ ಇರ್ತಿತ್ತು ಯಾವಾಗಲೂ. ದೇರ್ ಇಸ್ ನೋ ಗ್ರೇ ಏರಿಯಾ. ಸೊ ಅದಾದ ನಂತರ ನಾವೇ ಹಲವಾರು ಬಾರಿ ಅವಳಿಗೆ ಹೇಳಿದ್ದೀವಿ, ಒಂದು ಕೇರ್ ಟೇಕರ್ ಇಟ್ಕೋ, ಅಥವಾ ಒಂದು ನಾಯಿ ಅಟ್ಲೀಸ್ಟ್ ಇಟ್ಕೋ, ಒಂದು ವಾಚ್ಮ್ಯಾನ್ ಇಟ್ಕೋ, ಯಾಕಂದ್ರೆ ಈ ಥರ ಎಲ್ಲ ಬರೀತಾ ಇದೆಯಾ, ಹುಷಾರಾಗಿರಬೇಕು ಅಂತ ನಾವೇ ಹಲವಾರು ಬಾರಿ ಹೇಳಿದ್ದೀವಿ. ಆದರೆ ಅವಳು ಯಾರನ್ನೂ ಇಟ್ಕೊಳ್ಳದೆ ಒಂದು ಮನೇಲಿ ಒಬ್ಬಳೇ ಇದ್ದು, ಮತ್ತು ಬಂದು ರಾತ್ರಿ 7 ಗಂಟೆ ಹಂಗೆ ಸುಮಾರು ಬಂದು ಗೇಟ್ ತೆಗಿಬೇಕಾದ್ರೆ ಗೇಟ್ ತೆಗೆದು ಮತ್ತೆ ವಾಪಸ್ ಕಾರಲ್ಲಿ ಕೂತ್ಕೊಳ್ಬೇಕಾದ್ರೆ ಹೊಡೆದು ಹೋಗಿದ್ದಾರೆ ಇಬ್ಬರು. ಈ ಥರ ಒಂದು ದುರಂತ, ಒಂದು ಪರಿಸ್ಥಿತಿ ಇದ್ದಾಗ ಪತ್ರಕರ್ತರು ಯಾವ ಥರ ಕೆಲಸ ಮಾಡ್ತಾರೆ ಮತ್ತು ಯಾವ ಥರ ನಿಲುವುಗಳು ತೊಗೋಬೋದು, ಮತ್ತು ಅವರ ಒಂದು ಲೈಫೇನೇ ಥ್ರೆಟ್ಟಲ್ಲಿದ್ದಾಗ, ಮತ್ತು ಇವತ್ತಿನ ಹೇಳಿದ್ನಲ್ಲ PR ಆ್ಯಕ್ಟಿವಿಟೀಸ್ ಅನ್ನೋ ಒಂದು ಮಾಧ್ಯಮದಲ್ಲಿ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಕೈಂಡ್ ಆಫ್ ಲಂಕೇಶ್ ಅಂತವ್ರು ಹುಟ್ಟೋದು ತುಂಬ ಕಷ್ಟ ಆಗುತ್ತೆ. ಆದರೂ ಒಂದು ಹೋಪ್ ಇರಬೇಕು, ಮತ್ತು ಲಂಕೇಶ್ ಅಂತ ಒಂದು ಪತ್ರಕರ್ತರು ಬರಬೇಕು. ನಮ್ಮ ಪತ್ರಕರ್ತರಾಗಿ ನಾನು ನೀವು ಸಿಚುವೇಶನ್ ಬದಲಾಗಬೇಕು, ಒಂದು ಫ್ರೀಡಮ್ ಆಫ್ ಸ್ಪೀಚ್ ಇರಬೇಕು, ಮತ್ತು ನಮ್ಮ ಸ್ಟ್ಯಾಂಡ್ಗಳ ಬಗ್ಗೆ ಡಿಬೇಟ್ ಮಾಡ್ಬೋದು, ಕ್ವಶನ್ ಮಾಡ್ಬೋದೇ ಹೊರತು ಜೀವನ ತಗೋಬಾರ್ದು ಅನ್ನೋದು ನನ್ನ ನಿಲುವು. ವೆರಿ ವೆಲ್ ಸೆಡ್. ಆ್ಯಂಡ್ ದೆನ್ ಈ ಥರ ಘಟನೆ ಆದಾಗ ನಿಮ್ಮ ಫ್ಯಾಮಿಲಿನ ಅದು ಅವತ್ತಿನ ದಿವಸ ಹೇಗೆ ಎಫೆಕ್ಟ್ ಮಾಡಿತ್ತು, ಮತ್ತು ವಾಟ್ ಆರ್ ದ ಇಮಿಡಿಯೇಟ್ ಶಾಕ್ಸು, ರಿಯಾಕ್ಷನ್ಸು? ಇಲ್ಲ, ನಮ್ಮ ತಂದೆ ತೀರೋದಾಗಲೇ ಅದೇ ಒಂದು ದೊಡ್ಡ ಶಾಕು. ನಾನು ಹಲವಾರು ಬಾರಿ ನಮ್ಮ ಪತ್ರಕರ್ತರಿಗೆ ಹೇಳ್ತಾ ಇರ್ತೀನಿ, ನಮ್ಮ ತಂದೆ ತೀರೋಗಿದ್ದು ಮುಂದಿನ ದಿನವೇ ನಾವು ಮಣ್ಣು ಮಾಡಿ ಮತ್ತೆ ನಾವು ವಾಪಸ್ ಪತ್ರಿಕೆ ರನ್ ಮಾಡಬೇಕಾಯ್ತು. ದಟ್ ಸೇಮ್ ಡೇ ಐ ಹ್ಯಾಡ್ ಟು ಕಮ್, ವಿ ಹ್ಯಾಡ್ ಟು ಡಿಸ್ಕಸ್ ವಿತ್ ಅವರ್ ರಿಪೋರ್ಟರ್ಸ್. ಒಂದು ಬೆಳಿಗ್ಗೆ ಮಣ್ಣು ಮಾಡಿದ್ದು, ಮಧ್ಯಾಹ್ನ ಬಂದು ರಿಪೋರ್ಟರ್ಸ್ ಜೊತೆ ಕೂತ್ಕೊಂಡು ಪತ್ರಿಕೆ ತರೋದು ಹೇಗೆ, ಯಾರು ಸಂಪಾದಕರಾಗಬೇಕು, ಯಾರು ಪತ್ರಕರ್ತರಲ್ಲ, ಯಾರೇನು ಲೇಖನ ಬರೀಬೇಕು ಅಂದ್ಬಿಟ್ಟು ಮಧ್ಯಾಹ್ನ ಬಂದು ಡಿಸ್ಕಸ್ ಮಾಡಿದ್ದೀವಿ ನಾವು. ಅದು ಆ ಥರ ಒಂದು ಪರಿಸ್ಥಿತಿಯಲ್ಲಿ ನಾವು ಕೆಲಸ ಮಾಡಿರೋದು. ಮತ್ತು ಅದಾದ ನಂತರ ಗೌರಿ ತೀರೋದ ನಂತರ ಅದು ಒಂದು ದೊಡ್ಡ ದುರಂತನೇ ಅದು. ಯಾಕಂದರೆ ಇನ್ನೂ ಡೈಜೆಸ್ಟ್ ಆಗಿಲ್ಲ. ಯಾಕಂದರೆ ಒಂದು 55 ವರ್ಷದಲ್ಲಿ ಒಬ್ಬ ಮಹಿಳೆ ಇನ್ನೂ ಅವಳು ಯಾವತ್ತೂ ಒಂದು ನಗುನ ಕಾಣಲೇ ಇಲ್ಲ ಅವಳ ಲೈಫಲ್ಲಿ. ಯಾಕಂದರೆ ತುಂಬ ಕಷ್ಟಪಟ್ಟಿದ್ಲು ಅವಳು ಇಡೀ ಲೈಫಲ್ಲಿ. ಪರ್ಸ್ನಲ್ಲಾಗಿ ತುಂಬ ಅವಳಿಗೆ ಲೈಫಲ್ಲಿ ಅವಳಿಗೆ ತುಂಬ ನೋವಿತ್ತು. ಮತ್ತು ಅದನ್ನು ಬಿಟ್ಟು ಪ್ರೊಫೆಷ್ನಲ್ಲಾಗಿ ನನಗೆ ನಾನೇ ತೊಡಗಿಸ್ಕೋಬೇಕು, ನನಗೆ ಮುಳುಗಬೇಕಲ್ಲಿ, ಒಂದು ಪರ್ಸ್ನಲ್ ಲೈಫನ್ನು ಮರೆತು ನಾನು ಪ್ರೊಫೆಷ್ನಲಾಗಿ ನಾನು ಕೆಲಸ ಮಾಡಬೇಕು ಅಂತ ಬಂದು ಹೋರಾಟಗಳ ಒಂದು ದಾರಿಯನ್ನು ತಗೊಂಡಾಗ 55 ವರ್ಷದಲ್ಲೇ ಒಂದು ಗುಂಡಿಟ್ಟು ಸತ್ತಿ ಒಂದು ನಮಗೆ ಔಟ್ ಆಫ್ ದ ಬ್ಲೂ ಒಂದು ಬುಲೆಟ್ ಹೊಡೆದಂಗೆ ನಮಗಾಯಿತು. ಮತ್ತು ಅವಳು ಗೌರಿ ಮೋರ್ ದೆನ್ ಅ ಸಿಸ್ಟರ್, ಶಿ ವಾಸ್ ಆಲ್ವೇಸ್ ಅ ಮದರ್ ಟು ಮೀ. ಒಂದು ತಾಯಿಯಾಗಿ ಇದ್ಲು ಅವಳು. ಸ್ಕೂಲಲ್ಲಿ ಇದ್ದಾಗ ನಮ್ಮ ತಾಯಿಯೆಲ್ಲ
ನಮ್ಮ ಪರಿಸ್ಥಿತಿ ಹೇಳ್ತಾ ಹೋದರೆ ರ್ಯಾಪಿಡ್ ರಶ್ಮಿನಲ್ಲಿ ತುಂಬ ಒಂದು ಎಪಿಸೋಡ್ಸ್ ಗಟ್ಟಲೆ ಆಗುತ್ತೆ. ಯಾಕೆಂದರೆ ನಾವು ಎಲ್ಲರೂ ಅಂದ್ಕೊತಾರೆ ಗೋಲ್ಡನ್ ಸ್ಪೂನ್ ಇಟ್ಕೊಂಡು ಬೆಳೆದವರು ಅಂತ. ಇಲ್ಲ, ನಮ್ಮಪ್ಪ ಲೆಕ್ಚರರ ಕೆಲಸ ಮಾಡ್ತಾಯಿದ್ರು, ಸಡನ್ನಾಗಿ ರಿಸೈನೇ ಮಾಡಿಬಿಟ್ರು. ಯಾಕೆ ಅಂತಂದರೆ ಪಿಕ್ಚರ್ ಮಾಡೋಣ ಅಂತ ಹೊರಟರು 75ರಲ್ಲಿ, 76, 77, 78ನೇ ದಶಕದಲ್ಲಿ ಇಸ್ವಿನಲ್ಲಿ, ಇಸ್ವಿನಲ್ಲಿ ಅವರು ಸಡನ್ನಾಗಿ ಅವ್ರಿಗೆ ಇಷ್ಟ ಆಗಲಿಲ್ಲ ಪತ್ರಕರ್ತರ ಕೆಲಸ, ಇದು ಲೆಕ್ಚರಾಗಿ ಕೆಲಸ ಮಾಡೋದು. ರಿಸೈನ್ ಮಾಡಿ ಸಿನಿಮಾ ಮಾಡ್ತೀನಿ ಅಂತ ಹೊರಟರು. ಸಿನಿಮಾ ಬಂಡವಾಳ ಇಲ್ಲ, ಶಿವಮೊಗ್ಗನಲ್ಲಿ ಒಂದು ಮನೆ ಇತ್ತು, ಅದನ್ನು ಮಾರಿಬಿಟ್ಟು ಸಿನಿಮಾ ಮಾಡಿದವರು. ಫಸ್ಟ್ ಫಿಲ್ಮ್ ವೆರಿ ಗಾಟ್ ದ ನ್ಯಾಷನಲ್ ಅವಾರ್ಡ್ ಬಂತು. ಆದರೆ ಆರ್ಥಿಕವಾಗಿ ದುಡ್ಡು ಬರಲಿಲ್ಲ, ಆದರೆ ಕೆಲಸನೂ ಇರಲಿಲ್ಲ. ನಮ್ಮ ತಾಯಿ ಆವಾಗ ಒಂದು ಬೀರು ಇಟ್ಟು ಸೀರೆಗಳು ತಂದು ಕಂಚಿನಿಂದ ಕ್ರೆಡಿಟಲ್ಲಿ ಮಾರಕ್ಕೆ ಶುರು ಮಾಡಿದ್ರು. ಗಿವಿಂಗ್ ಕ್ರೆಡಿಟ್ ಟು ಲೇಡೀಸ್ ಸೊ ದಟ್ ದೇ ವಿಲ್ ಕಮ್ ಆ್ಯಂಡ್ ಬೈ ಇಟ್. ಒಂದು ವೆಸ್ಪಾ ಸ್ಕೂಟ್ರ್ ಇಟ್ಕೊಂಡು EMI ಥರ ಪ್ರತಿ ತಿಂಗಳು ಹೋಗಿ ಕ್ರೆಡಿಟನ್ನು ಇಸ್ಕೊಂಬರೋರು. ಸೊ ಈ ಥರ ಕೆಲಸ ಇದ್ದಾಗ ಆಸ್ಪೆಸ್ಟಾರ್ ಶೀಟ್ ಮನೆ, ಬಾಡಿಗೆ ಮನೆ ನಮ್ಮದು. ಈ ಬೇಸಿಗೆಗಾಲದಲ್ಲಿ ನಾವು ಆ್ಯಕ್ಚುಲಿ ಆಚೆ ಕಡೆ ಮಲಗ್ತಾಯಿದ್ವಿ. ಸೊ ಈ ಥರ ಪರಿಸ್ಥಿತಿಯಿಂದ ಬಂದು ನಾವು ಬೆಳೆದು ಬಂದಾದ ನಂತರ ಇವೆಲ್ಲ ನೋಡ್ತಾ ಇರೋದು ಮತ್ತು ಈ ಥರ ಒಂದು ಪರಿಸ್ಥಿತಿ, ಇಟ್ಸ್ ವೆರಿ ಡಿಫಿಕಲ್ಟ್ ಟು ಕೈಂಡ್ ಆಫ್ ಡೈಜೆಸ್ಟ್ ಆಗಿತ್ತು. ವೆರಿ ನೈಸ್. ಹಿಂಗೆ ಒಂಥರ ಸಿನಿಮಾ ನೋಡ್ದಂಗೆ ಆಗ್ತಾ ಇದೆ. ಅಂದರೆ ಅವತ್ತಿನ ದಿವಸ ಹೇಗಿರ್ಬೋದು, ಅಂದರೆ ಯಾವ್ಯಾವ ಥರ ಫೈರು ಜನಗಳನ್ನು ನುಗ್ಸತ್ತೆ ಮುಂದೆ. ಸೊ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಅಣ್ಣವರ ಸಿನಿಮಾಗಳಲ್ಲಿ ಕಾದಂಬರಿ ಆಧಾರಿತ ಚಿತ್ರಗಳ ಇನ್ಫ್ಲೂಯೆನ್ಸ್ ಭಾಳ ಇತ್ತು. ಲೈಕ್ ಪಾರ್ವತಮ್ಮ ಅವರು ಅದನ್ನೆಲ್ಲ ಓದಿ ದೊರೆ ಭಗವಾನ್ ಸರ್ಗೆಲ್ಲ ಕೊಟ್ಟು ಇದನ್ನು ಸಿನಿಮಾ ಮಾಡಿ ಅಂತ ಹೇಳಿರೋ ಎಷ್ಟೋ ಉದಾಹರಣೆಗಳು. ಸೊ ಎಲ್ಲೋ ನಮ್ಮ ಲಂಕೇಶ್ ಸರ್ ಅವ್ರದ್ದು ಪುಸ್ತಕಗಳು ಸಿನಿಮಾಗಳಾಗಿ ಅಥವಾ ಇವರು ಅವ್ರಿಗೆ ಡೈರೆಕ್ಟ್ ಮಾಡೋದು ಈ ಥರ ಯಾವುದೂ ಚರ್ಚೆಗಳೇ ನಡೀಲಿಲ್ವಾ? ಇಲ್ಲ, ಅವರು ನಮ್ಮ ತಂದೆಯವರ ಒಂದು ತುಂಬ ಸಾಹಿತ್ಯಿಕವಾಗಿ ಅವರ ಒಂದು ಬರವಣಿಗೆ ಮತ್ತು ಅವರ ನಿಲುವುಗಳು ಒಂದು ಕಮರ್ಷಿಯಲ್ ಸಿನಿಮಾ ಕಡೆ ಅವರ ಒಲವು ಇಲ್ಲದೆ ಇದ್ದಿದ್ದು. ಮತ್ತು ನಂತರ 90ರ ದಶಕದ ನಂತರ 90ರ ಇಸ್ವಿ ನಂತರ ಅವರು ಇನ್ಫ್ಯಾಕ್ಟ್ ಹೇಳ್ತಾಯಿದ್ರು, ವಿ ಶುಡ್ ಗೆಟ್ ಇನ್ ಟು ಕಮರ್ಷಿಯಲ್ ಸಿನಿಮಾ. ಒಂದು ಗಾಂಧಿನಗರ ತೋರಿಸ್ಬೇಕು, ನನಗೂ ಮಾಡೋಕ್ಕೆ ಬರುತ್ತೆ, ಒಂದು ಆರ್ಥಿಕವಾಗೂ ಆಗೋದು ಸಕ್ಸಸ್ ಆಗಬೇಕು, ಪ್ರಶಸ್ತಿನೂ ಬರಬೇಕು, ಅದಕ್ಕೆ ಆ ಥರ ಒಂದು ಸಿನಿಮಾ ಮಾಡೋಣ ಅಂತ ನನ್ನ ಹತ್ರ ಹೇಳ್ತಾಯಿದ್ರು. ಇನ್ಫ್ಯಾಕ್ಟ್ ವಿ ಹ್ಯಾಡ್ ರಿಟರ್ನ್ ಒಂದು ಲೈನ್, ಒಂದು ಸ್ಕ್ರಿಪ್ಟ್ ಏನೇನು ಮಾಡ್ಬೇಕು ಅಂತ. ಯಾಕಂದರೆ ನಮ್ಮ ದೇವಿರಿಗೆ ನಮ್ಮ ತಂದೆನೇ ಸಂಭಾಷಣೆ, ನಮ್ಮ ಅಕ್ಕನ ಸಿನಿಮಾ ದೇವಿರಿ ಅವ್ರದ್ದೇ ಕತೆ, ಅವರೇ ಸಂಭಾಷಣೆ ಬರ್ಕೊಟ್ಟಿದ್ದು, ಸ್ಕ್ರೀನ್ ಪ್ಲೇ, ಚಿತ್ರಕಥೆ ಮತ್ತು ಸಂಭಾಷಣೆ, ನಿರ್ದೇಶನ ಕವಿತಾ ಅದು. ಸೊ ಅದಕ್ಕೂ ರಾಷ್ಟ್ರ ಪ್ರಶಸ್ತಿ ಬಂತು, ರಾಜ್ಯ ಪ್ರಶಸ್ತಿ ಬಂತು. ಸೊ ಈ ರೀತಿಯಲ್ಲಿ ಲಂಕೇಶ್ ಅವರು, ನನಗೊಂದು ಘಟನೆ ನೆನಪಿದೆ. ಅವರು ಚೆನ್ನೈಯಲ್ಲಿ ಎಲ್ಲಿಂದಲೋ ಬಂದವರು ಸಿನಿಮಾದ ಹಾಡುಗಳು ರೆಕಾರ್ಡ್ ಆಗ್ತಾಯಿತ್ತು. ಅಫ್ಕೋರ್ಸ್ ಹಿಸ್ ಫೈನಾನ್ಷಿಯಲ್ ಸಿಚುವೇಶನ್ ವಾಸ್ ನಾಟ್ ಸೋ ಗುಡ್. ಸೊ ಅದಕ್ಕೆ ಅವರೇ ಲಿರಿಕ್ಸು ಬರೆಯೋರು, ಅವರೇ ಸಂಭಾಷಣೆ ಬರೆಯೋರು, ಅವರೇ ಕತೆ ಬರೆಯೋರು. ಸೊ ಈ ಸಮಯದಲ್ಲಿ SP ಬಾಲಸುಬ್ರಹ್ಮಣ್ಯಂ ಅವರು ಆಗಲೇ ಬಂದುಬಿಟ್ಟಿದ್ದಾರೆ, ವಿಜಯ್ ಭಾಸ್ಕರ್ ಅವರ ಮ್ಯೂಸಿಕ್ಕು. ಇದು ಎಲ್ಲಿದ್ದೆ ಎಲ್ಲಿ ತನಕ, ಆಮೇಲೆ ಕೆಂಪಾದವು, ಎಲ್ಲ ಕೆಂಪಾದವು. ಸೊ ಆ ಹಾಡಿನೂ ರೆಡಿ ಆಗಿರಲಿಲ್ಲ, ಲಿರಿಕ್ಸು ರೆಡಿ ಆಗಿರಲಿಲ್ಲ. ಸಿಂಗರ್ ಬಂದುಬಿಟ್ಟಿದ್ದಾರೆ, ಮ್ಯೂಸಿಕ್ ಡೈರೆಕ್ಟರ್ ಆಗಲೇ ಟ್ಯೂನು ತೊಗೊಂಡು ಬಂದಿದ್ದಾರೆ. ನಮ್ಮಪ್ಪನಿಗೆ ಲಿರಿಕ್ಸ್ ಎಲ್ಲರೂ ಅಂತ ಕೇಳ್ತಾರೆ. SP ಬಾಲಸುಬ್ರಹ್ಮಣ್ಯಂ ವಾಸ್ ಸಿಂಗರ್. ಸೊ ನಮ್ಮಪ್ಪ ಏನು ಮಾಡೋದು ಅಂತ ಅಂದ್ಬಿಟ್ಟು ಒಂದು ಸಿಗರೇಟ್ ಹಚ್ಚಿಸ್ಕೊಂಬಿಟ್ಟು ಯೋಚನೆ ಮಾಡಿಬಿಟ್ಟು ಸಿಗರೇಟ್ ಪ್ಯಾಕ್ ನೋಡೋರು. ಸಿಗರೇಟ್ ಪ್ಯಾಕ್ ಹಿಂದೆನೇ ಅಲ್ಲೇ ಬರೆದ್ರು, ಕೆಂಪಾದವು ಎಲ್ಲ ಕೆಂಪಾದವು ಅಂತ. 5 ನಿಮಿಷದಲ್ಲಿ ಲಿರಿಕ್ಸ್ ಬರೆದ್ಬಿಟ್ಟು ಕೊಡಿ ಇದನ್ನು ಹಾಡಿ ಅಂತ ಕೊಟ್ಟರು. ಅದು ಹಾಡ್ತಾ ಇದ್ದಂಗೆ ಪುಟ್ಟಣ್ಣ ಕಣ್ಗಾಲ್ ಅವರು ಅಲ್ಲಿ ಸ್ಟುಡಿಯೋಗೆ ಬರ್ತಾರೆ. ಪುಟ್ಟಣ್ಣ ಕಣ್ಗಾಲ್ ಅವರು ಬಂದುಬಿಟ್ಟು ನಮ್ಮ ತಂದೆ ಕೇಳಿದ್ರು, ಏನು ರೀ ಇಷ್ಟು ಚೆನ್ನಾಗಿ ಬರೀರಾ, ಕೆಂಪಾದವು ಎಲ್ಲ ಕೆಂಪಾದವು, ಅದ್ಭುತವಾಗಿದೆ, ನಮಗೂ ಬರೀರಿ ಅಂತಂದ್ರು. ಅದಕ್ಕೆ ನಮ್ಮಪ್ಪ ತಮಾಷೆಗೆ ಇನ್ನೊಂದು ಸಿಗರೇಟ್ ಹಚ್ಚಿಸ್ಕೊಂಡು ಹೇಳ್ತಾರೆ, ಇಲ್ಲ ನಾನು ಅಫೋರ್ಡ್ ಮಾಡೋಕ್ಕಾಗಲ್ಲ ಬಿಡಿ, ನೀವು ಒಂದು ತಮಾಷೆ ಮಾಡ್ಕೊಂಡು. ಸೊ ಈ ಥರ ಹಲವಾರು ಆ ಥರ ಘಟನೆಗಳು ಆಗಿತ್ತು. ಅಫ್ಕೋರ್ಸ್ ರಾಜ್ಕುಮಾರ್ ಅವರ ಸಂದರ್ಶನ ನಮ್ಮಪ್ಪ ಮಾಡಿದ್ದಾರೆ, ಆ್ಯಂಡ್ ಅದೊಂದು ಎಕ್ಸ್ಕ್ಲೂಸಿವ್ ಸಂದರ್ಶನ. ಮತ್ತು ಅದಕ್ಕಿಂತ ಮೀರಿ ನೀವು ಪಿಕ್ಚರ್ ಮಾಡಲಿಲ್ವಾ ಲಂಕೇಶ್ ಅವರು ಮತ್ತು ರಾಜ್ಕುಮಾರ್ ಅವರು ಅಂತ ಕೇಳಿದ್ರಿ. ಅದಕ್ಕಿಂತ ಮೀರಿ ಇನ್ಫ್ಯಾಕ್ಟ್ ಕರ್ನಾಟಕದ ಇತಿಹಾಸದಲ್ಲೇ ಒಂದು ದಾಖಲೆ ಆದಂಥ ಒಂದು ಘಟನೆ ಅದು ಶುರುವಾಗಿದ್ದೇ ಲಂಕೇಶ್ ಮತ್ತು ರಾಜ್ಕುಮಾರ್ ಅವರ ಜೊತೆ. ಇನ್ಫ್ಯಾಕ್ಟ್ ಗೋಕಾಕ್ ಚಳುವಳಿ ನಿಮ್ಗೆ ಗೊತ್ತಿದೆ. ಆ ಸಮಯದಲ್ಲಿ ಒಂದು ಗೋಕಾಕ್ ಚಳುವಳಿ ಶುರುವಾಗಿದ್ದು ಸಾಹಿತಿಗಳಿಂದ. ಚಿದಾನಂದ ಮೂರ್ತಿಯವರು, ಲಂಕೇಶ್ ಅವರು ಒಂದು ಹೋರಾಟ ಶುರು ಮಾಡಿದ್ರು. ಯಾಕಂದರೆ ಗೋಕಾಕ್ ಚಳುವಳಿ ಮೂಲಕ ಕನ್ನಡ ಬೋರ್ಡ್ಗಳು ಬರಬೇಕು, ಕನ್ನಡ ಮೀಡಿಯಮ್ ಇರಬೇಕು, ಕನ್ನಡ ಭಾಷೆ ಶಾಲೆಗಳಲ್ಲಿ ಹೇಳ್ಕೊಡ್ಬೇಕು ಅನ್ನೋದು ಒಂದು ಹೋರಾಟ ಟೌನ್ ಹಾಲ್ ಮುಂದೆ ಶುರು ಆಯ್ತಿದ್ದು. ಬುದ್ಧಿಜೀವಿಗಳ ಒಂದು ಡಿಸ್ಕಷನ್, ಒಂದು ಹೋರಾಟ ಇದ್ದಿದ್ದು. ಅದು ಹೇಗೆ ಒಂದು ದೊಡ್ಡ ಚಳುವಳಿ ಆಯಿತು ಅಂದರೆ, ಅದು ಲಂಕೇಶ್ ಅವರು ಮತ್ತು ಲೋಕೇಶ್ ಅವರಿದ್ದರು ಆಗ ಚಳುವಳಿಯಲ್ಲಿ, ಸೃಜನ್ ಅವರಪ್ಪ ಮತ್ತು ಚಿದಾನಂದ ಮೂರ್ತಿಯವರಿದ್ದರು. ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಲಂಕೇಶ್ ಅವರು ನಮ್ಮ ಕಚೇರಿಯಲ್ಲಿ
ಇದೇ ನಿಮ್ಮ ಈಸ್ಟ್ ಆಂಜನೇಯ ಟೆಂಪಲ್ ಸ್ಟ್ರೀಟ್ ಅಂತ ಹೇಳಿದ್ರು, ಅಲ್ಲೇನೆ ಅದೇ ಗಾಂಧಿ ಬಜಾರಲ್ಲಿ. ಅಫ್ಕೋರ್ಸ್ ಅದು ಗೋವಿಂದಪ್ಪ ರೋಡ್ ಇದ್ದಾಗ ಅಲ್ಲಿ ಕೂತ್ಕೊಂಡಾಗ ನಮ್ಮಪ್ಪ ಹೇಳ್ತಾರೆ, ಇಲ್ಲ ಇದು ಯಾಕೋ ಚಳುವಳಿ ಟೇಕ್ ಆಫ್ ಆಗ್ತಾ ಇಲ್ಲ, ಚಿತ್ರರಂಗದವರು ಬಂದರೆ ಎಲ್ಲ ಸೇರಿಕೊಂಡ್ರೆ ಒಂದು ಸ್ವಲ್ಪ ದೊಡ್ಡದಾಗುತ್ತೆ ಚಳುವಳಿ, ಯಾಕಂದರೆ ಅದು ಜನರು ಇನ್ವಾಲ್ವ್ ಆಗ್ತಾರೆ, ಚಿತ್ರರಂಗದವ್ರಿಗೆ ಫಾಲೋಯಿಂಗ್ ಇರುತ್ತೆ, ಯಾಕೆ ನೀವು ರಾಜ್ಕುಮಾರ್ ಅವ್ರನ್ನ ಕರೆಸ್ಬಾರ್ದು ಲೋಕೇಶ್ ಅಂತ ಕೇಳ್ತಾರೆ. ಯಾಕಂದರೆ ಲೋಕೇಶ್ ಅವರು ಆಗಲೇ ರಾಜ್ಕುಮಾರ್ ಸಿನಿಮಾಗಳು ಮಾಡ್ತಾಯಿದ್ರು ಆಗ. ಸೊ ಲೋಕೇಶ್ ಅವ್ರು ಹೇಳ್ತಾರೆ, ಇಲ್ಲ ಸರ್ ರಾಜ್ಕುಮಾರ್ ಅವ್ರು ಕರೆಸ್ಬೇಕು ಅಂದ್ರೆ ನೀವೇ ಬಂದು ಮಾತಾಡಬೇಕು, ಅವರು ನೀವೇ ಬಂದು ಅದನ್ನು ಗೋಕಾಕ್ ಚಳುವಳಿ ಈ ಥರ ಅಂತ ಎಕ್ಸ್ಪ್ಲೈನ್ ಮಾಡಿದ್ರೆ ಅವ್ರು ಬರ್ಬೋದು ಏನೋ ಗೊತ್ತಿಲ್ಲ, ನೀವು ಕೇಳಿ. ನಮ್ಮಪ್ಪ ಹೌದಾ ಆ ಥರ ಮಾಡ್ಬೇಕಾ, ನೋಡ್ತೀನಿ ರೀ, ಯೋಚನೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅಲ್ಲಿಗೆ ಸುಮ್ಮನೆ ಆದರು. ಅದಾದ ನಂತರ ಮುಂದಿನ ಒಂದು ಸಂಚಿಕೆ ಪತ್ರಿಕೆಯಲ್ಲಿ ರಾಜ್ಕುಮಾರ್ ಅವ್ರ ಜೊತೆ ಮಾತಾಡಲಿಲ್ಲ. ನಮ್ಮಪ್ಪನ ಒಂದು ಬೇರೆ ಆಲೋಚನೆ, ಮುಖಪುಟದಲ್ಲಿ ಗೋಕಾಕ್ ಚಳುವಳಿಗೆ ಡಾಕ್ಟರ್ ರಾಜ್ ಅಂತ ಬರೆದ್ಬಿಟ್ರು. ಸೊ ಇದೇ ಚಾಮುಂಡಿ ಸ್ಟುಡಿಯೋಸಲ್ಲಿ ರಾಜ್ಕುಮಾರ್ ಅವರು ಶೂಟಿಂಗ್ ಮಾಡ್ತಾಯಿದ್ರು. ಆವಾಗ ಚಾಮುಂಡಿ ಸ್ಟುಡಿಯೋನಲ್ಲಿ 2-3 ಫ್ಲೋರ್ ಇತ್ತು, ಕನಿಂಗ್ಹ್ಯಾಮ್ ರೋಡಲ್ಲಿ 2-3 ಫ್ಲೋರ್ ಇತ್ತು. ಅವಾಗೆಲ್ಲ ಧರ್ಮೇಂದ್ರ, ಅಮಿತಾಬ್ ಬಚ್ಚನ್ನು ಎಲ್ಲ ಇಲ್ಲಿ ಬಂದು ಶೂಟ್ ಮಾಡೋರು. ನಾನೇನೇ ಇನ್ಫ್ಯಾಕ್ಟ್ ಶಾಲಿಮಾರ್ ಪಿಕ್ಚರು ನಮ್ಮ ಅಪ್ಪನ ಜೊತೆ ಹೋಗಿ ಧರ್ಮೇಂದ್ರ ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡಿದ್ದೀನಿ ಅವಾಗೆಲ್ಲ. ಸೊ ಅದಾದ ನಂತರ ನಮ್ಮಪ್ಪ ಈ ಥರ ಗೋಕಾಕ್ ಚಳುವಳಿಗೆ ಡಾಕ್ಟರ್ ರಾಜ್ ಅಂತ ಹೆಡ್ಡಿಂಗ್ ಮುಖಪುಟದಲ್ಲಿ ಬರೆದು ಲೇಖನ ಬರೆದ್ಬಿಟ್ರು. ಅಲ್ಲಿ ಚಾಮುಂಡೇಶ್ವರಿನಲ್ಲಿ ಶೂಟಿಂಗ್ ಮಾಡ್ತಾಯಿದ್ರು ಡಾಕ್ಟರ್ ರಾಜ್ಕುಮಾರ್ ಅವರು. ಅವ್ರು ಕುಳ್ಶಾಂತ ಅವರು ಇವರು ಎಲ್ಲ ಸೇರಿಕೊಂಡು ರಾಜ್ಕುಮಾರ್ ಅವರು ನಮ್ಮ ಗೋಕಾಕ್ ನಮ್ಮ ಕಚೇರಿಗೆ ಬಂದುಬಿಡ್ತಾರೆ. ಕಚೇರಿಗೆ ಬಂದ್ಬಿಟ್ಟು ನಾನು ಅವಾಗ ಚಿಕ್ಕ ಹುಡುಗ ಬಂದುಬಿಟ್ಟು ಆಫೀಸಲ್ಲಿ ಕೂತ್ಕೊಳ್ತಾರೆ, ಕ್ಯಾಬಿನಲ್ಲಿ ಕೂತ್ಕೊತಾರೆ. ಲಂಕೇಶ್ ಅವ್ರು ನಿಮ್ಮ ಥರ ಕೂತಿದ್ದಾರೆ. ಬಂದುಬಿಟ್ಟು ಏನಿದು ಲಂಕೇಶ್ ಈ ಥರ ಮುಖಪುಟದಲ್ಲಿ ಬರೆದುಬಿಟ್ಟಿದ್ದೀರಾ, ನಾನು ಯಾವತ್ತು ಹೇಳಿದೆ ನಿಮಗೆ ಈ ಥರ ಗೋಕಾಕ್ ಚಳುವಳಿಗೆ ನಾನು ಬರ್ತಾಯಿದ್ದೀನಿ ಅಂತ. ಆವಾಗೊಂದು ಡಿಸ್ಕಷನ್ ಆಗುತ್ತೆ. ಇಲ್ಲ, ಕನ್ನಡ ಚಿತ್ರರಂಗ ಕನ್ನಡ ಸಿನಿಮಾ ನಿಮಗೆ ಎಲ್ಲ ಕೊಟ್ಟಿದೆ, ಕನ್ನಡಿಗರು ನಿಮಗೆಲ್ಲ ಕೊಟ್ಟಿದ್ದಾರೆ, ಇವತ್ತು ನೀವು ಕನ್ನಡಿಗರಿಗೋಸ್ಕರ ನೀವು ಹೋರಾಟಕ್ಕೆ ಬರಬೇಕು, ನಮ್ಮ ಜೊತೆ ಸೇರ್ಕೋಬೇಕು, ನೀವು ನಾಯಕತ್ವ ವಹಿಸಬೇಕು ಅಂತ. ಅವಾಗೊಂದು ಟೀ ಕುಡಿತಾ ಒಂದು 5 ನಿಮಿಷ ಯೋಚನೆ ಮಾಡ್ತಾರೆ, ಇಬ್ಬರು ಕೈ ಕುಲುಕ್ತಾರೆ. ನೆಕ್ಸ್ಟ್ ಡೇಯಿಂದ ಡಾಕ್ಟರ್ ರಾಜ್ ಪ್ರತಿ ಹಳ್ಳಿಗೂ ಹೋಗ್ತಾರೆ. ಗೋಕಾಕ್ ಚಳುವಳಿ ಡಾಕ್ಟರ್ ರಾಜ್ ಅವರ ನಾಯಕತ್ವ ವಹಿಸಿ ಹಳ್ಳಿನೂ ಹೋರಾಟ ಶುರು ಮಾಡ್ತಾರೆ. ಅಲ್ಲಿ ಲಕ್ಷಾಂತರ ಜನ ಸೇರಿ ಅದು ಒಂದು ದೊಡ್ಡ ಚಳುವಳಿಯಾಗಿ ಗೋಕಾಕ್ ಚಳುವಳಿ ಶುರುವಾಗಿ ಕನ್ನಡ ಭಾಷೆ ಬಗ್ಗೆ, ಕನ್ನಡ ಒಂದು ಇದ್ರ ಬಗ್ಗೆ ಒಲವು ಶುರು ಆಗುತ್ತೆ, ಜನರ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ ಅವತ್ತು. ಸೊ ಈ ಥರ ಒಂದು ಚಳುವಳಿ ಆಗಿದೆ ಅದು. ಸೊ ಇಷ್ಟೆಲ್ಲ ಘಟನೆ ಹೇಳಿ ಸೀರಿಯಸ್ಲಿ ಮೊನ್ನೆನೂ ಯುವ ಅವರು ಶೋಗೆ ಬಂದಾಗ ಅವ್ರು ಹೇಳ್ತಾರೆ, ನಮ್ಮ ತಾತ ಇಷ್ಟೊಂದು ಸ್ಟಾರ್ ಅಂತೆಲ್ಲ ಗೊತ್ತಾಗಿದ್ದು ಗೋಕಾಕ್ ಚಳುವಳಿ ಇದೆಲ್ಲದ್ರ ಮೂಲಕ. ಫೋಟೋ ಹಿಂಗೆ ನಿಂತಿರೋದು, ಬ್ಲ್ಯಾಕ್ ಆ್ಯಂಡ್ ವೈಟು, ಜನ ಇರೋದು. ಸೊ ಇದೆಲ್ಲದಕ್ಕೂ ಕೀ ಎಲ್ಲಿಂದ ಬಂತು ಅಂತ ಇವತ್ತು ನಿಮ್ಮಂಥ ಅವರು ಶೋಗೆ ಬಂದಾಗ ಈ ಥರ ವಿಚಾರಗಳು ಆಚೆಗೆ ಇಟ್ಟಿದ್ದೀರಾ. ಥ್ಯಾಂಕ್ ಯು. ಸೊ ನೀವು ಮಾತಾಡ್ತಾನೆ ಒಂದು ವಿಚಾರ ಹೇಳಿದ್ರಿ, ಡ್ಯಾಡ್ಗೆ ನಮಗೂ ಒಂದು ಕಮರ್ಷಿಯಲ್ ಸಿನಿಮಾ ಮಾಡಬೇಕು ಬರುತ್ತೆ ಅಂತ ತೋರಿಸ್ಬೇಕು, ಬಿಕಾಸ್ ಅಲ್ಲಿವರೆಗೂ ಅವಾರ್ಡ್ಸ್ ಬಂದಿದೆ. ಬಟ್ ಐ ಥಿಂಕ್ ಆ ಜಾಗನೆಲ್ಲೋ ನೀವು ತುಂಬ್ತೀರಾ ಅಂತ. ಮುಂದೆ ನೆಕ್ಸ್ಟ್ ಕಟ್ಟಾದರೆ ತುಂಟ ಆಟ ತಗೊಳ್ಳಿ, ಅದಾದಮೇಲೆ ಲಂಕೇಶ್ ಪತ್ರಿಕೆ, ದೆನ್ ಐಶ್ವರ್ಯ, ಆ್ಯಂಡ್ ಈ ಫಸ್ಟ್ 4 ಫಿಲ್ಮ್ಸ್ ಆಫ್ ಯುವರ್ ಕರಿಯರ್ ಎಲ್ಲ ಬಾಲು ಸ್ಟೇಡಿಯಮಿಂದ ಆಚೆಗೆ ಹೋಗಿದೆ. ಅಲ್ಲಿ ಕ್ರಿಕೆಟ್ ಆಡೋಕ್ಕಾಗಿಲ್ಲ, ಅದು ಇಲ್ಲಿ ಬಾಕ್ಸ್ ಆಫೀಸಲ್ಲಿ ಕ್ರಿಕೆಟ್ ಪರ್ಫಾರ್ಮೆನ್ಸ್ ಕಾಣಿಸ್ತು. ಸೊ ಪ್ಲೀಸ್ ಈ ಬ್ರಿಡ್ಜ್ ಬಗ್ಗೆ ಹೇಳಿ. ಇಲ್ಲ ಬ್ರಿಡ್ಜ್ ಅಲ್ಲ, ನಾನು ಸಿನಿಮಾ ಮಾಡೋಕ್ಕೆ ಬಂದಾಗ ನಮ್ಮ ತಂದೆ ಜೊತೆ 95 to 2000 ಬರೀ ಸಿನಿಮಾನೇ ಡಿಸ್ಕಸ್ ಮಾಡಿದ್ದು ನಾವು. ಇನ್ಫ್ಯಾಕ್ಟ್ ಸಿನಿಮಾಗಳು ಎಷ್ಟು ಸಿನಿಮಾ ನೋಡಿದ್ದೀವಿ ಅನ್ನೋ ನಮಗೆ ಲೆಕ್ಕ ಇಲ್ಲ. ಸಿನಿಮಾ ಬೆಳಿಗ್ಗೆ ಹೊತ್ತು ನೋಡ್ತಾ ಇದ್ವಿ, ಸಾಯಂಕಾಲದ ಹೊತ್ತು ಕ್ರಿಕೆಟ್ ಮ್ಯಾಚ್ಗಳು ಆವಾಗ ತಾನೇ ನೈಟ್ ಕ್ರಿಕೆಟ್ ಶುರುವಾಗಿತ್ತು. ಅದಾದ ನಂತರ ಟೆನ್ನಿಸ್ ಇವಾಗ ಲಂಡನಲ್ಲಿ ಶುರುವಾಗ್ತಾಯಿದ್ರೆ ಅಲ್ಲಿ ಸಾಯಂಕಾಲ ಅಂದರೆ ಇಲ್ಲಿ ರಾತ್ರಿ. ಸೊ ಮಧ್ಯರಾತ್ರಿ ಎಲ್ಲ ಕೂತ್ಕೊಂಡು ಇಬ್ಬರು ಸ್ಪೋರ್ಟ್ಸ್ ನೋಡೋದು ಮತ್ತು ಬೆಳಿಗ್ಗೆ ಹೊತ್ತೆಲ್ಲ ಸಿನಿಮಾ ನೋಡೋದು. ಇನ್ಫ್ಯಾಕ್ಟ್ ಅವಾಗ ಅವ್ರಾಗಲೇ ಒಂದು ಆರೋಗ್ಯ ಒಂದು ಸ್ವಲ್ಪ ಕೆಟ್ಟಿತ್ತು, ಹಿ ವಾಸ್ ನಾಟ್ ವೆಲ್. ಸೊ ಅವ್ರಿಗೆ ಡಯಾಬಿಟೀಸ್ ಇತ್ತು, ಒಂದು ಕಣ್ಣು ಕಳ್ಕೊಂಡಿದ್ರು, ಮತ್ತು ಮೋರ್ ಆಫ್ ಕೈಂಡ್ ಆಫ್ ಸಿನಿಮಾ ನೋಡಿಲ್ಲದೆ ಇದು ಸಿನಿಮಾ ನೋಡಬೇಕು ಅಂತ ಆಸೆ ಇತ್ತು. ಮತ್ತು ಒಂದು ಸ್ವಲ್ಪ ಹಿ ಟುಕ್ ಅ ಬ್ಯಾಕ್ ಸ್ಟೆಪ್ ಫ್ರಮ್ ಪತ್ರಿಕೋದ್ಯಮದಿಂದ ಹಿಂದೆ ಒಂದು ಸ್ವಲ್ಪ ಬಂದು ಅವರ ಒಂದು ಹವ್ಯಾಸಗಳ ಬಗ್ಗೆ ಗಮನ ಹರಿಸಿದ್ರು. ಮತ್ತು ಆವಾಗ ನನ್ನ ಒಂದು ಅದೃಷ್ಟ ಅವ್ರ ಜೊತೆ ಸಮಯ ಕಳೆಯೋದು ನನಗೆ ಸಿಕ್ತು, ಸಿನಿಮಾ ಮೂಲಕ ಮತ್ತು ಕ್ರೀಡೆ ಮೂಲಕ. ಮತ್ತು ನಾನು ಆವಾಗಲೇ ಡಿಸೈಡ್ ಮಾಡಿದೆ, ನಾನೇನಾರ ಮಾಡಬೇಕು ಅಂತ ಇದ್ದರೆ ನಮ್ಮ ತಂದೆನ ನಾವು ಎಮ್ಯುಲೇಟ್ ಮಾಡೋಕ್ಕಾಗಲ್ಲ. ತಂದೆನ ಯಾಕೆಂದರೆ ಅವರೊಂದು ದೊಡ್ಡ ಆಲದ ಮರ, ಒಂದು ಹಿಮಾಲಯ ಥರ ಬೆಳೆದಿದ್ದಾರೆ, ಪರ್ವತ ಅವರು. ಮತ್ತು ಅವರ ಎಮ್ಯುಲೇಟ್ ಮಾಡೋದು ಬಿಡಿ, ಅವ್ರ ಥರ ಬರವಣಿಗೆ ಮಾಡೋದಂತೂ ತುಂಬ ಕಷ್ಟ ಅದು. ಯಾಕಂದರೆ ದಟ್ಸ್ ಕಂಪ್ಲೀಟ್ಲಿ ಕ್ರಿಯೇಟಿವಿಟಿ, ಯಾರು ನಿಮ್ಮ ಸ್ಕೂಲಲ್ಲಿ ಹೇಳ್ಕೊಡೋಕ್ಕಾಗಲ್ಲ, ಅದು ಶಾಲೆಯಲ್ಲಿ ಕಲಿಯೋಕ್ಕಾಗಲ್ಲ. ಮತ್ತು ಅವರ ಬರವಣಿಗೆನ ಮತ್ತು ಅವರ ಅದ್ಭುತವಾದ ಒಂದು ವ್ಯಕ್ತಿತ್ವ ಅಂದ್ರೆ ಅವ್ರ ಬರವಣಿಗೆಯಲ್ಲಿ ಒಂದು ಹಳ್ಳಿಯ ಒಂದು ಅವರ ಭಾಷೆ ಮತ್ತು ಅಲ್ಲಿ ಬಳಕೆ ಆಗೋಂಥ ಪದಗಳು ಅದು ಹೋಗಲೇ ಇಲ್ಲ. ಅವರು ಪೇಟೆಗೆ ಬಂದು 20 ವರ್ಷ ಆದರೂ ಕೂಡ ಅದು ಇರ್ತಾಯಿತ್ತು. ಸೊ ಅದಕ್ಕೆ ನಾನು ಬೆಳೆದಿದ್ದೆಲ್ಲ ಬೆಂಗಳೂರಲ್ಲಿ, ನನ್ನ ಅನುಭವಗಳೆಲ್ಲ ಬೆಂಗಳೂರಿನ ಅನುಭವ.
ನನಗೆ ಹಳ್ಳಿಯ ಅನುಭವಗಳು ಅಷ್ಟಿರಲಿಲ್ಲ. ಅಫ್ಕೋರ್ಸ್ ತೋಟ ನಾನೇ ನೋಡ್ಕೊತಾ ಇದ್ದೆ, ನಮ್ಮ ತಂದೆಯವ್ರ ತೋಟ. ಯಾಕೆ ಅಂತಂದರೆ ನನಗೆ ಬಿಟ್ಟಿದ್ದವರು ಒಂದು ಸ್ವಲ್ಪ ಹಳ್ಳಿ ಬಗ್ಗೆ ತಿಳ್ಕೊ, ಒಂದು ವ್ಯವಸಾಯ ಅಂದರೆ ತಿಳ್ಕೊ ಅಂತೆಲ್ಲ ಅವ್ರು ನನಗೆ ತೋರಿಸ್ಕೊಟ್ಟಿದ್ದು. ಸೊ ಅದು ಬಿಟ್ಟು ನನಗೆ ಒಂದು ಹಳ್ಳಿಯ ವಾತಾವರಣದಲ್ಲಿ ಬೆಳೀಲಿಲ್ಲ, ಹಳ್ಳಿಯ ಜನರ ಮಧ್ಯೆ ಬೆಳೀಲಿಲ್ಲ, ಮತ್ತು ಇಡೀ ನನ್ನ ಜೀವನ ಬೆಂಗಳೂರಿನಲ್ಲೇ ನಾನು ಕಳೆದಿರೋದು. ಸೊ ನನ್ನ ಅನುಭವಗಳು ಬೇರೆ, ಸೊ ನನ್ನ ಸಿನಿಮಾಗಳು ಮತ್ತು ನನ್ನ ಆಲೋಚನೆಗಳು ಬೇರೆ. ಆವಾಗ ಅವರೇ ಹೇಳಿದ್ದಾರೆ, ಯುವರ್ ಸಿನಿಮಾ ಶುಡ್ ಬಿ ಯುವರ್ ಎಕ್ಸ್ಪೀರಿಯನ್ಸ್. ನಿನ್ನ ಅನುಭವಗಳು ನಿನ್ನ ಸಿನಿಮಾಗಳಾಗುತ್ತೆ, ನಿನ್ನ ಕತೆಗಳಾಗುತ್ತೆ. ಆ ಕತೆಗಳು ನೀನು ಎಷ್ಟು ಅನುಭವಗಳನ್ನ ಅಲ್ಲಿ ಹಾಕ್ತೀಯೋ ಅದನ್ನು ಬೇಕಾದ್ರೆ ನೀನು ಫಿಕ್ಷನಾಗಿ ಡೆವಲಪ್ ಮಾಡ್ಕೊ, ಅದನ್ನು ಪಾತ್ರಗಳನ್ನ ಇಟ್ಕೊಂಡು. ಆದರೆ ಅನುಭವಗಳು ನಿನ್ನ ಅನುಭವಗಳು ಇರಬೇಕು, ಆ ಜೀವನಗಳ ನೋಡೋಂಥ ಅನುಭವಗಳು. ಸೊ ಅದೇ ಆಗ್ತಾ ಬರ್ತಾ ಇರೋದು. ಅದು ತುಂಟಾಟ ಇರ್ಬೋದು, ಅದು ಐಶ್ವರ್ಯ ಇರ್ಬೋದು, ಲಂಕೇಶ್ ಪತ್ರಿಕೆ ಇರ್ಬೋದು, ಅಥವಾ ಮೊನಾಲಿಸಾ ಇರ್ಬೋದು. ನೋಡಿ ಅದರಲ್ಲೆಲ್ಲ ಒಂದು ಯಂಗ್ ಫೀಲ್ ಆವಾಗಿನ ನನ್ನ ಒಂದು ಆಲೋಚನೆಗಳು, ನಾನು ಇದ್ದಿದ್ದು ಒಂದು ವಾತಾವರಣ ಇದ್ದಿದ್ದು, ಸಾಂಗ್ಗಳು, ಹಾಡು. way past your teenage. Of course. I was the youngest director that time. Nobody had come in their 20s as a director. But I was I was the youngest director. But ಅವಾಗಿನ ಒಂದು ಅನುಭವ ಮತ್ತು ಅವಾಗಿನ ಒಂದು what do you call your thinking was my films. ಅಷ್ಟೇ. ತುಂಟಾಟ ಅಂತ ಸ್ಟಾರ್ಟ್ ಮಾಡೋದಾದರೆ the name says it all. It's just for fun. ತುಂಟಾಟ ಅದು. ಬಟ್ ಫಸ್ಟ್ ನೀವು ಮಾಡ್ತಿರಲ್ಲ, ಅದು ಯಾವತ್ತೂ ನಿಮಗೆ ಕೊನೆವರೆಗೂ ಜ್ಞಾಪಕ ಇರುತ್ತೆ. ಅದೇನೇ ಆಗಿರಲಿ, ಎಷ್ಟೇ ಖುಷಿ ಕೊಡಲಿ, ಏನೇ ಸಕ್ಸಸ್ ಅಂದ್ಕೊಡ್ಲಿ, ಫಸ್ಟ್ ಶಾರ್ಟ್ ಆಫ್ ತುಂಟಾಟ ವಾಟ್ ವಾಸ್ ಇಟ್? ವಾಟ್ ವಾಸ್ ದ ಪ್ರಿಪ್ರೇಷನ್ಸ್ಗಳು ಹೆಂಗೆ ಮಾಡ್ಕೊಂಡಿದ್ರಿ ಅವತ್ತಿನ ದಿವಸ ಕ್ಲಾಪ್ ಮಾಡೋಕೆ ಮುಂಚೆ? ಫಸ್ಟ್ ಆಫ್ ಆಲ್ ಏನಂದರೆ ರಶ್ಮಿ, ನಮ್ಮಪ್ಪ ಹೇಳೋರು, ನಾನು ನಮ್ಮ ಅಪ್ಪನ ಥರ ಅದರಲ್ಲಿ ಒಂದು ರೀತಿಯಲ್ಲಿ ನಮ್ದು ಏನಿದ್ರು ವಿ ಶುಡ್ ನಾಟ್ ಟಾಕ್ ಅಬೌಟ್ ಅವರ್ ಪಾಸ್ಟ್. ಇಟ್ಸ್ ವೆರಿ ಎಂಬರಾಸಿಂಗ್ ಆ್ಯಂಡ್ ನಾಟ್ ವಾಚ್ ಅವರ್ ಫಿಲ್ಮ್ಸ್ ಆಲ್ಸೋ. ಯಾಕೆ ಅಂತಂದರೆ ನೀವಾಗ ನೋಡಿ, ನೀವು ಮಾಡೋಂಥ ಸಿನಿಮಾಗಳನ್ನೇ ನೀವು ನೋಡಿದ್ರೆ ಒಂಥರ ಮುಜುಗರ ಆಗುತ್ತೆ ಹಿಂದೆ. ಅಥವಾ ನೀವು ತೆಗೆದಿರೋ ಒಂದು ಚಿತ್ರ ನೋಡ್ಕೊಳ್ಳಿ, ಈಗ 20 ವರ್ಷದಿಂದ ನೀವು ತೆಗೆದಿರೋ ಫೋಟೋ ನೋಡಿ, ನಿಮ್ಮ ಬಟ್ಟೆ, ನಿಮ್ಮ ಹೇರ್ ಸ್ಟೈಲು ನೋಡ್ಬಿಟ್ಟು ಒಂದು ಸ್ವಲ್ಪ ಮುಜುಗರ ಆಗುತ್ತೆ, ಎಂಬಾರಾಸ್ಮೆಂಟ್. ಸೊ ಆ ರೀತಿಯಲ್ಲಿ ನಾನು ಹಿಂದೆ ಮಾತಾಡೋಕೆ ಹೋದರೆ ನನಗೆ ಒಂದು ಮುಜುಗರ ಮತ್ತು ನನಗೆ ಎಂಬಾರಾಸ್ಮೆಂಟ್, ಮತ್ತು ಅದ್ರ ಬಗ್ಗೆ ಮಾತಾಡೋದು. ಯಾಕೆಂದರೆ ಯುವರ್ ಥಿಂಕಿಂಗ್ ವುಡ್ ಹ್ಯಾವ್ ಚೇಂಜ್ಡ್, ಯುವರ್ ಹೋಲ್ ಎಕ್ಸ್ಪೀರಿಯನ್ಸ್ ವಿಲ್ ಬಿ ಡಿಫ್ರೆಂಟ್ ನೌ, ಆ್ಯಂಡ್ ಯು ವಾಂಟ್ ಟು ಡೂ ಸಮಥಿಂಗ್ ಬೆಟರ್, ಬಿಗ್ಗರ್, ಆ್ಯಂಡ್ ಯು ಫೀಲ್ ವೆರಿ ಕೈಂಡ್ ಆಫ್ ಫನಿ ಅದನ್ನು ನೋಡೋಕೆ ಹೋದರೆ. ತುಂಟಾಟ ಆ ಟೈಮಲ್ಲಿ ನನಗೆ ಅದ್ಭುತವಾದ ಅನುಭವ, ಮತ್ತು ಆ ಟೈಟಲ್ಲೇ ವಿಶೇಷ. ಆ ಟೈಟಲ್ ಬಗ್ಗೆನೇ ಅದೊಂದು ಸ್ಟೋರಿ ಇದೆ. ತುಂಟಾಟ ಅಂತ ನಮ್ಮ ಲಂಕೇಶ್ ಪತ್ರಿಕೆಯಲ್ಲಿ ಒಂದು ಸ್ಮಾಲ್ ಕಾಲಮ್ ಬರ್ತಾಯಿತ್ತು, ಆ್ಯಂಡ್ ಇಟ್ಸ್ ಆಲ್ ಅಬೌಟ್ ಜೋಕ್ಸ್ ಆ್ಯಂಡ್ ಫನಿ ಜೋಕ್ಸ್, ಪೋಲಿ ಜೋಕ್ಸ್ ಇರೋದು ಅದರಲ್ಲಿ. ಅದೊಂದೇ ಲಂಕೇಶ್ ಪತ್ರಿಕೆಯಲ್ಲಿ ಹ್ಯೂಮರ್ ಅನ್ನೋದು, ಬೇರೆ ಎಲ್ಲ ತುಂಬ ಇಡೀ 20 ಪುಟ ಸೀರಿಯಸ್ ಇತ್ತು. ಒಂದೇ ಒಂದು ಕಾಲಮ್ ತುಂಟಾಟದಲ್ಲಿ ಜೋಕ್ಸ್ ಬರೋದು. ಬಟ್ ಆ ಜೋಕನ್ನೇ ಫಸ್ಟ್ ಎಲ್ಲರೂ ಓಪನ್ ಮಾಡೋರು. ನೀವು ಲಂಕೇಶ್ ಪತ್ರಿಕೆ ರೀಡರ್ಸ್ ಯಾರು ಕೇಳಿದ್ರೆ ಫಸ್ಟ್ ಆ ಜೋಕ್ ಓದ್ಬಿಟ್ಟು ಆಮೇಲೆ ಶುರು ಮಾಡೋರು ಸೀರಿಯಸ್ ಸ್ಟಫು. ಸೊ ಅದು ವೆರಿ ವೆರಿ ಪಾಪ್ಯುಲರ್ ಆಯಿತು ತುಂಟಾಟ ಅಂತ. ಸೊ ಆ ಟೈಟಲ್ ಇಟ್ಬಿಟ್ಟು ನಮ್ಮೆಲ್ಲ ಆಟಗಳು ತುಂಟಾಟಗಳು ಇಟ್ಕೊಂಡು ಪಿಕ್ಚರ್ ಮಾಡಿದ್ದು. ಸಂಗೀತ ಅದ್ಭುತವಾಗಿ ಹಿಟ್ಟಾಯಿತು. ಪಿಕ್ಚರ್ 100 days ಓಡ್ತು. ಯಾವ್ದು ಹೆಲೋ ಸಚಿನ್ ತೆಂಡೂಲ್ಕರ್ ಈ ಥರದ್ದು ಯಾವ್ಯಾವುದು, ಬಿಕಾಸ್ ದಟ್ ವಾಸ್ ಅ ನ್ಯೂ ಏಜ್ ಲೈಫ್ ಒಂದು ಕಣೋ, ಇನ್ನೊಂದೇ ಆಟ ಆಡು ತುಂಟಾಟ. ಐ ವಾಸ್ ಇನ್ ಕಾಲೇಜ್ ಆಲ್ಸೋ, ನೋ, ಸೊ ಐ ಕುಡ್ ಕನೆಕ್ಟ್ ಟು ದಟ್. ಸೊ ಐ ಥಿಂಕ್ ದಿಸ್ ಇಸ್ ವಾಟ್ ಫಿಲ್ಮ್ಸ್ ಡು. ಇನ್ನೊಬ್ರು ಹುಡುಗಿ ಸಿಕ್ಕಿದ್ರು ಮೊನ್ನೆ, ಶಿ ಇಸ್ ಅ ಜರ್ನಲಿಸ್ಟ್. ಅವ್ರು ಹೇಳೋದು ತುಂಟಾಟ ಡಿಫೈನ್ಡ್ ಮೈ ಯಂಗರ್ ಡೇಸ್ ಇನ್ ಕಾಲೇಜ್ ಅಂತ. ಈ ಥರದ ಕಾಂಪ್ಲಿಮೆಂಟ್ ಕೇಳಿದ್ರೆ ಖುಷಿ ಆಗುತ್ತೆ. ದಿಸ್ ಇಸ್ ವಾಟ್ ಇಟ್ ಇಸ್. ನೀವು ನೋಡಿದ್ರೆ ಇಲ್ಲಿ ಐ ಡೋಂಟ್ ವಾಂಟ್ ಟು ಲುಕ್ ಬ್ಯಾಕ್, ಇಟ್ ಇಸ್ ಎಂಬ್ಯಾರಸಿಂಗ್ ಅಂತೀರಾ? ವೈ? ಸಿ, ಇವಾಗ ನೀವು ಹಳೆ ಇನ್ನು ತುಂಬ ಹಿಂದೆ ಹೋಗಲ್ಲ, 70sಗೆ. ನೀವು ಹಳೆ ಸಿನಿಮಾ ನೋಡಿದ್ರೆ ಬೆಲ್ ಬಾಟಮ್ ಹಾಕೊಂಡಿರ್ತೀರಾ. ಬೆಲ್ ಬಾಟಮ್ ಹಾಕೊಂಡು ಆ ಸಿನಿಮಾ ನೋಡಿದ್ರೆ ನಗು ಬರುತ್ತೆ. ಮತ್ತೆ ಇವಾಗ ಟ್ರೆಂಡ್ ಚೇಂಜ್ ಆಗಿರುತ್ತೆ. ಸೊ ಲಾಟ್ ಆಫ್ ಟ್ರೆಂಡ್ ಆ್ಯಂಡ್ ಎವ್ರಿಥಿಂಗ್ ವುಡ್ ಹ್ಯಾವ್ ಚೇಂಜ್, ಬಟ್ ಇಟ್ಸ್ ಫನಿ, ಇಟ್ಸ್ ಗುಡ್, ಇಟ್ಸ್ ಎ ಗುಡ್ ಎಕ್ಸ್ಪೀರಿಯನ್ಸ್. ನಾನು ನೋಡಿ ನನ್ನ ಇಡೀ ಜೀವನದ ಪ್ರತಿಯೊಂದು ದಿನದ ಬಗ್ಗೆ ನೋ ರಿಗ್ರೆಟ್ಸ್ ಅಟ್ ಆಲ್. ಐ ಹ್ಯಾಡ್ ಒನ್ ಆಫ್ ದ ಬೆಸ್ಟ್ ಲೈಫ್ಸ್ ಐ ಹ್ಯಾಡ್. ನಮ್ಮ ತಂದೆ ಜೊತೆ ಇರ್ಬೋದು, ನಮ್ಮ ಅಕ್ಕನ ಜೊತೆ ಇರ್ಬೋದು, ಅಥವಾ ಯಾವುದೇ ಒಂದು ಇಡೀ ನಮ್ಮ ಸ್ನೇಹಿತರ ಜೊತೆ, ಗೆಳೆಯರ ಜೊತೆ ಇರ್ಬೋದು, ಪ್ರತಿಯೊಂದು ಕ್ಷಣನೂ ಖುಷಿ ಕೊಟ್ಟಿದೆ. ದೇರ್ ಇಸ್ ನೋ ರಿಗ್ರೆಟ್ಸ್. ಆದರೆ ಏನಂತಂದರೆ ಹಿಂದಿನ ಸಿನಿಮಾಗಳ ಬಗ್ಗೆ ಅದನ್ನು ನಾವು ಈ ಡಿಸ್ಕಷನ್ನು ವಿಮರ್ಶೆ ಮಾಡೋಕ್ಕೋದಾಗ ಇಟ್ಸ್ ವೆರಿ ಫನಿ. ಯು ಫೀಲ್ ಲೈಕ್ ಓಕೆ ಡೂಡ್ ಅಂತ. ನೌ ಐ ಗೆಟ್ ದಿ ಎಮೋಷನ್. ಸೊ ನಾವು ಬಟ್ ದೇರ್ ಇಸ್ ಒನ್ ಬಿಗ್ ವಿಚಾರ ವಿಚ್ ನಾವೆಲ್ಲರೂ ವಿ ಆರ್ ಕ್ಯೂರಿಯಸ್. ಮ್ಯಾನ್ ಆಫ್ ದ ಮೆನಿ ಫಸ್ಟಲ್ಲಿ ಇದು ಒಂದು ದೀಪಿಕಾ ಪಡುಕೋಣೆ ಅವ್ರನ್ನ ನೀವು ಐಶ್ವರ್ಯಾಗೆ ಇದಾಗಿರೋದು ತೊಗೊಂಡಿರೋದು ಇದೆಲ್ಲ. ಸೊ ವೆನ್ ಯು ಲುಕ್ ಬ್ಯಾಕ್ ಟುಡೇ, ನೀವು ಇನ್ನೂ ಟಚಲ್ಲೆಲ್ಲ ಇದ್ದೀರಾ? ಬಿಕಾಸ್ ಅವ್ರು ಜ್ಞಾಪಕ ಇಟ್ಕೊಂಡಿದ್ದಾರಾ? ಎವ್ರಿ ಇಂಟರ್ವ್ಯೂ ಐ ಗೆಟ್ ದಿಸ್ ಕ್ವಶನ್. ಸೊ ದೀಪಿಕಾ
ಪಡ್ಕೋಣೆ. ನೀವು ಅವಾಗ ಫಸ್ಟ್ ಟೈಮ್ ಅವಾಗಲೇ ಮೀಟ್ ಮಾಡಿದ್ದು ನಾವು ಐಶ್ವರ್ಯ ಟೈಮಲ್ಲಿ. ಬಟ್ ದೀಪಿಕಾ ಅವ್ರನ್ನ ಹೆಂಗೆ ಸ್ಟಾರ್ಟ್ ಮಾಡಿದ್ರಿ, ಆ ಥಾಟ್ ಹೆಂಗೆ ಬಂತು, ಅವರೇ ಹೆಂಗೆ? ಇಲ್ಲ, ಹಲವಾರು ಬಾರಿ ಹೇಳಿದ್ದೀನಿ ಇದನ್ನು. ಇನ್ಫ್ಯಾಕ್ಟ್ ಲಾಟ್ ಆಫ್ ಯಂಗ್ಸ್ಟರ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಇನ್ಫ್ಯಾಕ್ಟ್ ನಾನು ಇವಾಗ ಗೌರಿ ಅಂತ ಸಿನಿಮಾ ಮಾಡ್ತಾಯಿದ್ದೀನಿ, ಅದರಲ್ಲೂ ಹಲವಾರು ಯಂಗ್ಸ್ಟರ್ಸ್, ನಾಟ್ ಜಸ್ಟ್ ಆ್ಯಕ್ಟರ್ಸ್, ಟೆಕ್ನಿಷಿಯನ್ಸ್, ಮ್ಯೂಸಿಷಿಯನ್ಸ್, ಸಿಂಗರ್ಸ್, ಸಪೋರ್ಟಿಂಗ್ ಆ್ಯಕ್ಟರ್ಸ್ ಎಲ್ಲರೂ ಮಾಡಿದ್ದೀನಿ. ಅದರಲ್ಲೂ ಅಷ್ಟೇ, ತುಂಟಾರದಲ್ಲೂ ಅಷ್ಟೇ ಕಂಪ್ಲೀಟ್ ಕ್ರೂ ವಾಸ್ ನ್ಯೂ, ಸ್ಟಾರ್ ಕ್ಯಾಸ್ಟ್ ಆ್ಯಂಡ್ ಟೆಕ್ನಿಷಿಯನ್ಸ್, ಎವ್ರಿ ಒನ್ ವಾಸ್ ನ್ಯೂ. ರಿಲೇಟಿವ್ ಒಬ್ಬೊಬ್ಬರು ಗುರುಕಿರಣ್ ಅವರು ಇವರು ಬಿಟ್ಟರೆ ಬೇರೆ ಎಲ್ಲ ಹೊಸಬ್ರಿದ್ರು. ಇನ್ಫ್ಯಾಕ್ಟ್ ಗುರುಕಿರಣ್ ಆಲ್ಸೋ ಒಂದು 3-4 ಫಿಲ್ಮ್ಸ್ ಓಲ್ಡ್ ಅನ್ಸುತ್ತೆ, ಗೊತ್ತಿಲ್ಲ ನನಗೆ. ಎಲ್ಲರೂ ನ್ಯೂ ಇದ್ರು. ಇನ್ಫ್ಯಾಕ್ಟ್ ಐಶ್ವರ್ಯ ಮಾಡಿದಾಗ ಒಂದು ಹೊಸ ಹುಡುಗಿನ ಹುಡುಕ್ತಾ ಇದ್ವಿ. ಹೊಸ ಹುಡುಗಿನ ಹುಡುಕ್ತಾ ಇದ್ದಾಗ ನಾನು ಉಪೇಂದ್ರ ಸಾಕಷ್ಟು ಜನನ ಆಡಿಷನ್ ಮಾಡಿದ್ವಿ. ಅದಾದ ನಂತರ ಉಪೇಂದ್ರ ಅವರು ನೀವೇ ಮಾಡಿಬಿಡಿ ಗುರುವೆ, ನನಗೆ ಇದಾಗಲ್ಲ ಅಂತಂದರು. ನಾನು ಆ ಟೈಮಲ್ಲಿ ಒಂದು ಫ್ಯಾಷನ್ ಶೋಗೆ ಹೋದೆ. ಫ್ಯಾಷನ್ ಶೋನಲ್ಲಿ ಒಂದು ಕಾಲೇಜ್ ಫ್ಯಾಷನ್ ಶೋ, ನಾನು ಅವಾಗ ಚೀಫ್ ಗೆಸ್ಟ್ ಆಗಿದ್ದೆ. ಮೊನಾಲಿಸಾ ದೊಡ್ಡ ಹಿಟ್ಟಾಗಿತ್ತು, 25 ವಾರ ಓಡಿತ್ತು, ಇಡೀ ಸೌತ್ ಇಂಡಿಯಾ ಭಾಷೆಗಳಲ್ಲಿ ಡಬ್ಬಾಗಿತ್ತು, ಮಲಯಾಳಮಲ್ಲಿ ಡಬ್ಬಾಗಿತ್ತು, ತೆಲುಗು, ತಮಿಳಲ್ಲಿ ಒಂಥರ ಪ್ಯಾನ್ ಇಂಡಿಯಾ. ಆವಾಗಲೇ ಒಂದು ಸ್ಟಾರ್ ಡೈರೆಕ್ಟ್ ಅಂತ ಒಂದು ಹೆಸರು ಉದ್ಭವ ಆಗಿದ್ದು. ಸೊ ಅದಾದ ನಂತರ ಐಶ್ವರ್ಯ ಇನ್ನೇನು ಶುರು ಆಗಿರಲಿಲ್ಲ. ಆವಾಗ ಚೀಫ್ ಗೆಸ್ಟಾಗಿ ಕರೆದ್ರು ಒಂದು ಫ್ಯಾಷನ್ ಶೋನಲ್ಲಿ. ಅದು ಒಂದು ಫ್ಯಾಷನ್ ಸ್ಕೂಲ್ನ ಕಾಲೇಜಿನ ಒಂದು ಇವೆಂಟ್. ಸೊ ಅಲ್ಲೋದಾಗ ಶಿ ವಾಸ್ ಪಾರ್ಟಿಸಿಪೇಟಿಂಗ್ ಇನ್ ದಟ್ ಇವೆಂಟ್. ಸೊ ಮೈಕಟ್ಟು ಚೆನ್ನಾಗಿತ್ತು, ಕಣ್ಣುಗಳು ಹೊಳಿತಾ ಇತ್ತು, ಒಂದು ಕಾನ್ಫಿಡೆನ್ಸ್ ಅಂತೂ ಅದ್ಭುತವಾಗಿತ್ತು. ಯಾರಿದು ಅಂತ ವಿಭಿನ್ನವಾಗಿ ಎಲ್ಲರ ಜನರ ಮಧ್ಯೆ ಒಂದು ವಿಭಿನ್ನವಾಗಿ ಕಾಣಿಸಿದ್ಲು ದೀಪಿಕಾ. ಸೊ ಆ ಟೈಮಲ್ಲಿ ಯಾರಿದು ಅಂತ ಕೇಳಿದಾಗ, ಇಲ್ಲ ಇವ್ರು ಪ್ರಕಾಶ್ ಪಡ್ಕೋಣೆ ಮಗಳು ಅಂತ ಹೇಳಿದ್ರು. ಸೊ ಹೌದಾ ಅಂತ ಅಂದ್ಬಿಟ್ಟು ಅವತ್ತು ಮೀಟ್ ಮಾಡಲಿಲ್ಲ ನಾವು, ಯಾಕಂದರೆ ನಾನು ಚೀಫ್ ಗೆಸ್ಟಲ್ಲಿದ್ದೆ, ಅದ್ರ ಶೋ ನಡೀತಾ ಇತ್ತು ರ್ಯಾಂಪಲ್ಲಿ. ಸೊ ಅದೆಲ್ಲ ಆಯಿತು. ಅದಾದ ಶೋ ಆಗಿದ ನಂತರ ನಾನು ಹೊರಟುಬಿಟ್ಟೆ. ನೆಕ್ಸ್ಟ್ ಡೇ ನಾನು ಒಂದು ಜರ್ನಲಿಸ್ಟಿಗೆ ಫೋನ್ ಮಾಡಿ, ಪ್ರಕಾಶ್ ಪಡ್ಕೋಣೆ ಅವರ ಮಗಳಂತೆ ಅಂತ ಅಂದ್ಬಿಟ್ಟು ಫೋನ್ ನಂಬರ್ ಇಸ್ಕೊಂಡೆ. ಸೊ ಫೋನ್ ನಂಬರ್ ಇಸ್ಕೊಂಡು ಫೋನ್ ಮಾಡಿದೆ ಡೈರೆಕ್ಟಾಗಿ. ಸೊ ಅವಾಗ ಯಾವುದೋ ಒಂದು ಕ್ಯಾಟ್ಲಾಗ್ ಶೂಟೋ ಬ್ರೋಷರ್ ಶೂಟೋ ಮಾಡ್ತಾಯಿದ್ರು. ಇಟ್ ವಾಸ್ ಅ ಮಾಡೆಲ್ ಅಟ್ ಟೈಮ್. ಸೊ ಇಮಿಡಿಯೇಟಾಗಿ ಬಾಂಬೆಗೆ ಹೋಗಿದ್ರು ಕ್ಯಾಟ್ಲಾಗ್ ಶೂಟ್ಗೆ. ಸೊ ಬಾಂಬೆಗೆ ಹೋಗ್ಬಿಟ್ಟು ತಾಜ್ ಲ್ಯಾಂಡ್ಸ್ ಎಂಡಲ್ಲಿ, ಐ ಸ್ಟಿಲ್ ರಿಮೆಂಬರ್, ತಾಜ್ ಲ್ಯಾಂಡ್ಸಲ್ಲಿ ಒಂದು ಗ್ಲಾಸ್ ಲಿಫ್ಟ್ ಇದೆ. ಗ್ಲಾಸ್ ಲಿಫ್ಟಲ್ಲಿ ಬರ್ತಾಯಿದ್ದೆ ನಾನು ರೂಮಿಂದ. ಗ್ಲಾಸ್ ಲಿಫ್ಟಲ್ಲಿ ಕೆಳಗೆ ನೋಡಿದೆ, ಲಾಬಿನಲ್ಲಿ ಅವರು ಮತ್ತು ಪೂಜಾ ಡಲ್ಡಾನಿ ಅಂತ, ಇವಾಗ ಶಾರುಖ್ ಖಾನ್ ಮ್ಯಾನೇಜರ್. ಶಿ ವಾಸ್ ದೀಪಿಕಾಸ್ ಮ್ಯಾನೇಜರ್. ಅಫ್ಕೋರ್ಸ್ ಐ ಆಮ್ ಇನ್ ಟಚ್ ವಿತ್ ಪೂಜಾ. ಶಿ ಈಸ್ ಶಾರುಖ್ ಖಾನ್ಸ್ ಮ್ಯಾನೇಜರ್. ಶಿ ಈಸ್ ನಾಟ್ ಇವನ್ ಮ್ಯಾನೇಜರ್, ಶಿ ಇಸ್ ದ ರೈಟ್ ಹ್ಯಾಂಡ್ ಮ್ಯಾನ್ ಫ್ರೈಡೆ. ಎಲ್ಲ ಕಡೆ ವಿಡಿಯೋದಲ್ಲಿ ಕಾಣಿಸ್ತಾರಲ್ಲ ಒಂದು ಲೇಡಿ ಜೊತೆಗೆ. ಅಲ್ಲ, ಶಿ ಈಸ್ ಇನ್ಫ್ಯಾಕ್ಟ್ ಶಾರುಖ್ ಖಾನ್ ಟಿಕೆಟ್ ಬುಕ್ ಮಾಡ್ಬೇಕಾದ್ರೆ ಫಸ್ಟ್ ಅವ್ರಿಗೆ ಮಾಡ್ತಾರೆ, ಆಮೇಲೆ ಶಾರುಖ್ ಖಾನ್ ಮಾಡ್ತಾರೆ. ಸೊ ಆ ಥರ ಶಿ ಈಸ್ ಅನ್ ಇಂಪಾರ್ಟೆಂಟ್ ಪರ್ಸನ್ ದೇರ್. ಸೊ ಅವರು ಇನ್ನೂ ಟಚಲ್ಲಿದ್ದಾರೆ. ಶಿ ಇಸ್ ಅ ಫ್ರೆಂಡ್. ಅವ್ರು ದೀಪಿಕಾ ಮ್ಯಾನೇಜರ್ ಆಗ. ಅವರಿಬ್ಬರು ಅಲ್ಲಿ ಕಾಯ್ತಾಯಿದ್ರು ಲಾಬಿನಲ್ಲಿ. ನಾನು ಗ್ಲಾಸ್ ಲಿಫ್ಟಲ್ಲಿ ಇಳಿದೆ, ನನ್ನ ನೋಡಿದ್ರು, ನಾನು ಅವ್ರು ನೋಡಿದೆ ಗ್ಲಾಸ್ ಲಿಫ್ಟಲ್ಲಿ ಎದ್ದು ನಿಂತ್ಕೊಂಡ್ರು. ಬಂದ್ಬಿಟ್ಟು ಕೈ ಕುಲ್ಕಿದ್ವಿ. ಇಮಿಡಿಯೇಟ್ ಏನೂ ಮಾತೇ ಇಲ್ಲ, ಸಿನಿಮಾ ಅಗ್ರಿಮೆಂಟ್ ಸೈನು, ಸಿನಿಮಾ ಶುರು ಆಯಿತು. ಇಷ್ಟೇ ಆಗಿತ್ತು. ಬಿಕಾಸ್ ಐ ನ್ಯೂ ಆ್ಯಂಡ್ ಈವನ್ ಟಿಲ್ ನಾನು ಹನ್ನೊಂದು ಸಿನಿಮಾ ಮಾಡಿದ್ದೀನಿ. ಇವಾಗ ನೀವು ರಶ್ಮಿನ ನೋಡಿದ್ರೆ ನನ್ನ ರ್ಯಾಪಿಡ್ ರಶ್ಮಿ ಸೂಟ್ ಆಗುತ್ತೆ ಈ ಕ್ಯಾರೆಕ್ಟ್ರಿಗೆ, ಈ ಒಂದು ಫಿಲ್ಮಿಗೆ. ಅಂದರೆ ನಾನು ಏನೂ ಆಡಿಷನು ಮಾಡಲ್ಲ, ಏನೂ ಇಲ್ಲ. ಬಿಕಾಸ್ ಮೈ ಐಸ್ ಆರ್ ವೆರಿ ಶಾರ್ಪ್. ಅದು ನಾನು ನೋಡಿದಾಗ ಎಸ್ ಶಿ ವಿಲ್ ಬಿ ಗುಡ್ ಫಾರ್ ದಿಸ್ ರೋಲ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಅಂದರೆ ನಿಮ್ಮ ಪ್ರಾಸೆಸ್ ಆಫ್ ಫಿಲ್ಮ್ ಮೇಕಿಂಗಲ್ಲಿ ನಾಟ್ ದ ಟ್ರೆಡಿಷನಲ್ ಇದು ಲುಕ್ ಟೆಸ್ಟು, ಆಡಿಷನ್ಸು ಅವೆಲ್ಲ ನಿಮ್ಮ ಕಣ್ಣೇ ಟೆಸ್ಟು. ಎಸ್ ನೀವು ಬಂದಾಗಲೇ ನಾನು ಆಗಲೇ ಟೆಸ್ಟ್ ಮಾಡಿದ್ದೀನಿ. ನಿಮ್ಮ ಗೋಲ್ಡ್ ಸ್ಕರ್ಟ್ಗೆ ನಿಮ್ಮ ಫೋನ್ ಮ್ಯಾಚ್ ಆಗ್ತಾ ಇದೆ, ನಿಮ್ಮ ಗ್ರೀನ್ ಚೈನು ಮತ್ತು ನಿಮ್ಮ ಇಯರಿಂಗ್ ಮ್ಯಾಚ್ ಆಗ್ತಾ ಇದೆ, ಅಲ್ಲೊಂದು ಸ್ವಲ್ಪ ಐಲ್ಯಾಶಸ್ಸು ಮ್ಯಾಚ್ ಮಾಡಿದ್ದೀರಾ. ಸೊ ಇದೆಲ್ಲ ಇಟ್ಸ್ ಆಲ್ ಅಬೌಟ್ ಅಬ್ಸರ್ವೇಷನ್ ಫ್ರಮ್ ನಮ್ಮ ಅಪ್ಪನಿಂದ ಈ ಅಬ್ಸರ್ವೇಷನ್ ಕಂಡಿರೋದು. ಒಂದು ತೋಟ ಮಾಡ್ಬೇಕಾದ್ರೆ ನಮ್ಮ ಅಪ್ಪ ಹೇಳೋರು ಯಾವಾಗ್ಲೂ, ಒಂದು ಮಾವಿನ ಹಣ್ಣನ್ನು ನೀನು ಮರದಿಂದ ಕೀಳ್ಬೇಕಾರೆ ಅವ್ರಿಗೆ ಎಷ್ಟು ಚೆನ್ನಾಗಿ ಗೊತ್ತಿರುತ್ತೆ ಅಂದರೆ, ಆ ಮಾವಿನ ಹಣ್ಣು ಯಾವಾಗ ಆ ಮರದಿಂದ ಕೀಳಬೇಕು ಮಾರಬೇಕು ಅಂತ. ಯಾಕೆಂದರೆ ನೀವು ಬೇಗ ಕಿತ್ಬಿಟ್ರೆ ಅದಕ್ಕೆ ತೂಕ ಬರೋಲ್ಲ, ತುಂಬ ಆಮೇಲೆ ಕಿತ್ತರೆ ತೂಕ ಕಡಿಮೆ ಆಗುತ್ತೆ. ಆ ಥರ ಅದು ಕರೆಕ್ಟ್ ಯಾವಾಗ ಹಣ್ಣಾಗಿದೆ ಅವಾಗ ಮಾವಿನ ಹಣ್ಣು ಕಿತ್ಬಿಟ್ಟು ಇದು ಮಾಡಬೇಕು, ಅವಾಗ ತಿನ್ನಬೇಕು ಅಂತ. ಸೊ ದಟ್ಸ್ ದ ಹೋಲ್ ಇನ್ ಎವ್ರಿ ಆಸ್ಪೆಕ್ಟ್ ಅಬ್ಸರ್ವೇಷನ್ ಶುಡ್ ಬಿ ವೆರಿ ಗುಡ್. ಆ್ಯಂಡ್ ಇಫ್ ಯು ಆರ್ ಮೇಕಿಂಗ್ ಅ ಫಿಲಮ್ ಅಟ್ಲೀಸ್ಟ್ ಯು ಶುಡ್ ನೋ ಯಾವ ಪಾತ್ರಕ್ಕೆ ಯಾರು ಸೂಟ್ ಆಗ್ತಾರೆ ಅನ್ನೋದು ಗೊತ್ತಿರಬೇಕು, ಅಬ್ಸರ್ವ್ ಮಾಡಬೇಕು. ಇಂಟ್ರೆಸ್ಟಿಂಗ್. ಸೊ ಟುಡೇ ಇನ್ 2024 ಈಗ ದ ಥರ್ಡ್ ಜನ್ರೇಷನ್, ಲಂಕೇಶ್ ಸರ್ ಆಯಿತು, ಇಂದ್ರಜಿತ್ ಅವ್ರದ್ದು ಒಂದಷ್ಟೆಲ್ಲ ಮಾತುಗಳಾಗಿದೆ. ಈಗ ಯುರ್ ಆಲ್ ಸೆಟ್ ಗೌರಿ ಮೂಲಕ ಮಗನ್ನ ಲಾಂಚ್ ಮಾಡೋಕ್ಕೆ. ಸಮರ್ಜಿತ್, ರೈಟ್? ಫಸ್ಟ್ಲಿ ಬೇರೆ ಎಲ್ಲರಿಗೆ ಸಿನಿಮಾ ಮಾಡೋದು ಓಕೆ, ಈಗ ಮಗನಿಗೆ ಅಂತ ಒಂದು ತಂದೆಯಾಗಿ ಲಿಟ್ರಲಿ ಲೈಫನ್ನು ಹೆಂಗೆ ಶೇಪ್ ಮಾಡಿರ್ತೀರೋ, ಈಗ ಸಿನಿಮಾ ಮೂಲಕ ಆ ಕರಿಯರನ್ನು ಶೇಪ್ ಮಾಡೋ ಜವಾಬ್ದಾರಿನ ನೀವು ಹೊತ್ತಿದ್ದೀರಾ. ಸೊ ಈ ಒಂದು ಹೊಸಲಲ್ಲಿ ಸದ್ಯಕ್ಕೆ ಏನೇನೆಲ್ಲ ಕಾಣ್ತಾ ಇದೆ, ಯಾವ್ಯಾವುದು ಭಾವನೆಗಳು ನಿಮ್ಮನ್ನು ಕಾಡಿಸ್ತಾ ಇದೆ? ಇಲ್ಲ, ನನಗೆ ಒಂದೇನೆಂದರೆ ನನ್ನ ಮಗ ಕಷ್ಟ ಆಗುತ್ತೆ ಅಂದ್ಕೊಂಡಿದ್ದೆ ನಾನು.
ಹೊಸಬ್ರು ಇಬ್ಬರು. ಅಫ್ಕೋರ್ಸ್ ಮೋನಾಲಿಸಾನಲ್ಲಿ ಮಾಡಿದ್ದೆ. ಮೋನಾಲಿಸಾನಲ್ಲಿ ಧ್ಯಾನ್ ಮತ್ತು ಸದಾ ಇಬ್ಬರಿಗೂ ಭಾಷೆ ಬರ್ತಾ ಇರಲಿಲ್ಲ. ಅವ್ರು ಕನ್ನಡ ಕಲಿಸಿದ್ದು. ಒಂದು ಸೀನ್ ಕಂಪೋಸ್ ಮಾಡಬೇಕು ಅಂದರೆ ಜಸ್ಟ್ ಇಮ್ಯಾಜಿನ್ ವಿ ಆರ್ ಟಾಕಿಂಗ್ ನಾವು ಇನ್ ಇಂಟರ್ವ್ಯೂ ಬೋತ್ ವಿ ಡೋಂಟ್ ನೋ ದ ಲ್ಯಾಂಗ್ವೇಜ್, ವಾಟ್ ವಿಲ್ ಯು ಟಾಕ್. ಸೊ ಅಂಥವ್ರಿಗೆ ಡೈರೆಕ್ಟ್ ಮಾಡಿದ್ದೀನಿ. ಅದು ಇದು ಈಸಿ ಆಗುತ್ತೆ ಅಂದ್ಕೊಂಡೆ. ಬಟ್ ದಿಸ್ ವಾಸ್ ಅ ಚಾಲೆಂಜ್. ಯಾಕೆ ಅಂತಂದರೆ ನಾಟ್ ಬಿಕಾಸ್ ಆಫ್ ದ ಆ್ಯಕ್ಟರ್ಸ್ ಬೋತ್ ಸಮರ್ಜಿತ್ ಲಂಕೇಶ್ ಆ್ಯಂಡ್ ಸಾನಿಯಾ ಆರ್ ವೆರಿ ಗುಡ್, ವೆರಿ ಟ್ಯಾಲೆಂಟೆಡ್. ನನಗೆ ಚಾಲೆಂಜ್ ಬಂದಿದ್ದು ಲೊಕೇಶನ್ಸು. ತುಂಬ ವೆರಿ ವೆರಿ ಅನ್ಡಿಸ್ಕ್ಲೋಸ್ಡ್ ಅನ್ಟ್ಯಾಪ್ಡ್ ಲೊಕೇಶನ್ಸ್ಗೆ ಹೋಗಿದ್ದೀವಿ. ಅಲ್ಲಿ ಯಾರು ಹೋಗಿದ್ದಾರೆ ಅಫ್ಕೋರ್ಸ್ ಇಂಡಿಯಾದಲ್ಲೇ, ಕರ್ನಾಟಕದಲ್ಲೇ ಯಾರೂ ಹೋಗಿಲ್ಲ ಅಲ್ಲಿ. ಆ ಥರ ಜಾಗದಲ್ಲಿ ಅಲ್ಲಿ ನಮ್ಮ ಗಾಡಿಗಳು ಹೋಗೋಕ್ಕೆ ಸಾಧ್ಯ ಇಲ್ಲ. 4x4 ಜೀಪ್ಸ್ ಮಾಡಿದ್ದೀವಿ. ಜೀಪ್ಸ್ ಟಾಪಲ್ ಆಗಿ ಅಲ್ಲಿಗೆ ರೀಚ್ ಆಗಿದ್ದೀವಿ. ರೀಚ್ ಆದಾಗ ಅಲ್ಲಿ ಟೆಂಟ್ಗಳು ನಾವು ಹಾಕಿದ್ದು ಕ್ಯಾಮ್ರಾ ಕವರ್ಸು ಅದು ಇದು ಎಲ್ಲ ಕೊಚ್ಚೋಗಿದೆ ಗಾಳಿಗೆ, ಬ್ರೀಸ್ಗೆ ಮತ್ತು ಮಳೆಗೆ. ಸೊ ಈ ರೀತಿ ಈ ಕಂಡೀಷನ್ಸಲ್ಲಿ ಶೂಟ್ ಮಾಡಿದ್ವಿ. ಆದರೆ ನನಗೆ ನನ್ನ ಮಗನ ಜೊತೆ ಮಾಡಿದ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಮಗ ಅನ್ನೋದಕ್ಕಿಂತ ಸಮರ್ಜಿತ್ ಲಂಕೇಶ್ ಜೊತೆ ಏನಂತಂದರೆ ಸಮರ್ಜಿತ್ತು ಹೀಸ್ ಕಮ್ ವೆಲ್ ಪ್ರಿಪೇರ್ಡ್. ನನ್ನ ತಂದೆಯಾಗಿ ಹೇಳ್ತಾ ಇಲ್ಲ, ನನಗೆ ಸುಲಭ ಆಗಿದ್ದು. ಅವನು 3 ವರ್ಷ ಥಿಯೇಟರ್ ಸ್ಟಡೀಸ್ ಮಾಡ್ದ ಕ್ರೈಸ್ಟ್ ಕಾಲೇಜಲ್ಲಿ. ಅಲ್ಲಿ ಫುಲ್ ನಾಟಕನೇ, ಕನ್ನಡ ನಾಟಕ ಮಾಡಿಸಿದ್ರು, ಇಂಗ್ಲೀಷ್ ನಾಟಕ ಮಾಡಿಸಿದ್ರು. ಆಮೇಲೆ 2.5 ಗಂಟೆ ಒಬ್ಬನೇ ಸ್ಟೇಜಲ್ಲಿ ಒಂದು ಪಾತ್ರದಲ್ಲಿ ಆ್ಯಕ್ಟ್ ಮಾಡ್ದ. ಅಲ್ಲಿ ಫುಲ್ ಹೌಸ್ ಇತ್ತು ಅವತ್ತು. ಒಂದು 3,000 4,000 5,000 ಜನ ಫುಲ್ ಹೌಸ್ ಆಡಿಟೋರಿಯಂ. ಅಲ್ಲಿ ಆ್ಯಕ್ಟ್ ಮಾಡಿದ್ದಾಗಲೇ ನನಗೆ ಕಾನ್ಫಿಡೆನ್ಸ್ ಬಂತು ಅವ್ನು ಆ್ಯಕ್ಟ್ ಮಾಡಬಲ್ಲ ಅಂತ. ಅದಾದ ನಂತರ ಆದರೂ ಅವ್ನು ಬಿಡಲಿಲ್ಲ. ಅವನಿಲ್ಲ, ನಾನು ಒಂದು ಸ್ವಲ್ಪ ಬೇರೆ ಥರ ತರಬೇತಿ ಪಡಿಬೇಕು, ಪ್ರಾಕ್ಟಿಕಲ್ ಆಗಿ ಇನ್ನೂ ನನಗೆ ನಾಲೆಜ್ ಬೇಕು ಅಂದ್ಬಿಟ್ಟು ನ್ಯೂಯಾರ್ಕ್ ಹೋದ. ನ್ಯೂಯಾರ್ಕಲ್ಲಿ ಅಲ್ಲಿ ಅಕಾಡೆಮಿಯಲ್ಲಿ ಅಲ್ಲಿ ಆ್ಯಕ್ಟಿಂಗ್ ಕಲ್ತ. ಶ್ರೀದೇವಿ ಮಗಳು, ನ್ಯೂಯಾರ್ಕ್ ಫಿಲ್ಮ್ ಅಕಾಡೆಮಿ ಹೆಸರೇ ಅದು. ರಣಬೀರ್ ಕಪೂರಲ್ಲಿ ಅಲ್ಲೇ ಹೋಗಿದ್ದು. ಶ್ರೀದೇವಿ ಮಗಳು, ಶಾರುಖ್ ಖಾನ್ ಮಗಳು ಎಲ್ಲ ಅವ್ನ ಕ್ಲಾಸ್ಮೇಟ್ಸು. ಸೊ ಅಲ್ಲಿ ಆ್ಯಕ್ಟ್ ಮಾಡಿ ಅಲ್ಲೊಂದು ಪಿಕ್ಚರ್ ಮಾಡ್ದ, ಅಲ್ಲಿ ಮೇಯ್ನ್ ಲೀಡಾಗಿ. ಅಲ್ಲಿ ಪಿಕ್ಚರ್ ಮಾಡಿದ ನಂತರ ಇಲ್ಲ ನಾನು ಇಲ್ಲಿ ಕನ್ನಡ ಭಾಷೆಯಲ್ಲಿ ಏನಾಗ್ತದೆ ಅಂತ ಅಂದ್ಬಿಟ್ಟು ನೀನಾಸಮಿಂದ ಇಬ್ಬರನ್ನ ಅಲ್ಲಿ ಫ್ಯಾಕಲ್ಟಿ ಮೆಂಬರ್ಸ್ನ ಇಲ್ಲಿ ಬಂದರು, ಪ್ರಶಾಂತ್ ಸಿದ್ದಿ ಆಮೇಲೆ ಇನ್ನೊಬ್ರು. ಅವ್ರು ಇವನಿಗೆ 1 ವರ್ಷ ಟ್ರೈನ್ ಮಾಡಿದ್ರು. ಆಮೇಲೆ ಆ ಡ್ಯಾನ್ಸು ನಮ್ಮ ಮುರಳಿ ಮಾಸ್ಟರ್ ಹತ್ರ ಕಲ್ತಿದ್ದಾನೆ. ಆಮೇಲೆ ಆ್ಯಕ್ಷನ್ನು ಚೇತನ್ ಡಿಸೋಜಾ ಅವರ ಬ್ರದರ್ ಡೆಲ್ಸನ್ ಡಿಸೋಜಾ ಅಂತ ಅವ್ರ ಅಕಾಡೆಮಿ ಇದೆ ಇಲ್ಲಿ HSR ಲೇಔಟಲ್ಲಿ. ಅಲ್ಲಿ 1.5 ವರ್ಷ ಅಲ್ಲಿ ಆ್ಯಕ್ಷನ್ ಕಲ್ತಿದ್ದಾನೆ. ಸೊ ಡ್ಯಾನ್ಸಿಂಗ್ ಕಲ್ತಿದ್ದಾನೆ. ಸೊ ಇಟ್ ವಾಸ್ ವೆರಿ ಈಸಿ ಫಾರ್ ಮೀ. ಆ್ಯಂಡ್ ಅಫ್ಕೋರ್ಸ್ ಸಾನಿಯಾ ಅಯ್ಯರ್, ಶಿ ಈಸ್ ಆ್ಯಕ್ಟಿಂಗ್ ಫ್ರಮ್ ಕಿಡ್, ಶಿ ಈಸ್ ಅ ಚೈಲ್ಡ್ ಆರ್ಟಿಸ್ಟ್. ಸೊ ಅಲ್ಲಿಂದ ಆ್ಯಕ್ಟ್ ಮಾಡ್ಕೊಂಬಂದಿದ್ದಾರೆ. ಅವ್ರಿಗೂ ಆ್ಯಕ್ಟಿಂಗ್ ಬರುತ್ತೆ ಮತ್ತು ಅವ್ರಿಗೂ ಗೊತ್ತು ಇಂಡಸ್ಟ್ರಿ. ಸೊ ಈ ರೀತಿಯಲ್ಲಿ ನನಗೆ ಆ್ಯಸ್ ಅ ಡೈರೆಕ್ಟರ್ ನನಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಿಲ್ಲ ಮತ್ತು ಟೆನ್ಷನ್ ಆಗಿಲ್ಲ ಒಂದು ಪಾತ್ರಗಳು ಮತ್ತು ಆ್ಯಕ್ಟರ್ಸ್ ಮೂಲಕ. ಬಟ್ ಮೋರ್ ಚಾಲೆಂಜಿಂಗ್ ಈಸ್ ದ ವೇ ವಿ ಹ್ಯಾವ್ ಶಾಟ್ ದ ಫಿಲ್ಮ್. ಇಟ್ಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಫಿಲ್ಮ್ಸ್ ಅಂತ ಹೇಳ್ಬೋದು. ನಾನು ಸುಮ್ಮನೆ ಹೇಳ್ತಾ ಇಲ್ಲ, ನನ್ನ ಫಿಲ್ಮ್ಸ್ ನೀವು ನೋಡಿದ್ದೀರಾ, ಯಾವುದೇ ರೀತಿಯಲ್ಲಿ ಒಂದು ಫ್ರೇಮು ಕಾಂಪ್ರಮೈಸ್ ಮಾಡಲ್ಲ ನಾನು. ಆದರೆ ಈ ಸಿನಿಮಾದಲ್ಲಿ ಒಂದು ಪ್ರಾಮಾಣಿಕವಾಗಿ ಮಾಡಿದ್ದೀವಿ. ಆಮೇಲೆ ಬಜೆಟ್ ಈಸ್ ಬಿಗರ್ ದೆನ್ ಎನಿ ಬಿಗ್ ಹೀರೋಸ್ ಬಜೆಟ್. ಯಾಕಂತಂದರೆ ಟೆಕ್ನಿಷಿಯನ್ಸು ಯಾವುದೇ ದೊಡ್ಡ ಸಿನಿಮಾ ನೀವು ತೊಗೊಳ್ಳಿ, ಇವತ್ತಿನ ದೊಡ್ಡ ಸಿನಿಮಾ, ಆ ಎಡಿಟರ್ಸ್ ಇರ್ಬೋದು ಅದಕ್ಕಿಂತ ದೊಡ್ಡವರು, ಕ್ಯಾಮ್ರಾಮನ್ನು ಅಷ್ಟೇ, ಮತ್ತು ಸ್ಟೋರಿ 4 ಜನ ಸ್ಕ್ರಿಪ್ಟ್ ಬರೆದಿದ್ದಾರೆ, ಡೈಲಾಗ್ಸ್ ಮತ್ತು ಸ್ಕ್ರೀನ್ ಪ್ಲೇ. 4 ಜನನೂ ಒನ್ ಆಫ್ ದ ಟಾಪ್ ರೈಟರ್ಸ್ ಇನ್ ಕರ್ನಾಟಕ. ಸೊ ಆರ್ಟ್ ಡೈರೆಕ್ಟರ್ ಇರ್ಬೋದು, ಸೆಟ್ಸ್ ಇರ್ಬೋದು, ಮ್ಯೂಸಿಕ್ ಡೈರೆಕ್ಟರ್, 4 ಜನ ಮ್ಯೂಸಿಕ್ ಡೈರೆಕ್ಟರ್ಸು. ಯಾರು? ಜೆಸಿ ಗಿಫ್ಟ್, ಚಂದನ್ ಶೆಟ್ಟಿ, ಆಮೇಲೆ ಅನಿರುದ್ಧ್ ಶಾಸ್ತ್ರಿ, ಆಮೇಲೆ ಶಿವ ಬೆರಗಿ ಇಸ್ ಹುಬ್ಳಿ ಸೈಡ್ ಭಾಷೆಯಲ್ಲೇ ಅವ್ರು ಸಾಂಗ್ಸ್ ಮಾಡಿದ್ದಾರೆ. ಅಫ್ಕೋರ್ಸ್ ಜೆಸಿ ಗಿಫ್ಟ್ ಇವನು, ಚಂದನ್ ಶೆಟ್ಟಿ. ಸೊ 4 ಜನ ಮ್ಯೂಸಿಕ್ ಡೈರೆಕ್ಟರ್ಸ್ ಜೊತೆಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ಗೆ ಬೇರೆ ಮ್ಯಾಥ್ಯೂ ಮನು ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ದಾರೆ. ಸೊ ಇಟ್ಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಫಿಲ್ಮ್ಸ್ ಇನ್ ಅ ಬಜೆಟ್ ವೈಸ್ ಆರ್ ಇನ್ ಸ್ಟಾರ್ ಕ್ಯಾಸ್ಟ್ ವೈಸ್ ಅಂತ ಹೇಳ್ಬೋದು. ಯಾಕಂದರೆ ಸ್ಟಾರ್ ಕ್ಯಾಸ್ಟಲ್ಲೂ ಅಷ್ಟೇ, ಸಪೋರ್ಟಿಂಗ್ ಸ್ಟಾರ್ ಕ್ಯಾಸ್ಟಲ್ಲಿ ದೊಡ್ಡ ಆರ್ಟಿಸ್ಟ್ ಇದ್ದಾರೆ. ವಾಟ್ ಇಸ್ ದ ಇದು ಕಥೆಯ ಒಂದು ಎಳೆ? ಬಿಕಾಸ್ ಇಷ್ಟೆಲ್ಲ ತಯಾರಿ ಇದ್ದಾಗ ಐ ವಿಲ್ ಬಿ ಲೈಕ್ ಏನಿರ್ಬೋದು ಅಂತ. ಅಮೇಜಿಂಗ್ ಐ ಆಮ್ ಆಲ್ರೆಡಿ ಕ್ಯೂರಿಯಸ್. ವಾಟ್ ಇಸ್ ಒನ್ ಲೈನ್ ಥ್ರೆಡ್ ಆಫ್ ದ ಮೂವಿ? ಐ ಲೈಕ್ ಯು. ವೈ? ಥ್ಯಾಂಕ್ ಯು ಬಟ್ ಐ ವಾಂಟ್ ಟು ನೋ ವೈ. ಕಥೆ ಎಲ್ಲ ಹೆಂಗೆ ಹೇಳೋಕ್ಕಾಗತ್ತೆ? ಒನ್ ಥ್ರೆಡ್ಡು, ಬಿಕಾಸ್ ಯು ಆರ್ ಕ್ಯೂರಿಯಸ್. ಅಂದರೆ ನೀವು ಇಷ್ಟೊಂದು ತಯಾರಿ ಮಾಡ್ಕೊಂಡಿರೋ ಪಾತ್ರ ಏನು ಹೇಳಕ್ ಹೊರಟಿದ್ದೀರ ಸಿನಿಮಾದಲ್ಲಿ? ಇದೇ 23ನೇ ತಾರೀಕು ಪ್ರೀ ಟೀಸರ್ ಲಾಂಚ್ ಮಾಡ್ತಾ ಇದ್ದೀನಿ. ನೀವು ದಯಮಾಡಿ ಬನ್ನಿ. ಬಿಕಾಸ್ ಐ ಬೀನ್ ಸೀಯಿಂಗ್ ಯು, ಯುವರ್ ಅ ಪಾರ್ಟ್ ಆಫ್ ಮೀ, ಯುವರ್ ಅ ಪಾರ್ಟ್ ಆಫ್ ಅವರ್ ಟೀಮ್. ಆ್ಯಕ್ಚುಲಿ ಒಂದ್ಸರಿ ಆ್ಯಕ್ಟಿಂಗ್ ಕೇಳಿದ್ದೆ ನಿಮ್ಮನ್ನು ಅನ್ಸುತ್ತೆ, ನೀವು ಮಾಡಲಿಲ್ಲ ಅಥವಾ ಮಾಡಿದ್ರ ಗೊತ್ತಿಲ್ಲ ನನಗೆ. ನಿಮ್ಗೆ ಆ್ಯಕ್ಟಿಂಗ್ ಒಂದ್ಸತಿ RJ ಕ್ಯಾರೆಕ್ಟರ್ ಏನೋ ಬೇಕು ನೀವು ಅಂತ ಕೇಳಿದ್ದೆ ನಾನು. ನೆನಪಿದೆ ನನಗೆ. ಓಹೋ, ಲಾಂಗ್ ಬ್ಯಾಕ್. ಐ ಥಿಂಕ್ 2015-16. ಓಕೆ, ವಯಸ್ಸಾಗೋಯ್ತು.
ಬಟ್ ಇವಾಗ ನಾಪ್ಕ ಇಟ್ಕೋತೀನಿ, ನೆವರ್ ಸೇ ನೆವರ್ ಅಂತಾರಲ್ಲ, ಮುಂದೆ ವಿಲ್ಸಿ ಏನಾಗತ್ತೋ ಹಾಗೆ ಅಂತ. ಬಟ್ ಒನ್ ಥ್ರೆಡ್ ಅಂತೂ ಹೇಳಬೇಕಪ್ಪ, ಗೌರಿ ಅಂತ ಒಂದು ಟೈಟಲ್ ಇಟ್ಟಿದ್ದೀರಾ. ವಿ ಡೋಂಟ್ ವಾಂಟ್ ಟು ನೋ ಆಫ್ಕೋರ್ಸ್ ದ ಹೋಲ್ ಮೂವಿ ಇದು, ಬಟ್ ವಾಟ್ ಇಸ್ ಗೌರಿ? ಕ್ಯೂರಿಯಸ್ ಟು ನೋ ಥ್ರೆಡ್ ಆಫ್ ದ ಮೂವಿ. ಇಲ್ಲ, ಸಿನಿಮಾ ಬಂದು ನೋಡಿ. ದಿಸ್ ಇಸ್ ಮೈ ಬೆಸ್ಟ್ ಫಿಲ್ಮ್. ನಾನು ಹೇಳಿದ್ನಲ್ಲ, ಹಿಂದೆನೇ ಹೇಳಿದ್ನಲ್ಲ, ಸಿನಿಮಾ ಮೇಕಿಂಗ್ ಈಸ್ ಅಬೌಟ್ ಯುವರ್ ಎಕ್ಸ್ಪೀರಿಯನ್ಸ್. Another thing is, as a director, when you have such a long journey, you have to update yourself. Yeah, this film especially, I feel that I'm, challenging with the younger generation of directors. Very nice. Yeah. Amazing. So ಇಷ್ಟೆಲ್ಲ ಮಾತಾಡಿದ್ದೀವಿ. ಹಾಗಿದ್ರೆ ಈಗ ಇದೆಲ್ಲ ಆಯಿತು. ಐ ವಾಂಟ್ ಟು ಸಿ ದ ಒಂದಷ್ಟು ದೇವರು ದಿಂಡ್ರು ಅಂದರೆ ಆ ವಿಚಾರಗಳನ್ನು ಹೇಗೆ ನೋಡ್ತೀರಾ ಅನ್ನೋದು ಒಂದು ಕ್ಯೂರಿಯಾಸಿಟಿ ಇದೆ. ಇಂದ್ರಜಿತ್ ಲಂಕೇಶ್ ಅವರ ನಂಬಿಕೆಗಳೇನು ಅಬೌಟ್ ದೇವರು ದಿಂಡ್ರು? ಯು ಬಿಲೀವ್ ಇನ್ ಗಾಡ್? ನಿಮ್ಮೇನು ಮೆಡಿಟೇಷನ್ ಮಾಡ್ತೀರಾ? ವಾಟ್ ಈಸ್ ಯುವರ್ ಬಿಲೀಫ್ ಸಿಸ್ಟಮ್? ಅಫ್ಕೋರ್ಸ್ ದೇವ್ರು ನಂಬ್ತೀನಿ. ಸಮನ್ ಔಟ್ ದೇರ್, ಅಲ್ಲಿ ಒಬ್ಬ ಇದ್ದಾನೆ, ಎಲ್ಲನೂ ಕಂಟ್ರೋಲ್ ಮಾಡ್ತಾನೆ, ಒಂದು ನರೇಷನ್ ಮಾಡ್ತಾನೆ ಅನ್ನೋದು. ಯಾಕಂದರೆ ಐ ಬಿಲೀವ್ ಇನ್ ಮೋರ್ ಆಫ್ ಲಿವಿಂಗ್ ಗಾಡ್. ಶಿರ್ಡಿ ಸಾಯಿಬಾಬಾ, ಸಿದ್ಧಗಂಗಾ ಸ್ವಾಮೀಜಿ, ಅವರಲ್ಲಿ ದೇವರು ಕಂಡಿದ್ದೀನಿ ನಾನು. ಯಾಕಂದರೆ ಅವರು ಹಲವಾರು ಜನಕ್ಕೆ ಒಳ್ಳೇದು ಮಾಡಿದ್ದಾರೆ. ಶಿರ್ಡಿ ಸಾಯಿಬಾಬಾ ಇಸ್ ದ ಮೋಸ್ಟ್ ಸೆಕ್ಯುಲರ್ ಗಾಡ್ ಯು ಕ್ಯಾನ್ ಎವರ್ ಫೈಂಡ್. ಅಲ್ಲಿ ಮುಸ್ಲಿಮ್ಸು ಬರ್ತಾರೆ, ಹಿಂದೂಸ್ ಬರ್ತಾರೆ, ಕ್ರಿಶ್ಚಿಯನ್ಸ್ ಬರ್ತಾರೆ, ಭಕ್ತಾದಿಗಳು. ಸೊ ಮೋರ್ ಆಫ್ ದಟ್ ಲಿವಿಂಗ್ ಗಾಡ್ ಐ ಬಿಲೀವ್ ಇನ್. ಬಟ್ ಅಫ್ಕೋರ್ಸ್ ಐ ಫೀಲ್ ದೇರ್ some spirit there which kind of creates something good for you if you do good. I believe in karma. ಹಂಗೆ ಇವತ್ತು ಬಿಕಾಸ್ ಆಫ್ ಲಂಕೇಶ್ ಸರ್ ಅವರ ಇನ್ಫ್ಲೂಯೆನ್ಸ್ ಇನ್ ಯುವರ್ ಲೈಫ್ ಆ್ಯಂಡ್ ಹೌ ಮಚ್ ಲೈಫ್ ನೀವು ನೋಡಿದ್ದೀರಾ, ಪ್ಲಸ್ ಯು ಆರ್ ಅಬೌಟ್ ಟು ಲಾಂಚ್ ಯುವರ್ ಸನ್ ಆ್ಯಂಡ್ ಆಲ್ ದ ಲೈಫ್ ಎಕ್ಸ್ಪೀರಿಯನ್ಸಸ್ ಯು ಹ್ಯಾಡ್, ಲೈಫಲ್ಲಿ ಕೆಲವುದು ಅರ್ಥ ಆಗದೆ ಇರೋದು ಅನ್ನೋದೊಂದಿರುತ್ತೆ ಗೊತ್ತಾ. ವಾಟ್ ಹ್ಯಾಸ್ ಮೇಡ್ ಯು ಕ್ವೆಶ್ಚನ್ ಫ್ಯೂ ಥಿಂಗ್ಸ್ ಅಬೌಟ್ ಲೈಫ್? Things about life, I've never questioned life because there's no reason for me to question life because my conscience is very clear. I've done what is right, I've done it. ಮನಸ್ಸಾಕ್ಷಿ. Yeah, I mean, I've no regrets. ಇದು ಮಾಡಿದ್ದೀನಿ, ಆಯಿತು. ತಪ್ಪಾಗಿದ್ದರೆ ಆಯಿತು, ವಿಲ್ ಡೂ ಬೆಟರ್ ಅಂತ ಹೋಗಿದ್ದೀನಿ. ಆ್ಯಂಡ್ ಇಫ್ ಸಮಥಿಂಗ್ ಹ್ಯಾಪನ್ಸ್ ಗುಡ್, ಐವ್ ಸೆಲೆಬ್ರೇಟೆಡ್ ವಿತ್ ದ ಕ್ಲೋಸ್ಡ್ ಒನ್ಸ್, ವಿತ್ ಫ್ರೆಂಡ್ಸ್, ವಿತ್ ಫ್ಯಾಮಿಲಿ. ಆ್ಯಂಡ್ ಐ ಆಲ್ವೇಸ್ ಆ ಥರನೇ ನನ್ನ ಮೆಂಟಾಲಿಟಿ. ಮಜಾ ಟಾಕೀಸಲ್ಲಿ ನೋಡಿದ್ದೀರಾ, ನನ್ನ ಸಿನಿಮಾಗಳಲ್ಲಿ ನೋಡಿದ್ದೀರಾ, ಮತ್ತು ನನ್ನನ್ನು ಸಾಕಷ್ಟು ನೋಡಿದ್ದೀರಾ. ಸೊ ಐವ್ ಲಿವ್ಡ್ ಮೈ ಲೈಫ್ ಓಪನ್ಲಿ ಆ್ಯಂಡ್ ದೇರ್ಸ್ ನೋ ರಿಗ್ರೆಟ್ಸ್. ಆ್ಯಂಡ್ ಅದು ಮುಂದೆ ಒಂದು ಇಲ್ಲ, ಮತ್ತೇನೋ ಹೇಳ್ಬೇಕಾದ್ರೆ ಹೇಳ್ಬಿಟ್ಟಿದ್ದೀನಿ, ಅಥವಾ ನನ್ನ ಮನಸ್ಸಲ್ಲಿ ಏನೂ ಇಟ್ಕೊಂಡಿಲ್ಲ. ಆ ಥರನೇ ನಾನು ಜೀವನ ಮಾಡಿರೋದು. ಸೊ ಐ ಆಮ್ ಹ್ಯಾಪಿ. ಒಂದು ಪ್ರಶ್ನೆ ಬರುತ್ತೆ, ಅಪ್ಪು ಸರ್ಗೆ ನೀವು ಸಿನಿಮಾ ಮಾಡಬೇಕು ಆ ಥರ ಡಿಸ್ಕಷನ್ಸ್ಗಳು, ಯು ಆರ್ ಅ ಬಿಗ್ ಗುಡ್ ಫ್ರೆಂಡ್ ಫಾರ್ ಹಿಮ್. ಅಫ್ಕೋರ್ಸ್ ನಾನು ಅಪ್ಪು ಬಿಫೋರ್ ಹಿಮ್ ಬೀಯಿಂಗ್ ಅನ್ ಆ್ಯಕ್ಟರ್ ಇನ್ ದ ಫ್ರೆಂಡ್ಸು. ಇಬ್ಬರು KSCನಲ್ಲಿ ಏರೋಬಿಕ್ಸ್ ಮಾಡ್ತಾಯಿದ್ವಿ. 2 ಕ್ಲಾಸ್ ಮಾಡ್ತಾಯಿದ್ವಿ ಒಟ್ಟಿಗೆ. ಎಲ್ಲರಿಗೂ ಒಂದು ಕ್ಲಾಸ್ ಆಗೋದು ಅಷ್ಟೇ ಸ್ಟ್ಯಾಮಿನಾ ಇರೋದು. ನಾವು 2 ಅವರ್ ಏರೋಬಿಕ್ಸ್ ಮಾಡ್ತಾಯಿದ್ವಿ. ಹಿ ವಾಸ್ ಅ ಬಿಸ್ನೆಸ್ ಮ್ಯಾನ್, ನಾಟ್ ಅನ್ ಆ್ಯಕ್ಟರ್ ದಟ್ ಟೈಮ್. ಆ್ಯಂಡ್ ನಾನು ಅಷ್ಟೇ ಸಿನಿಮಾಗೆ ಬಂದಿರಲಿಲ್ಲ. ನಾನು ಆಲ್ರೌಂಡರ್ ಪತ್ರಿಕೆ ನಡೆಸ್ತಾ ಇದ್ದೆ ಆಗ. ದಿಸ್ ಇನ್ ದ 90s. ಚೈಲ್ಡ್ ಆರ್ಟಿಸ್ಟಾಗಿ ಅಪ್ಪು ಸಿನಿಮಾ ಮಾಡಿದರು, ಬಟ್ ಹೀರೋ ಆಗಿ ಮಾಡಿರಲಿಲ್ಲ. ಇದೆಲ್ಲ ಅಪ್ಪು ಮುಂಚೆ ಇದೆಲ್ಲ ಅವಾಗಿಂದ ಫ್ರೆಂಡ್ಸ್ ನಾವು. ಅದಾದ ನಂತರ ಅಪ್ಪುಗೆ ಅವ್ರಿಗೆ ವಿಶಾಂತರಾಮ್ ಅವಾರ್ಡ್ ಬಂತು ಬಾಂಬೆನಲ್ಲಿ. ನನಗೆ ತುಂಟಾಟಾಗೆ ವಿಶಾಂತರಾಮ್ ಪ್ರಶಸ್ತಿ ಬಂತು. ಇಬ್ಬರು ಒಟ್ಟಿಗೆ ಹೋಗಿ ಒಂದೇ ಫ್ಲೈಟಲ್ಲಿ ಪಕ್ಕ ಕೂತ್ಕೊಂಡು ಅಲ್ಲಿ ಹೋಗಿ, ಅಲ್ಲಿ ಯಾರೂ ಫ್ರೆಂಡ್ಸ್ ಇರಲಿಲ್ಲ, ಇಬ್ಬರೇ ಇದ್ವಿ. ಅಲ್ಲಿ ದೊಡ್ಡ ಸಮಾರಂಭ, ಐಶ್ವರ್ಯ ರಾಯ್ಗೆ ಪ್ರಶಸ್ತಿ ಬಂತು, ಸಂಜಯ್ ಲೀಲಾ ಬನ್ಸಾಲಿಗೆ ಬಂತು. ಆ ಥರ ದೊಡ್ಡ ವ್ಯಕ್ತಿಗಳ ಮಧ್ಯೆ ನಾವು ಇನ್ನೂ ವಿ ಆರ್ ಸ್ಟಾರ್ಟಿಂಗ್ ಅ ಕೆರಿಯರ್. ಸೊ ಅವಾಗ ಹೋಗಿ ಪ್ರಶಸ್ತಿ ಇಸ್ಕೊಂಡಿದ್ದು. ಮತ್ತು ಇಬ್ಬರು ಒಟ್ಟಿಗೆ ಊಟ ಮಾಡಿದ್ವಿ ಅವತ್ತು ರಾತ್ರಿ. ಮತ್ತು ವಾಪಸ್ ಬೆಳಿಗ್ಗೆ ಅದೇ ಫ್ಲೈಟಲ್ಲಿ ಬಂದ್ವಿ. ಅದಾದ ನಂತರ ಐಶ್ವರ್ಯಾಗೆ ನನಗೆ ಬೆಸ್ಟ್ ಡೈರೆಕ್ಟರ್ ಪ್ರಶಸ್ತಿ ಬಂತು, ಫಿಲ್ಮ್ ಫೇರ್. ಹಿ ಗಾಟ್ ಫಾರ್ ಅರಸು ಬೆಸ್ಟ್ ಆ್ಯಕ್ಟರ್ ಪ್ರಶಸ್ತಿ, ಫಿಲ್ಮ್ ಫೇರ್. ಆವಾಗಲೂ ಅಷ್ಟೇ ಒಟ್ಟಿಗೆ ಹೋದ್ವಿ, ಅಲ್ಲಿ ಇದ್ವಿ, ಅಲ್ಲಿ ಪ್ರಶಸ್ತಿ ತೊಗೊಂಡು ವೇದಿಕೆ ಮೇಲೆ. ಮತ್ತು ಸಾಯಂಕಾಲ ಒಂದು ಸಂತೋಷ್ ಕುಡ್ದಲ್ಲಿ ಭಾಗವಹಿಸಿ ರಾತ್ರಿ ಊಟ ಮಾಡಿದ್ವಿ ಒಟ್ಟಿಗೆ. ಸೊ ಈ ಥರ ನನ್ನ ಜರ್ನಿ. ಆಮೇಲೆ ಐಶ್ವರ್ಯ ಆಡಿಯೋ ರಿಲೀಸ್ ಮಾಡಿದೆ ಪುನೀತ್ ಚಾನ್ಸ್ರಿ ಪೆವಿಲಿಯನ್. ನೀವು ಇದ್ರಿ ಅನ್ಸುತ್ತೆ ಅವಾಗ. ಎಸ್, ನೀವು ಅವಾಗ ರೇಡಿಯೋ ಜಾಕಿ ಆಗಿದ್ರಿ, ಅಲ್ಲಿ ಬಂದು ಕವರ್ ಮಾಡಿದ್ರಿ. ಎಲ್ಲ ನೆನಪಿದೆ ನೋಡಿ, ಮರ್ತೋಗ್ಬಿಡ್ತೀವಿ. Now she remembers, I can make out in her eyes. Yeah, I'm like, okay. Because ಏನಂದ್ರೆ ಎವ್ರಿ ಡೇ ಟಾಕ್ ಟು 9 people. ಮತ್ತೆ ಈಗ ಒಂದು 18 years ಅಲ್ಲಿ ನೀವೆಲ್ಲ ಬಿಸಿ. ಇಲ್ಲ ಸರ್, ಮೆಮರಿ ಇಶ್ಯೂಸು ಹಿಂಗೆ 80ರಿಂದ ಮಾತಾಡಿದ್ವಿ ನಾವು ನಮ್ಮ ತಂದೆ ಬಗ್ಗೆ ಎಲ್ಲ. ಅದು ನಮ್ಮ ಲೈಫ್ ಎಕ್ಸ್ಪೀರಿಯನ್ಸಸ್ಗಳು. ಇವಾಗ ನನ್ನನ್ನು ಕೇಳಿ ನೀವು ಅಮ್ಮ ಜೊತೆಗೆ ಎಲ್ಲೆಲ್ಲ ಹೋಗಿದೆ ಅಂತ. ಬಟ್ ಅಮೇಝಿಂಗ್. ಬಟ್ ನನಗೆ ಎಲ್ಲ ಕಡೆ ನೀವು ಅವಾರ್ಡ್ ಜೊತೆಗೆ ಮೀಟ್ ಮಾಡಿದ್ದು ಓಕೆ. ಬಟ್ ಯಾಕೆ ಇಬ್ರು ಡೈರೆಕ್ಟ್ರು ಮತ್ತು ಆ್ಯಕ್ಟರಾಗಿ ವರ್ಕ್ ಮಾಡೋಕ್ಕೆ ಒಂದು ಡಿಸ್ಕಷನ್ಸ್ಗಳೇನಾದ್ರು ನಡೀತಾ, ಪ್ರಯತ್ನಗಳಿತ್ತಾ? ಪುನೀತೇನೆ ರಾಕ್ಲೈನ್ ವೆಂಕಟೇಶ್ ಅವ್ರಿಗೆ ಇಂದ್ರಜಿತ್ ಹತ್ರ ಡೈರೆಕ್ಟ್ ಮಾಡಿಸಿ ಈ ಕತೆ ಚೆನ್ನಾಗಿರುತ್ತೆ ಅಂತ ಒಂದ್ಸತಿ ಹೇಳಿದ್ರು. ಐಶ್ವರ್ಯ ಆದ ನಂತರ
ಐಶ್ವರ್ಯ ಆಡಿಯೋ ರಿಲೀಸ್ ಆಯಿತು, ನಮ್ಮಿಬ್ಬರಿಗೂ ಪ್ರಶಸ್ತಿ ಬಂತು, ಪ್ರಶಸ್ತಿ ಎಲ್ಲ ತೊಗೊಂಡು ಬಂದ್ವಿ. ಅದಾದ ನಂತರ ಅವರೇ ಹೇಳ್ಬಿಟ್ಟು ಈ ಕತೆಗೆ ಇಂದ್ರಜಿತ್ ಸೂಕ್ತವಾಗಿರ್ತಾರೆ ಡೈರೆಕ್ಟ್ ಮಾಡಿ ಅಂತ ಅಂದ್ಬಿಟ್ಟು ರಾಕ್ಲೈನ್ಗೆ ಹೇಳಿದ್ರು. ರಾಕ್ಲೈನ್ ಮತ್ತು ಪ್ರೊಡ್ಯೂಸರ್. ರಾಕ್ಲೈನ್ ನನಗೆ ಫೋನ್ ಮಾಡಿದ್ರು, ಹಿಂಗೆ ಚಾನ್ಸ್ ಹೇಳಿದ್ದೀನಿ ಬನ್ನಿ ಸರ್ ಅಂದೆ ನಾನು. ಬಂದರು. ಬಂದಾಗ ನಾನು ಶೂಟಿಂಗ್ ಮಾಡ್ತಾಯಿದ್ದೆ ಹಿಂದಿ ಸಿನಿಮಾ. ಆಲ್ರೆಡಿ 15 ದಿನ ಶೂಟಿಂಗ್ ಸ್ಟಾರ್ಟ್ ಆಗೋಯಿತು ಹಿಂದಿ ಸಿನಿಮಾದಲ್ಲಿ. ಹಿಂದಿ ಸಿನಿಮಾ ಶೂಟಿಂಗ್ ಶುರು ಆಗಿತ್ತು. ಅಲ್ಲಿ ಸಲ್ಮಾನ್ ಖಾನ್ ಇದ್ದರು, ಅವತ್ತು ಅರ್ಬಾಜ್ ಖಾನ್ ಇದ್ದರು, ಎಲ್ಲ ಇದ್ದರು, ಫುಲ್ ಸ್ಟಾರ್ ಕ್ಯಾಸ್ಟ್ ಇತ್ತು. ವಿ ವರ್ ಶೂಟಿಂಗ್ ಇನ್ ದ ಪೂಲ್ ಸೈಡ್. ರಾಕ್ಲೈನ್ ಬಂದುಬಿಟ್ಟು ಹಿಂಗಿದೆ ಒಂದು ಪುನೀತ್ ಅವ್ರದ್ದು ಕತೆ ಇಮಿಡಿಯೇಟಾಗಿ ಶುರು ಮಾಡಬೇಕು, ಹಿಂಗೆ ಪುನೀತ್ ಅವರು ಹೇಳಿದ್ದಾರೆ ನೀವು ಡೈರೆಕ್ಟ್ ಮಾಡಬೇಕು ಅಂತ ಹೇಳಿದ್ರು. ನನಗೊಂದು 25 ದಿನ ಟೈಮ್ ಕೊಡಿ, ಒಂದು 30 ದಿನ ಶೂಟಿಂಗ್ ಮುಗಿಸ್ಬಿಡ್ತೀನಿ, ಪೋಸ್ಟ್ ಪ್ರೊಡಕ್ಷನು ಬೇಡ, 1 ತಿಂಗಳು ಟೈಮ್ ಕೊಡಿ, ಶೂಟಿಂಗ್ ಮುಗಿಸ್ಕೊಂಡು ಬರ್ತೀನಿ ಅಂತಂದೆ. ಅಷ್ಟೊತ್ತಿಗೆ ಅವ್ರಿಗೆ ಅರ್ಜೆನ್ಸಿನ ಇದ್ರು, ಅವರು ಇಮಿಡಿಯೇಟಾಗಿ ಶುರು ಮಾಡಬೇಕು ಅಂದ್ಬಿಟ್ಟು ಬೇರೆಯವ್ರ ಜೊತೆ ಮಾಡಲಿಲ್ಲ. ಇಲ್ಲಾಂದರೆ ಆ ಸಿನಿಮಾ ಮಾಡಬೇಕಾಯ್ತು ಇಬ್ರು. ಇನ್ಫ್ಯಾಕ್ಟ್ ಹಿ ವಾಸ್ ಇಂಟ್ರೆಸ್ಟೆಡ್ ಇನ್ ಮೀ ಡೈರೆಕ್ಟಿಂಗ್ ಆ್ಯಂಡ್ ಐ ವುಡ್ ಹವ್ ಇಟ್ಸ್ ಅನ್ ಆನರ್ ಟು ಡೈರೆಕ್ಟ್ ಪುನೀತ್. ವಿ ವುಡ್ ಏನೋ ಒಂದು ಬೇರೆನೇ ಒಂದು ಕ್ರಿಯೇಟ್ ಮಾಡ್ಬೋದಿತ್ತು. ಅವರ ಡ್ಯಾನ್ಸಿಂಗು, ಅವರ ಫೈಟು ಅದೆಲ್ಲ ಅದ್ಭುತವಾಗಿ ಮಾಡ್ಬೋದಿತ್ತು. ಅವರು ಮಾಡಿದಾರೆ ಆಗಲೇ. ಸೊ ಅದೆಲ್ಲ ಚೆನ್ನಾಗಿರೋದು. ಇಟ್ ವುಡ್ ಬಿನ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಒಂದು ಒಳ್ಳೆ ಅನುಭವ ಆಗಿರೋದು ನನಗೆ. ಸೊ ಅದು ಒಂದು ವಿಪರ್ಯಾಸ, ಅದನ್ನು ನೋವಿದೆ, ಮಾಡೋಕ್ಕಾಗಲಿಲ್ಲ ಅಂತಂದ್ಬಿಟ್ಟು. ಐ ಹ್ಯಾಡ್ ಅ ಹಾರ್ಟಿ ಹಾರ್ಟ್ ಟು ಹಾರ್ಟ್ ಕಾನ್ವರ್ಸೇಷನ್. ಐ ಹೋಪ್ ನೀವು ಕೂಡ ಅದನ್ನು ಫೀಲ್ ಮಾಡಿದ್ರಿ ಅಂತ. ಹಿಯರ್ಸ್ ಅ ವೌಚರ್ ಫಾರ್ ಯು, ಬಿಗ್ ಬಾರ್ಬಿಕ್ಯೂ ಅವ್ರ ಕಡೆಯಿಂದ. ನಗ್ನಗ್ತಾ ನಗಿಸ್ಕೊಂಡೆ ನಾವು ಇವಾಗ ಲಾಸ್ಟ್ ಫೇಸ್ ಆಫ್ ದ ಇಂಟರ್ವ್ಯೂ. Also, thank you very much. Polar Bear it's a pleasure, it's an honor coming to your show. And ಕೊನೆಯದಾಗಿ ಹೇಳ್ಬೇಕಂದ್ರೆ ತುಂಬ ಪಾಪ್ಯುಲರ್ ಆಗಿದೆ ನಿಮ್ಮದು. ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀನಿ. ಇಟ್ಸ್ ವೆರಿ ವೆರಿ ಪಾಪ್ಯುಲರ್. ವಾಟ್ ಎವರ್ ಯು ಡೂ, ಐ ಆಮ್ ಅ ಬಿಗ್ ಫಾಲೋವರ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್ ಇಂದ್ರಜಿತ್ ಜಿ. ಆ್ಯಂಡ್ ಆಲ್ಸೋ ಹಿಯರ್ಸ್ ರಿಪೋಸ್ ಅವ್ರ ಕಡೆಯಿಂದ ಒಂದು ಮ್ಯೂಸಿಕ್ ಪಿಲ್ಲೋ, ಆಯ್ತಾ? ಆ್ಯಂಡ್ ಇಲ್ಲಿ ಇದೆ ನೋಡಿ, ಇದೆಲ್ಲ ಬೇಕಾಗಿರಲಿಲ್ಲ, ಬಟ್ ಇಟ್ಸ್ ನೈಸ್, ಸೋ ನೈಸ್ ಆಫ್ ಯು. ಸೊ ಈಗ ಲಾಸ್ಟ್ಲಿ ಬಿಫೋರ್ ಕೊನೆ ಪ್ರಶ್ನೆ ಕೇಳೋಕ್ಕೂ ಮುಂಚೆ, ಯಾವ ಪುಸ್ತಕ ನೀವು ಆಯ್ಕೆ ಮಾಡ್ತೀರಾ ಅಂತ. ಹಿಯರ್ಸ್ ಒನ್, ಗೌರ್ ಗೋಪಾಲ್ ದಾಸ್ ಅವ್ರದ್ದು ಎನರ್ಜೈಸ್ ಯುವರ್ ಮೈಂಡ್ ಅಂತ ಓದಿದ್ದೀರಾ, ಅಥವಾ ಆಲ್ಕೆಮಿಸ್ಟ್ ಇಸ್ ಅ ವೆರಿ ಇದು ಪಾಪ್ಯುಲರ್, ಓದಿರೋ ಚಾನ್ಸಸ್ ಇರುತ್ತೆ. ಇವೆರಡರಲ್ಲಿ ಎನಿಥಿಂಗ್ ದಟ್ ಯು ವುಡ್ ವಾಂಟ್ ಟು ಟೇಕ್ ಆಲ್ಕೆಮಿಸ್ಟ್ ಬಿಕಾಸ್ ಮೈ ಸನ್ ವಿಲ್ ರೀಡ್ ಇಟ್ ಅಗೇನ್. ಓ ಯಾ, ಮಗನಿಗೋಸ್ಕರ ಖಂಡಿತ. ವಿಶಿಂಗ್ ಸಮರ್ಜಿತ್ ಆಲ್ ದ ಬೆಸ್ಟ್. ಇದೆಲ್ಲ ಆಚೆಗೆ ಬಂದಮೇಲೆ ಲುಕಿಂಗ್ ಫಾರ್ವರ್ಡ್ ಅವನ್ನೆಲ್ಲ ತಯಾರಿ ಹೇಗೆ ಕಾಣಿಸ್ಕೊಂಡಿದೆ ಅಂತ. ಸೊ ನಮ್ಮ ಇವತ್ತಿನ ಈ ಸಂಭಾಷಣೆ ಹೇಗಿತ್ತು? ಯಾವ ಪಾರ್ಟ್ ಆಫ್ ದ ಇಂಟರ್ವ್ಯೂ ರಿಯಲಿ ಟಚ್ಡ್ ಯುವರ್ ಹಾರ್ಟ್? ವಾಟ್ ಡಿಡ್ ಯು ಎಂಜಾಯ್ ದ ಮೋಸ್ಟ್? ಯಾವುದು ನಿಮ್ಮ ಜೀವನದ ಒಂದಷ್ಟು ನಂಬಿಕೆಗಳನ್ನು ಪ್ರಶ್ನೆ ಮಾಡೋ ಹಾಗೆ ಮಾಡ್ತು? ಪರ್ಸ್ಪೆಕ್ಟಿವ್ಸ್ಗಳು ಬದಲಾಗ್ತಾ ಹೋಯಿತು? ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಆಲ್ಸೋ ಇಂದ್ರಜಿತ್ ಸರ್, 3 ಜನ ನಾಮಿನೇಟ್ ಮಾಡಬೇಕು. ದಟ್ಸ್ ದ ಲಾಸ್ಟ್ ಟಾಸ್ಕ್. ಯಾವ 3 ವ್ಯಕ್ತಿತ್ವಗಳನ್ನು ನಾವಿಲ್ಲಿ ನೋಡಬೇಕು? ಅಶ್ವಿನಿ ಪುನೀತ್ ರಾಜ್ಕುಮಾರ್. ಶೀಲ್ ಬಿ ಗುಡ್ ವಿತ್ ಯೋರ್ ರ್ಯಾಪಿಡ್ ರಶ್ಮಿ ಸಂದರ್ಶನಕ್ಕೆ ಸೂಕ್ತವಾದ ವ್ಯಕ್ತಿ. ಆಮೇಲೆ ನೆಕ್ಸ್ಟ್ ಇಸ್ ಸುದೀಪ್, ಕಿಚ್ಚ ಸುದೀಪ್. ವಾವ್, ಸಖತ್ ರೆಕಮೆಂಡೇಶನು. ಡೆಫಿನೆಟ್ಲಿ ಬರ್ತಾರೆ, ಮ್ಯಾನಿಫೆಸ್ಟಿಂಗ್ ಬರ್ತಾರೆ ಅವರು. ಆಮೇಲೆ ನನ್ನ ಮಗನ ಕರೆಸಿ, ಸಮರ್ಜಿತ್. Yes, let's see how he is all set for the race anta. Amazing recommendations. Thank you so much. So until next time, ನೀವು ಕೂಡ ಲೈಫಲ್ಲಿ continue to stay curious. ಇವತ್ತು I leave you with this one particular thought. Knowledge is power, but reading is super power. I hope this inspires you to start reading, continue to keep that habit of reading alive in you. Until next time, ನಾನು ನಿಮ್ಮ Rapid Rashmi signing out of Just Curious. Thank you so much.